ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ PNS ವಿಸ್ತಾರ. ನಾನು ವಿದ್ಯಾ ಮಲ್ನಾಡ್. ನಮ್ಮ ಕರ್ನಾಟಕದಲ್ಲಿ JCB ಪಕ್ಷಗಳನ್ನು ನೋಡಿ ಸಾಕು ಅಂತ ಹೇಳ್ತಾ ಇದ್ದ ಜನ ಯಾವಾಗ ತಮಿಳ್ನಾಡಿನಲ್ಲಿ TVK ಪಕ್ಷ ಬಂತೋ ನಮ್ಮಲ್ಲೂ ಏನಾದರೂ ಚೇಂಜ್ ಆಗಬೇಕು ಕಣ್ರಿ ಅಂತ ಮಾತಾಡೋಕ್ಕೆ ಚರ್ಚೆ ಮಾಡೋಕ್ಕೆ ಶುರು ಮಾಡಿದ್ರು. ನಮ್ಮಲ್ಲಿ ಈ ಪ್ರಾದೇಶಿಕ ಪಕ್ಷಗಳು ಹುಟ್ಕೊಳ್ತವೆ, ಬೆಳೆಯೋಕ್ಕೆ ಸಾಧ್ಯನಾ? ಈ ಚರ್ಚೆ ಈಗಿಂದಲ್ಲ, ದಶಕಗಳಿಂದಲೂ ಕೂಡ ಇದೆ. ಸಾಧ್ಯ ಇದೆಯಾ ಅಥವಾ ಇಲ್ವಾ? ಆಮೇಲೆ ನೋಡಿ, ಇತ್ತೀಚೆಗೆ ಅದೇನೋ CJP ಕಾಕ್ರೋಚ್ ಜನತಾ ಪಾರ್ಟಿ ಅಂತೆ, ಹಿಟ್ ಜನತಾ ಪಾರ್ಟಿ ಅಂತ ನಿನ್ನೆಯಿಂದ ಶುರುವಾಗಿದೆ. ಇವೆಲ್ಲದ್ರ ಬಗ್ಗೆ ಅಷ್ಟೊಂದು ಎಂಟರ್ಟೈನ್ ಮಾಡೋದು ಬೇಡ. ಬಟ್ ಪ್ರಾದೇಶಿಕ ಪಕ್ಷಗಳ ಅಗತ್ಯ ಇದೆಯಾ? ಇದ್ರೆ ಯಾಕೆ? ಇದ್ರ ಬಗ್ಗೆ ನಾವು ಇವತ್ತು ಚರ್ಚೆ ಮಾಡ್ತಾ ಹೋಗೋಣ. ಸೊ ಇವತ್ತು ನಮ್ಮ ಜೊತೆಗೆ KRS ಪಾರ್ಟಿಯ ರವಿಕೃಷ್ಣ ರೆಡ್ಡಿ ಅವ್ರು ನಮ್ಮ ಜೊತೆ ಇದ್ದಾರೆ. ಮಾತನಾಡ್ಸೋಣ. ಪ್ರಾದೇಶಿಕ ಪಕ್ಷದ ಅಗತ್ಯ ಇದೆಯಾ? ಅವರ ಸ್ಟ್ರಾಟಜಿ ಏನು? ನಮ್ಮ ಕರ್ನಾಟಕದಲ್ಲಿ ಅದು ವರ್ಕೌಟ್ ಆಗುತ್ತೆ ಏನ್ರಿ? ಇದ್ರ ಬಗ್ಗೆ ಚರ್ಚೆ ಮಾಡೋಣ. ನಮಸ್ತೆ ಸರ್, ಹೆಂಗಿದ್ದೀರಿ? ನಮಸ್ಕಾರ ವಿದ್ಯಾ, ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಿ? ನಾನು ಸೂಪರ್ ಆಗಿದ್ದೀನಿ ಸರ್. ಉಪೇಂದ್ರ ಅವ್ರನ್ನ ಮೀಟ್ ಮಾಡಿ ಬಂದ್ರಿ ಮೊನ್ನೆ, ಏನು ವಿಶೇಷ? ಉಪೇಂದ್ರ ಅವ್ರನ್ನ ಈಗಲ್ಲ, ಅವರು ನನಗೆ ಒಂದು 6 ವರ್ಷದಿಂದನೇ ಕರೆ ಮಾಡಿದ್ರು. ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಶುರು ಮಾಡೋದಕ್ಕೆ ಮೊದಲೇ, ಯಾಕಂದರೆ ಅವ್ರು 2018ರಲ್ಲೇ ಪ್ರಜಾಕೀಯದಿಂದ ಎಲೆಕ್ಷನ್ಗೆ ನಿಲ್ಲಿಸಿದ್ರು. ಆ ಟೈಮಲ್ಲೇ ನನಗೆ ಕಾಲ್ ಮಾಡಿದರು, ನಾವೊಂದು ಪ್ಲಾಟ್ಫಾರ್ಮ್ ಕಟ್ಟಿದ್ದೀವಿ, ನೀವು ಬನ್ನಿ, ನಿಮ್ಮಂಥವ್ರು ಬರಬೇಕು ಅಂತೇಳಿ. ಸೊ ನಾನು ಆವತ್ತು ಅವರೇ ಅಲ್ಲ, BJPಯಿಂದನೂ ಕಾಲ್ ಬಂದಿತ್ತು ನನಗೆ, ಒಬ್ಬ ಎಕ್ಸ್ ಮಿನಿಸ್ಟ್ರಿಂದ, ಇನ್ನೊಬ್ಬ ಹಾಲಿ MLA ಇಂದ, ಕೆಲವೊಂದು ಕಾನ್ಸ್ಟಿಟ್ಯೂನ್ಸಿಲಿ ನಮಗೆ ಬನ್ನಿ ನಿಂತ್ಕೊಳ್ಳಿ ಅಂತ. ನಂದೇ ಆದಂತಹ ಒಂದು ತತ್ವ ಸಿದ್ಧಾಂತ ಆದರ್ಶಗಳಲ್ಲಿ ಬಂದವನು ನಾನು. ಸೊ ಹಾಗಾಗಿ ನಾನು ಅದು ಯಾವುದಕ್ಕೂ ಹೋಗಲಿಲ್ಲ. ಉಪೇಂದ್ರ ಅವ್ರ ಜೊತೆಗೂ ಅಷ್ಟೇ, ನಾವು ಅವ್ರದ್ದು ಕೆಲವೊಂದೆಲ್ಲ ವಿಚಾರಗಳು ಅವು ರಿಯಾಲಿಟಿಗೆ ಹತ್ರ ಇಲ್ಲ ಅನ್ನೋ ಕಾರಣಕ್ಕಾಗಿ, ಬೇರೆ ಬೇರೆ ಕಾರಣಗಳಿಂದಾಗಿ ನಾನು ಅವ್ರ ಜೊತೆಗೆ ಹೋಗಲಿಲ್ಲ. ಅವರೇ ಕರೆದಿದ್ರು. ಅದಾದಮೇಲೆ 2022ರಲ್ಲಿ ನೀವು ತಾನೇ JCB ಅಂದ್ರಿ, ಜನತಾದಳ, ಕಾಂಗ್ರೆಸ್ಸು, BJP, ಈ ಮೂರು ಪಕ್ಷಗಳ ಇತರ ಪಕ್ಷಗಳು, ಒಳ್ಳೆಯ ಪಕ್ಷಗಳು ಯಾವಿದೆ ಅವರೆಲ್ಲರ ಜೊತೆಗೂ ಸೇರಿ ನಾವು ಒಂದು ಅಲಯನ್ಸ್ ಮಾಡಬೇಕು, ಕರ್ನಾಟಕದಲ್ಲಿ ಒಂದು ಪರ್ಯಾಯ ಕಟ್ಟಬೇಕು ಅಂತ ನಾವು ಮತ್ತು JDUನ ಮಹಿಮಾ ಪಟೇಲ್ರು ನಾವು ಆಗ್ಲಿಂದನೂ ಒಂದು ಪ್ರಯತ್ನ ಪಟ್ವಿ. ಆಗಲೂ ನಾನು ಅವ್ರಿಗೆ ಕಾಲ್ ಮಾಡಿ 2022ರಲ್ಲಿ ನಡೆದಂತಹ ಒಂದು ಶಾಸಕರ ಭವನದಲ್ಲಿ ನಡೆದಂಥ ಸಭೆಗೆ ಅವ್ರಿಗೆ ಆಹ್ವಾನ ಮಾಡಿದ್ದೆ, ಉಪೇಂದ್ರ ಅವರಿಗೆ. ಅವ್ರು ಬರಲಿಲ್ಲ, ಆದರೆ ಅವ್ರ ಕಡೆಯಿಂದ 3 ಜನನ ಕಳಿಸಿದ್ರು, ಅವ್ರ ಪ್ರತಿನಿಧಿಗಳನ್ನು. ತದನಂತರದಲ್ಲಿ ಆ ಥರದ್ದು ಯಾವುದೋ ಒಂದು ಅಲಯನ್ಸ್ ಆಗಲಿಲ್ಲ. ಸೊ ಈಗ 2028 ಚುನಾವಣೆ ಬರ್ತಾ ಇದೆ, ನಿಮಗೆ ಗೊತ್ತಿದೆ. ಇನ್ನು ನಮ್ಮ 3 ಭ್ರಷ್ಟ ಪಕ್ಷಗಳು JCB, ಅವು ಒಬ್ಬರು ಚೆಂಬು ಅಂದರೆ ಇನ್ನೊಬ್ರು ಚಿಪ್ಪು, ಎಲ್ಲರೂ ಸೇರ್ಕೊಡೋದು ಚೆಂಬು ಚಿಪ್ಪೆ ಜನರಿಗೆ. ಇವತ್ತು ನಮ್ಗೆ ಗೊತ್ತಿರೋ ಹಾಗೆ ಇವತ್ತು ಕ್ರಿಕೆಟ್ ಸ್ಟೇಡಿಯಂ ಉದ್ಘಾಟನೆ, ಶಂಕುಸ್ಥಾಪನೆಗೆ ಹೋಗ್ತಾ ಇದ್ದಾರೆ. ನಿನ್ನೆ ಅಲ್ಲಿ ಇಂಡ್ಲವಾಡಿ ಅಂತ ಏನು ಅನೇಕಲ್ ನಮ್ಮ ತಾಲೂಕಿನ ಹಳ್ಳಿಗಳಲ್ಲಿ 7 ಹಳ್ಳಿಗಳಲ್ಲಿ ಹೆಣ್ಣುಮಕ್ಕಳಿಗೆ ಸೀರೆ ಮತ್ತು ಚೆಂಬು ಕೊಟ್ಟಿದೆ ಕಾಂಗ್ರೆಸ್ನವರು. ಸೊ ಇವ್ರು ಇದೇ ಥರ ಚೆಂಬು ಮತ್ತು ಚಿಪ್ಪು ಕೊಡೋರು. ನಾವೇನಾದ್ರು ಒಂದು ಪರ್ಯಾಯ ಕಟ್ಟಲೇಬೇಕು, ಇಲ್ಲಿ ಒಂದು ಒಳ್ಳೆಯ ರಾಜಕಾರಣ, ಮೌಲ್ಯಾಧಾರಿತ ರಾಜಕಾರಣ, ಜನಪರ ರಾಜಕಾರಣ ಕಟ್ಟಬೇಕು ಅಂತೇಳಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ, ನಾವು ಮತ್ತು ಮಹಿಮಾ ಪಟೇಲ್ರು. ಅದ್ರ ಭಾಗವಾಗಿ ಮಹಿಮಾ ಪಟೇಲ್ರು ಒಂದು 2-3 ತಿಂಗಳಿಂದ ಉಪೇಂದ್ರ ಅವ್ರನ್ನ ಮಾತನಾಡಿಸಿದ್ರು, ಭೇಟಿ ಮಾಡೋಣ ಅಂತ ಹೇಳಿದ್ರು. ಅದಾಗಿರಲಿಲ್ಲ. ಈ ಚುನಾವಣೆ ನೀವು ಹೇಳ್ದಂಗೆ ತಮಿಳುನಾಡಿನ ಚುನಾವಣೆ ಆದ ತಕ್ಷಣ ಇದಕ್ಕೊಂದು ಸ್ವಲ್ಪ ಬಿರುಸು ಬಂದಿದೆ ನಮ್ಮ ಈ ತರಹದ ಒಂದು ಅಲಯನ್ಸ್ ವಿಚಾರಗಳಿಗೆ. ಅವರಷ್ಟೇ ಅಲ್ಲ, ಉಪೇಂದ್ರ ಅಷ್ಟೇ ಅಲ್ಲ, ಬೇರೆ B ಸೋಮಶೇಖರ್ ಇರ್ಬೋದು, ನಾಡಗೌಡರು, AT ರಾಮಸ್ವಾಮಿ, ಮಾಧುಸ್ವಾಮಿ, ಇಬ್ರಾಹಿಂ, ಈ ಥರದವ್ರ ಜೊತೆ ಎಲ್ಲ ನಾನು ಮತ್ತು ಮಹಿಮಾ ಪಟೇಲ್ರು ಮಾತನಾಡ್ತಾ ಇದ್ದೀವಿ. ಅಂದರೆ ಚುನಾವಣಾ ರಾಜಕಾರಣದಲ್ಲಿ ಈಗ ಅಪ್ರಸ್ತುತರಾಗಿರುವಂತಹ ಅಥವಾ ಇವತ್ತಿನ ಚುನಾವಣಾ ರಾಜಕಾರಣ ಇಷ್ಟ ಇಲ್ಲದಿರುವಂತಹ, ಒಂದು ಕಾಲದಲ್ಲಿ ಪ್ರಾಮಾಣಿಕ ರಾಜಕಾರಣ ಮಾಡಿದಂತಹ ಕರ್ನಾಟಕದ ಹಿರಿಯ ತಲೆಮಾರಿನ ಒಂದಷ್ಟು ರಾಜಕಾರಣಿಗಳಿದ್ದಾರೆ, ಅವ್ರನ್ನ ಮಾತನಾಡಿಸಿ ನಾವು ಕರ್ನಾಟಕದಲ್ಲಿ ಪರ್ಯಾಯ ಕಟ್ಟೋದಕ್ಕೆ ಸಾಧ್ಯವಂತ ಆ ಹಿನ್ನೆಲೆಯಲ್ಲಿ ನಾವು ಉಪೇಂದ್ರ ಅವ್ರನ್ನ ಭೇಟಿ ಮಾಡಿದ್ವಿ. 2018ರಲ್ಲಿ ನೀವು ಭೇಟಿ ಆದಾಗಲೇ ಎಲ್ಲರೂ ಅಂದ್ಕೊಂಡಿದ್ರು ಓಕೆ ಇಬ್ರು ಒಟ್ಟಿಗೆ ಹೋಗ್ತಾರೇನೋ ಅಂತ. ಬಟ್ ನೋ, ಅಂತ ಬೆಳವಣಿಗೆ ಕಾಣಲಿಲ್ಲ. ಮೊನ್ನೆ ನೀವು ಹೋದಾಗ ಜೋಡೆತ್ತು ತರ ಮುಂದಾಗ್ಬೋದೇನೋ ಅಂತ ನಿರೀಕ್ಷೆ ಪ್ರಜಾಕೀಯದಲ್ಲಿ ಚರ್ಚೆ ಆಗ್ತಾ ಇದೆ. ಆಮೇಲೆ ಅಷ್ಟೇ ಅಲ್ಲ, ಈಗ ಪ್ರಜಾಕೀಯ ಮತ್ತು KRSನಲ್ಲಿ ಇಲ್ಲದಿರುವಂಥವ್ರು ಸಹ ಇವತ್ತು ಕರ್ನಾಟಕದಲ್ಲಿ ಆಗ ನೋಡಿದ್ರೆ ಯಾವ ಪ್ರಾದೇಶಿಕ ಪಕ್ಷಗಳು ಇಷ್ಟು ಸುದೀರ್ಘವಾಗಿ ಆಗ ನೋಡಿದ್ರೆ ಪ್ರಜಾಕೀಯ ಆಗಲಿ KRS ಆಗಲಿ, ನಮಗೆ ಒಂದು 7 ವರ್ಷಗಳ ಇತಿಹಾಸ ಇದೆ, ಅವ್ರಿಗೆ ಇನ್ನೂ ಒಂದು 2-3 ವರ್ಷಗಳ ಇತಿಹಾಸ ಇದೆ. ಯಾರಿಗೆ? ಉಪೇಂದ್ರ ಅವ್ರ ಪ್ರಜಾಕೀಯಕ್ಕೆ ಅವ್ರೇನು ಮುಚ್ಚಿಲ್ಲ, ನಾವು ಮುಚ್ಚಿಲ್ಲ. ನಾವು ನಿರಂತರವಾಗಿ ಹೋರಾಟ, ಅಭಿಯಾನ, ಚುನಾವಣೆಗಳಲ್ಲಿ ಸ್ಪರ್ಧೆ ಇವೆಲ್ಲ ಮಾಡ್ತಾನೆ ಬರ್ತಾ ಇದೀವಿ. ಬೇರೆ ಪ್ರಾದೇಶಿಕ ಪಕ್ಷಗಳು ಅಂತ ರಿಯಾಲಿಟಿಗೆ ಹತ್ರ ಇದೆ ಪ್ರಜಾಕೀಯ ಪಕ್ಷ, ಉಪೇಂದ್ರ ಅವ್ರ ಪ್ಲಾನ್ ಅಂತ ಅನ್ಸುತ್ತಾ ನಿಮಗೆ? ನನಗೆ ಅವರ ಕೆಲವೊಂದು ವಿಚಾರಗಳು ಅದು ರಿಯಾಲಿಟಿಗೆ ಹತ್ರ ಇಲ್ಲ. ಅಂದರೆ ನಾವು ಪ್ರಚಾರ ಮಾಡ್ದಿರಾ, ರ್ಯಾಲಿಗಳು ಮಾಡ್ದಿರಾ, ಇನ್ನೊಂದು ಮಾಡ್ದಿರಾ, ಹೀಗೇನೆ ಮಾಡ್ಬಿಡ್ಬೇಕು, ಪಾರ್ಟ್ ಟೈಮ್ ರಾಜಕೀಯ ಅಂತ ಅದು ಗೊತ್ತಿಲ್ಲ. ಅದು ಪಾರ್ಟ್ ಟೈಮ್ ಮಾಡ್ತಿರೋ ಫುಲ್ ಟೈಮ್ ಮಾಡ್ತಾ ಇದ್ರು ಅದನ್ನು ನಾನು ಹೇಳೋದಕ್ಕಾಗೋದಿಲ್ಲ. ಆದರೆ ನಾವು ಜನ ಬದಲಾಗಲಿ ಆಮೇಲೆ ನಾವು ಬಂದು ಮಾಡ್ತೀವಿ ಅನ್ನೋದಾಗಲ್ಲ ರಾಜಕಾರಣ. ಜನರನ್ನ ಬದಲಾಯಿಸ್ತಾ ನಾವು ಯಾವ ದೃಷ್ಟಿಕೋನದಲ್ಲಿ ಹೋಗ್ತಿದ್ವೋ ಆ ದೃಷ್ಟಿಕೋನದ ಕಡೆಗೆ ಜನರನ್ನ ಕರ್ಕೊಂಡು ಹೋಗ್ಬೇಕು. ಜನ ಬದಲಾದ್ಮೇಲೆ ನಾನೇ ಬರ್ತೀನಿ ಅನ್ನೋದಕ್ಕೆ ಇವರೇ ಯಾಕಬೇಕು? ಅವತ್ತಿಗಿನ ಯಾರೋ ಬಂದಿರ್ತಾರೆ. ಹಾಗಾಗಿ ಕೆಲವೊಂದು ವಿಚಾರಗಳು ಅವ್ರದ್ದು ನಮಗೇನು ಅದು ಕಾರ್ಯ ಸಾಧು, ರಿಯಾಲಿಟಿಗೆ ಹತ್ರ ಅಂತ ಅನಿಸಿಲ್ಲ. ಹಾಗಂತೇಳಿ ಅವ್ರ ವಿಚಾರಗಳಿಗೆ ಜನರಲ್ಲಿ ಮಾನ್ಯತೆ ಇಲ್ಲ ಅಂತಲ್ಲ. ಬಹಳ ಜನ, ಈಗ ನೀವು TVK ಗೆದ್ದು ಬಂದ ನಂತರ ನೋಡಿದ್ರೆ ಬಹಳ ಜನ KRS ಮತ್ತು
ಪ್ರಜಾಕೀಯ, ರವಿಕೃಷ್ಣಾಡಿ ಮತ್ತು ಉಪೇಂದ್ರ ಇವರು ಜೊತೆಯಾಗಬೇಕು ಅಂತ ಬಹಳ ಜನ ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಅಭಿವ್ಯಕ್ತಪಡಿಸಿದ್ರು. ಸೊ ಅದೇ ವಿಚಾರದಲ್ಲೇ ನಾವು ಸೇರಿ ಚರ್ಚೆ ಮಾಡಿದ್ದು. ಆದರೆ ಅವ್ರದ್ದು ಆಗಲೇ ಹೇಳಿದಂಗೆ ನೀವು ಕಾರ್ಯಸಾಧು ಅಲ್ಲ ಅಂತ ನೀವೇ ಹೇಳ್ತಾ ಇದ್ದೀರಾ, ಭಾಳ ಜನ ಹೇಳ್ತಾ ಇದ್ದಾರೆ. ನನಗೂ ಪ್ರಶ್ನೆ ಅದೇನು ಪ್ರಶ್ನೆ ಅವ್ರಿಗೂ ಕೇಳಿದ್ದಾರೆ, ಉಪೇಂದ್ರ ಅವ್ರಿಗೂ ಅನೇಕ ಸಲ ಕೇಳಿದ್ದಾರೆ, ನೀವು ಪ್ರಚಾರಕ್ಕೆ ಹೋಗಲ್ಲ ಅಂತೀರಾ ಹೇಗೆ ಅಂತ. ಇವತ್ತು ನಮ್ಮ ದೇಶದಲ್ಲಿ ನಾನು ಒಂದು ಉದಾಹರಣೆ ಕೊಡೋದಾದರೆ, ಒಂದು 4 ವರ್ಷದಿಂದ ಕುಣಿಗಲ್ನ ಒಂದು ಹಳ್ಳಿಗೆ ಹೋದಾಗ ಗ್ರಾಮ ಪಂಚಾಯತಿ ಸದಸ್ಯೆ ಭಾಳ ಚೆನ್ನಾಗಿದ್ದಾರೆ, ವೆಲ್ ಟು ಡೂ ಫ್ಯಾಮ್ಲಿ, ವಿದ್ಯಾವಂತರ ಥರ ಇದ್ದಾರೆ, ಇನ್ನು 40-45 ವರ್ಷ. ಅವ್ರದ್ದು ಯಾವುದೋ ಒಂದು ಹೋರಾಟಕ್ಕೆ ಹೋದಾಗ ಅಲ್ಲಿ ಗಣಿ ವಿಚಾರವಾಗಿ ಆ ಅಮ್ಮನ ಕೇಳಿದೆ ನಾನು, ಏನಮ್ಮ ಇವತ್ತು ನಮ್ಮ ಪ್ರಧಾನಮಂತ್ರಿ ಹೆಸರೇನು ಅಂತ. ಗೊತ್ತೇ ಇಲ್ಲ ಅವ್ರಿಗೆ. ಶಿ ಇಸ್ ನಾಟ್ ಮೋರ್ ದ್ಯಾನ್ 50 ಅಥವಾ 45 ಅರೌಂಡ್ ಇರಬಹುದು. ಆಮೇಲೆ ಗ್ರಾಮ ಪಂಚಾಯತಿ ಸದಸ್ಯೆ, ನಮ್ಮ ದೇಶದ ಪ್ರಧಾನಮಂತ್ರಿ ಯಾರು ಅಂತ ಗೊತ್ತಿಲ್ಲ ಅವ್ರಿಗೆ. ಹಾಗಾಗಿ ಹೌದು, ಬಹಳ ಜನಕ್ಕೆ ಇವತ್ತಿಗೂ ಅರ್ಧಕ್ಕರ್ಧ ಜನಕ್ಕೆ ರಾಜ್ಯದಲ್ಲಿ ಅದು ಮಹಿಳೆಯರು ಜಾಸ್ತಿ ಸಂಖ್ಯೆಯಲ್ಲಿ ನ್ಯೂಸ್ ಚಾನೆಲ್ಗಳು ನೋಡೋದಿಲ್ಲ, ದೇಶದ ಪ್ರಧಾನಮಂತ್ರಿ ಯಾರು ಅಂತ ಗೊತ್ತಿಲ್ಲ. ಇನ್ನು ಅವ್ರಿಗೆ ನಿಜ ಪ್ರಧಾನಮಂತ್ರಿ ಹೆಸರನ್ನ ಹೇಳಲಾರದಂತ ಗ್ರಾಮ ಪಂಚಾಯತಿ ಸದಸ್ಯೆ, ಅದನ್ನು ವಿದ್ಯಾವಂತೆ, ಅವರು ಅನಕ್ಷರಸ್ಥರಲ್ಲ. ನಮ್ಮ ಜೊತೆಗೆ 2 ಕಿಲೋಮೀಟರ್ ನಡ್ಕೊಂಡು ಬಂದರು, ಅಲ್ಲಿ ಅಕ್ರಮ ಗಣಿಗಾರಿಕೆ ನಡೆದಿದ್ದಂಥ ಜಾಗಕ್ಕೆ ಬಂದು ಎಕ್ಸ್ಪ್ಲೇನ್ ಮಾಡಿದ್ರು. ಈಗಲೂ ವಿಡಿಯೋ ಇದೆ, ಬೇಕಾದ್ರೆ ನಾನು ವಿಡಿಯೋ ಕಳಿಸ್ತೀನಿ. ಅವ್ರನ್ನ ಕೇಳಿರೋ ಪ್ರಶ್ನೆನೂ ವಿಡಿಯೋದಲ್ಲಿ ಇರಬಹುದೇನೋ, ಲೈವ್ ಆಗಿದ್ದು ರೆಕಾರ್ಡ್ ಆಗಿದ್ದರೆ ಆ ಟೈಮಲ್ಲಿ. ಹಾಗಾಗಿ ಉಪೇಂದ್ರ ಅವರ ರೀಚು ಸಹ ಎಷ್ಟು. ಈಗ ನಮಗೆ ಮುಖ್ಯವಾಹಿನಿ ಮಾಧ್ಯಮಗಳಲ್ಲಿ ಹಾಗೆ ನೋಡಿದ್ರೆ, ಈಗ ಪತ್ರಿಕಾ ಮಾಧ್ಯಮ ಯಾವಾಗೆಲ್ಲ ಕೆಟ್ಟಿದೆ ನಿಮ್ಗೆ ಗೊತ್ತಿದೆ. ಊರುಗಳಲ್ಲಿ, ಜಿಲ್ಲೆಗಳಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರೆ ಹಾಕ್ತಾರೆ, ಬಿಡ್ತಾರೆ. ಬೆಂಗಳೂರಲ್ಲಿ ಪ್ರೆಸ್ ಕ್ಲಬ್ಬನ್ನು ನಾವು 4-5 ಸಾವಿರ ಖರ್ಚು ಮಾಡ್ತೀವಿ, ಒಬ್ಬ ಮುಖ್ಯವಾಹಿನಿಯ ಒಂದು ಪತ್ರಕರ್ತರು ಬರೋದಿಲ್ಲ. ಹಾಗಾಗಿ ನಮಗೆ ಮುಖ್ಯವಾಹಿನಿ ಮಾಧ್ಯಮಗಳಲ್ಲಿ ನಮ್ಮದು ಎಷ್ಟೋ ವಿಚಾರ ಪ್ರಚಾರ ಆಗಲ್ಲ. ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೋಟ್ಯಾಂತರ ಆಗಿದೆ, ಆದರೂ ನಮ್ಮ ರೀಚ್ ಇನ್ನೂ ಆಗಿಲ್ಲ. ಇನ್ನು ಉಪೇಂದ್ರ ಅವ್ರದ್ದು ಅಷ್ಟೇ ತಾನೇ, ಅವರು ಸೋಷಿಯಲ್ ಮೀಡಿಯಾ ಮೂಲಕ ಮಾಡ್ತಾ ಇರೋದು. ನಮಗಿಂತ ಸ್ವಲ್ಪ ಜಾಸ್ತಿ ಪ್ರಚಾರ ಅವ್ರೇನಾದ್ರು ಮಾತಾಡಿದ್ರೆ ಟಿವಿಗಳಲ್ಲೋ ಪೇಪರ್ಗಳಲ್ಲೋ ಬರ್ಬೋದು, ವಿಶೇಷವಾಗಿ ಟಿವಿಗಳಲ್ಲಿ ಬರಬಹುದು. ಆದರೆ ಅವರೆಷ್ಟು ಜನಕ್ಕೆ ತಲುಪಿದ್ದಾರೆ? ಅವ್ರು ತಲುಪಿದ್ರು 40-50 ವರ್ಷದ ಕೆಳಗಡೆ ಇರುವಂಥವ್ರಿಗೆ ತಲುಪಿರುವಂಥದ್ದು. ಇನ್ನು 50 ಮೇಲೆ ಇರುವಂಥವ್ರಿಗೆ, 30 ಕೆಳಗಡೆ ಇರೋರಿಗೆ ಉಪೇಂದ್ರ ಅಥವಾ ದೊಡ್ಡ ಹೀರೋ ಅಂತ ಅನಿಸಲ್ವಲ್ಲ. ಇದು ವಾಸ್ತವ ತಾನೇ. ಇವತ್ತಿನ ಜೆನ್ಜಿ ಅಥವಾ ಮಿಲೇನಿಯಲ್ಸ್ ಅಂತ ನೀವೇನು ಹೇಳ್ತೀರಾ, ಅವ್ರಿಗೆ ಉಪೇಂದ್ರ ದೊಡ್ಡ ಸೂಪರ್ ಸ್ಟಾರ್ ಅಲ್ಲ. ಅವ್ರಿಗೆ ಸೂಪರ್ ಸ್ಟಾರ್ ಆಗಿದ್ದ ಉಪೇಂದ್ರ ಯಾರು ಸೂಪರ್ ಸ್ಟಾರ್ ಆಗಿದ್ರು? ಇವತ್ತಿನ 30-50 ವರ್ಷ ಆಸುಪಾಸಲ್ಲಿರುವಂಥವ್ರಿಗೆ. ಯಾಕಂದರೆ ಅವರು ಬೆಳೀತಿದ್ದಂಥ ಸಂದರ್ಭದಲ್ಲಿ ಉಪೇಂದ್ರ ವಾಸ್ ಎ ಬಿಗ್ ಹೀರೋ, ಸೂಪರ್ ಸ್ಟಾರ್. ಸೊ ಹಾಗಾಗಿ ಅವ್ರದ್ದು ತಲುಪೋದಿಲ್ಲ, ಅವರು ತಲುಪಿಲ್ಲ. ಈ ಹಿನ್ನೆಲೆಯಲ್ಲಿ ಅವ್ರದ್ದು ಕೆಲವೊಂದು ಮಾಡಲೇಬೇಕಾದಂಥ ಕೆಲಸಗಳು, ಚುನಾವಣಾ ಪ್ರಚಾರ ಮತ್ತು ಸಂಘಟನೆ, ಅಭ್ಯರ್ಥಿಗಳ ಆಯ್ಕೆ, ಇವೆಲ್ಲ ಮಾಡದೇ ಇದ್ದರೆ ಹಾಗೇನೆ ಅವ್ರು ಹೇಳೋಂಗೆ ಆಗಲ್ಲ. ಹಣ ಹೆಂಡ ಇದೆರಡು ಇಲ್ಲದೆ ರಾಜಕೀಯ ಮಾಡ್ಬೋದು ಅಂತೀರಾ ನೀವು? ಬಹಳ ನಾನು ನಿಮ್ಮ ಮ್ಯಾನಿಫೆಸ್ಟೋ ನೋಡಿದ್ದೆ ಸರ್, ಅದರಲ್ಲಿ ಸಾರಾಯಿ ಮುಕ್ತ ಕರ್ನಾಟಕ ಅನ್ನೋದನ್ನು ನಾನು ಓದಿದ್ದೆ, ಮದ್ಯ ಮುಕ್ತ ಕರ್ನಾಟಕ. ಡು ಯು ಥಿಂಕ್ ಅದು ನೀವು ವಾಸ್ತವದ ಹತ್ರದಲ್ಲಿದ್ದೀರಿ ಅಂತ? ಹಾಗಾದ್ರೆ ದಿನ ಸಂಜೆ ಬಾರ್ ಮುಂದೆ ಹೋಗೋರು ನಿಮ್ಮನ್ನ ಯಾಕೆ ನಂಬ್ತಾರೆ? ನಿಮಗೆ ಯಾಕೆ ಓಟ್ ಹಾಕ್ತಾರೆ? ಅವ್ರ ಮನೆಯವ್ರು ಓಟ್ ಹಾಕ್ತಾರೆ, ಹಾಕ್ತಾರೆ ಅಂತ ಗೊತ್ತಿಲ್ಲ, ಆದ್ರೆ ಅವ್ರ ಮನೆಯವ್ರು ಹಾಕ್ಬೋದಲ್ವಾ? ಇವತ್ತು ಕರ್ನಾಟಕದಲ್ಲಿ ಕೋಟ್ಯಾಂತರ, ಲಕ್ಷಾಂತರ ಕೋಟಿ ರೂಪಾಯಿಗಳು ಪ್ರತಿ ವರ್ಷ ಜನಕಲ್ಯಾಣ ಯೋಜನೆಗಳಿಗೆ ವಿನಿಯೋಗ ಆಗ್ತಾ ಇದೆ. ಆದರೆ ಗ್ರಾಮೀಣ ಭಾಗದ ಬಡತನ ಹೋಗಿಲ್ಲ. ಯಾಕೆ ಹೋಗಿಲ್ಲ? ಈ ಸಾರಾಯಿ ಹೆಂಡದ ಕಾರಣಕ್ಕಾಗಿಯೇ ಹೋಗಿಲ್ಲ. ಹಾಗಾಗಿ ಲಕ್ಷಾಂತರ ಮಹಿಳೆಯರು, ಕುಟುಂಬಗಳು ಇವತ್ತು ಈ ತಮ್ಮ ಮನೆಯ ಗಂಡಸರ ಕುಡಿತದ ಚಟದಿಂದಾಗಿ ಅವರು ಬಡತನವನ್ನು ಅನುಭವಿಸ್ತಾರೆ. ಫ್ಯಾಕ್ಟ್ ಮಾತಾಡೋಣ ಸರ್. ತಮಿಳ್ನಾಡಿನಲ್ಲಿ ವಿಜಯ್ ಬಂದ್ 2 ದಿನಕ್ಕೆ ಸ್ಕೂಲು, ಯಾವುದು ಚರ್ಚು, ದೇವಸ್ಥಾನದ ಹತ್ರ ಎಲ್ಲ ಬಾರ್ಗಳನ್ನು ಕ್ಲೋಸ್ ಮಾಡಿಸಿದ್ರು. ನಮ್ಮಲ್ಲಿರೋರು ಮಾತಾಡ್ತಾರೆ, ರಿಯಾಲಿಟಿಗೆ ಹತ್ರ ಇದಾರೇನ್ರಿ ವಿಜಯ್, ಇನ್ ಸ್ವಲ್ಪ ದಿನದಲ್ಲಿ ನೋಡ್ರಿ ಅವ್ರ ಪರಿಸ್ಥಿತಿ ಏನಾಗುತ್ತೆ ಅಂತ. ಯಾರೊಂದು ಗೊತ್ತಿಲ್ಲ, ಅವನು ಅಥವಾ ಅವಳು ಅಧಮರು. ಗುಜರಾತಲ್ಲಿ ಸರ್ಕಾರ ಸರ್ಕಾರ ನಡೀತಿಲ್ವಾ? ಉತ್ತರ ಪ್ರದೇಶದ ಬಿಹಾರಲ್ಲಿ ಸರ್ಕಾರ ನಡೀತಿಲ್ವಾ? ಅಲ್ಲಿ ಮದ್ಯ ನಿಷೇಧ ಇಲ್ವಾ? ನಮಗಿಂತ ಕಂಟ್ರೋಲ್, ಅವ್ರಿಗಿಂತ ಆಲ್ಮೋಸ್ಟ್ ಕ್ಲೋಸ್ ಟು ಪ್ರಾಹಿಬಿಷನ್. ಎಲ್ಲಿ? ಕೇರಳದಲ್ಲಿ ಸರ್ಕಾರದ ದಿನಸಿ ಅಂಗಡಿಗಳ ತರಕ್ಕೆ ಅಲ್ಲಿ ಲೈಸೆನ್ಸ್ಡ್ ಏನು ನಮ್ಮ ನ್ಯಾಯಬೆಲೆ ಅಂಗಡಿಗಳ ತರಕ್ಕೆ. ನಮ್ಮಲ್ಲಿ ಅಧಿಕಾರದಲ್ಲಿ ಇದ್ದವರೇ ಹೇಳ್ತಾರೆ ಹೆಂಡ ಇಲ್ಲದೆ ಸರ್ಕಾರ ನಡೆಯಕ್ಕೆ ಸಾಧ್ಯನೇ ಇಲ್ಲ ಅಂತ. ನಾನು ಅವ್ರನ್ನ ಅಧಮರು ಅಂತೀರಾ? ಅಧಮರು, ಸರ್ಕಾರ ನಡೆಯಲ್ಲ ಅಂತ ಹೇಳುವ 4,49,000 ಕೋಟಿ ರೂಪಾಯಿ ನಮ್ಮ ರಾಜ್ಯದ ಬಜೆಟ್ ಈ ವರ್ಷ. ಅದರಲ್ಲಿ ಅಬಕಾರಿ ಇಲಾಖೆಯ ಆದಾಯ ಎಷ್ಟು? 45,000 ಕೋಟಿ ರೂಪಾಯಿ. ಅಂದ್ರೆ ಎಷ್ಟಾಯ್ತು? ಅರೌಂಡ್ 10%. 90% ಆದಾಯ ಎಲ್ಲಿಂದ ಬರ್ತಾ ಇದೆ? ಅಬಕಾರಿ ಇಲಾಖೆಯಿಂದ ಬರ್ತಾ ಇದೆಯಾ? ಅಬಕಾರಿ ಇಲಾಖೆಯ ಆದಾಯ ಇಲ್ಲದೇನೆ ಗುಜರಾತ್ನಲ್ಲಿ, ಬಿಹಾರದಲ್ಲಿ, ಕೇರಳದಲ್ಲಿ, ತಮಿಳುನಾಡಲ್ಲಿ ಸರ್ಕಾರಗಳು ಯಶಸ್ವಿಯಾಗಿ ನಡೀತಿರೋವಾಗ ಯಾಕೆ ಹೇಳಿ 224 MLಗಳು ಅಥವಾ ಇನ್ನೇನು 375 MLCಗಳು ಇವ್ರದೆಲ್ಲ ಲೆಕ್ಕ ಹಾಕಿ ಒಬ್ಬೊಬ್ಬನೂ ಎಲ್ಲರೂ ಅಲ್ಲದೆ ಇದ್ರು ಕನಿಷ್ಠ 200 MLAಗಳು ಬಾರ್ಗಳಿಟ್ಟಿದ್ದಾರೆ. ಒಬ್ಬ MLA ಮೊನ್ನೆ ಯಾವುದೋ ಒಂದು 4-5 ಬಾರಿದೆ ಸಾರಿ ಒಂದು ಅಂದ್ರು.
ಅಲ್ಲೆಲ್ಲೋ ಗೌರಿಬಿದ್ನೂರಲ್ಲ ಬಾಗೇಪಲ್ಲಿಯಲ್ಲೋ ಯಾರ್ದೋ 4-5 ಬಾರಿ ಇದೆ ಸರ್ ನಮ್ಮ MLA ಅಂದ್ರು. ಈ MLA-ಗಳ ಬಾರ್ ಇದೆ, MLA-ಗಳ ಸ್ಕೂಲ್ಗಳಿದಾವೆ, ಚೇಲಗಳ ಬಾರ್ಗಳಿದೆ, ಅವ್ರ ಚೇಲಗಳ ಸ್ಕೂಲ್ ಇದೆ, ಅವ್ರ ಆ ಚೇಲ ಅವ್ರ ನೀವೇನ್ ಮಾಡ್ತೀರಿ? ನಿಮ್ಮನ್ನ ಗೆಲ್ಸಿದ್ರು ಜನ, ಏನ್ ಮಾಡ್ತೀರಿ ನೀವು? ನಾವು ಒಂದು ಮ್ಯಾನಿಫೆಸ್ಟೋ ನೀವು ಹೇಳ್ದಂಗೆ ಮಾಡಿದ್ದೀವಿ. ಕರ್ನಾಟಕದಲ್ಲಿ ಇವತ್ತು 3 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇದೆ. ಕರ್ನಾಟಕದಲ್ಲಿ ಇವತ್ತು ನಿರುದ್ಯೋಗ ತಾಂಡವ ಆಡ್ತಾ ಇದೆ, ವಿಶೇಷವಾಗಿ ಪದವೀಧರ ಯುವಕರದು ಯುವತಿಯರದು. ಅದಕ್ಕೆ ಮತ್ತೆ ದುರಾಡಳಿತ, ಸರ್ಕಾರ 3 ಲಕ್ಷ ಸರ್ಕಾರಿ ಹುದ್ದೆಗಳು ಖಾಲಿ ಇದೆ, ಆದರೆ ಕೆಲಸ ನಡೀತಿದೆ. ಹೇಗೆ ನಡೀತಾ ಇದೆ? ಔಟ್ಸೋರ್ಸ್ಡ್. ಅವ್ರಿಗೆ 30,000 40,000 ಸಂಬಳ ಕೊಡಬೇಕಾಗಿರುವಂಥ ಸಂದರ್ಭದಲ್ಲಿ 10,000 15,000 ಜೀತದಾಳಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಹಾಗಾಗಿ ಅವ್ರಿಗೆ ಆರ್ಥಿಕ ಭದ್ರತೆ ಇಲ್ಲ, ಉದ್ಯೋಗ ಭದ್ರತೆ ಇಲ್ಲ. ಹಾಗಾಗಿ ಆ ಕೆಲಸಗಳನ್ನ ತೆಗೆದು ನೇರವಾಗಿ ಸರ್ಕಾರಿ ನೌಕರ ನೇಮಕಾತಿ ಆಗಬೇಕು. 3 ಲಕ್ಷ ಸರ್ಕಾರಿ ಹುದ್ದೆಗಳನ್ನ ಭರ್ತಿ ಮಾಡಬೇಕು. ಲೋಕಾಯುಕ್ತವನ್ನು ಬಲಪಡಿಸಬೇಕು. ಇವತ್ತು ನಮ್ಮ ಆಡಳಿತದ ಭ್ರಷ್ಟಾಚಾರದ ಕಾರಣದಿಂದಾಗಿಯೇ ಇವತ್ತು ನಮ್ಮ ರಾಜ್ಯದಲ್ಲಿ ಸಾಮಾಜಿಕ ನ್ಯಾಯ ಇಲ್ಲ. ಅಂದರೆ ನಾವು ಯಾವುದೋ ಒಂದು ಸೌಲಭ್ಯ ಪಡೆಯೋದಕ್ಕೆ ಹೋಗಬೇಕು ಅಂತ ಹೋದಾಗ ಲಂಚ ಕೊಡದೆ ನೀವು ಆ ಕೆಲಸ ಮಾಡಿಸ್ಕೊಳಕ್ಕಾಗೋದಿಲ್ಲ. ಹಾಗಾಗಿ ಲೋಕಾಯುಕ್ತ ಬಲಪಡಿಸದೆ ಇದಾಗೋದಿಲ್ಲ. ಇವತ್ತಿರುವಂತಹ ಲೋಕಾಯುಕ್ತ ದುರ್ಬಲ ಸಂಸ್ಥೆ. ಅವ್ರು ಸುಮ್ಮನೆ ಶೋ ಆಫ್ ಮಾಡ್ತಿದ್ದಾರೆ. ಲೋಕಾಯುಕ್ತರು ಉಪಲೋಕಾಯುಕ್ತರು ಮಿಕ್ಕಿದವರು ಅಲ್ಲಿ ಯಾವ ಥರ ಭ್ರಷ್ಟರಿಗೆ ಶಿಕ್ಷೆ ಆಗ್ತಾ ಇಲ್ಲ. ನೋಡಿ, ಈಗ ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಳ್ತಾರೆ ಅಂತಾರಲ್ವಾ, ಅದನ್ನು ನಾನು ಹಲವಾರು ಸಂದರ್ಭದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದುಡ್ಡು ತಗೊಳ್ತಿರುವಾಗ ಡೈರೆಕ್ಟಾಗಿ ಸಿಕ್ಕಾಕೊಂಡ್ರು, ಆ ಹಣವನ್ನು ನಿಮ್ಮ ಕೈಯನ್ನು ನೀರಲ್ಲಿ ದ್ರಾವಣದಲ್ಲಿ ಅದ್ದಿದ್ರು, ಅದು ಕೆಂಪಾಯಿತು, ರೆಡ್ ಹ್ಯಾಂಡ್. ಅದಕ್ಕಿಂತ ಏನು ಸಾಕ್ಷಿ ಬೇಕು ಕೋರ್ಟ್ಗೆ? ರೆಡ್ ಹ್ಯಾಂಡ್ ಆಗಿ ದುಡ್ಡು ಕೊಟ್ಟಿರೋದು ಮೊದಲೇ ಇವರಿಗೆಲ್ಲ ರೆಕಾರ್ಡು ಮಾಡ್ಕೊಂಡಿರ್ತಾರೆ, ವಿಡಿಯೋ ಮಾಡಿರ್ತಾರೆ, ಎಲ್ಲ ಇರುತ್ತೆ. ಅಷ್ಟಿದ್ರೂ ಕೋರ್ಟಲ್ಲಿ 5 ವರ್ಷ 6 ವರ್ಷ ಆಗ್ತಾ ಆದ್ರೂ ಶಿಕ್ಷೆ ಆಗ್ತಾ ಇಲ್ವಲ್ಲ, ಯಾಕೆ? ಹಾಗಾಗಿ ಅವನು ಮತ್ತೆ ಅವನು ಆರೋಪಿ ಅಥವಾ ನಿರಪರಾಧಿ ಅಂತ ತೀರ್ಮಾನ ಆಗೋ ತನಕ, ಅಪರಾಧಿ ಅಥವಾ ನಿರಪರಾಧಿ ಅಂತ ತೀರ್ಮಾನ ಆಗೋ ತನಕ ಅವ್ನು ಕೆಲಸ ಕೊಡಬಾರ್ದು. ನಮ್ಮಲ್ಲಿ ಏನಾಗ್ತಿದೆ, 2 ತಿಂಗಳು ಸಸ್ಪೆಂಡು, ಮತ್ತೆ ಅವ್ನು ಬಂದು ಅದೇ ಜಾಗದಲ್ಲಿ ಕೂತ್ಕೊಂಡು ಇನ್ನೂ ಚೆನ್ನಾಗಿ ಮೇಯ್ತಾನೆ. ಯಾಕಂದ್ರೆ ಇನ್ನೊಂದ್ಸಲ ಟ್ರಾಪ್ ಆಗಲ್ವಲ್ಲ. ಒಂದ್ಸಲ ಟ್ರಾಪ್, ಡಬಲ್ ಇಂಡೆಮ್ನಿಟಿ ಅಂತ ಒಂದು ಮಾತಿದೆ. ಹಾಗಾಗಿ ಭ್ರಷ್ಟಾಚಾರ ನಿಲ್ಲಿಸ್ತೀವಿ. ಪ್ರತಿ ಜಿಲ್ಲೆಗೂ ಸರ್ಕಾರಿ ಮೆಡಿಕಲ್ ಕಾಲೇಜ್ ಮಾಡ್ತೀವಿ. ಉಚಿತ ಮತ್ತು ಗುಣಮಟ್ಟದ ಶಿಕ್ಷಣವನ್ನು ಖಾತ್ರಿ ಮಾಡ್ತೀವಿ. ಪ್ರತಿ ಹಳ್ಳಿಗೂ ಕುಡಿಯುವ ನೀರಿನ ವ್ಯವಸ್ಥೆ ಮಾಡ್ತೀವಿ. ಆಲ್ಟರ್ನೇಟ್ ಎನರ್ಜಿ ಏನು ಸೌರ ವಿದ್ಯುತ್, ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಫಾಸಿಲ್ ಫೈಲ್ಸ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡ್ತೀವಿ. ಕೆರೆಗಳಿಗೆ ನೀರು ತುಂಬಿಸಿ ಅನೇಕ ಯೋಜನೆಗಳಿದೆ. ಭ್ರಷ್ಟಾಚಾರದ ಕಾರಣಕ್ಕಾಗಿ ಅವಾಗ್ತಾ ಇಲ್ಲ. ಕೆರೆಗಳಿಗೆ ನೀರು ತುಂಬಿಸಿ ಅಂತರ್ಜಲ ಮಟ್ಟ ಏರಿಕೆ ಮಾಡಬೇಕು. ವೈಜ್ಞಾನಿಕ ಬೆಳೆ ಮತ್ತು ಬೆಲೆ ಪದ್ಧತಿ. ಇವಾಗೇನು ಒಬ್ಬರು ಈರುಳ್ಳಿ ಬೆಳೆದು ದುಡ್ಡು ಮಾಡಿದ್ರು ಅಂದರೆ ಊರೆಲ್ಲ ಈರುಳ್ಳಿ ಬೆಳೆದು ಬಿಡ್ತಾರೆ. ಅದಕ್ಕೆಲ್ಲ ಕಡಿವಾಣ ಹಾಕಬೇಕು. ಒಂದು ಪ್ರೊಸೀಜರ್ ಇಟ್ಕೋಬೇಕು, ಒಂದು ಪಾಲಿಸಿ ಇಟ್ಕೊಳ್ಬೇಕು. ಯಾವ ಸಂದರ್ಭದಲ್ಲಿ ಹಿಂದೆ ಗ್ರಾಮ ಸೇವಕರು ಅಂತ ಇರ್ತಿದ್ರು, ಒಬ್ಬ ತಹಸೀಲ್ದಾರ್ಗೆ ತನ್ನ ತಾಲೂಕಿನಲ್ಲಿ ಎಷ್ಟು ಎಕರೆಗಳಲ್ಲಿ ಯಾವ ಬೆಳೆ ಬೆಳೆದಿದ್ರು ಅಂತ ಮಾಹಿತಿ ಇರ್ತಾ ಇತ್ತು. ಇವಾಗ ಏನೂ ಇಲ್ಲ, ಅವ್ರಿಗೆ ಇಷ್ಟ ಬಂದಿದ್ದು ಬರ್ಕೊಳ್ತಾರೆ. ಹಾಗಾಗಿ ನಮ್ಮಲ್ಲಿ ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ಗೆ ಕನೆಕ್ಷನ್ನೇ ಇಲ್ಲ. ಅಗ್ರಿಕಲ್ಚರಲ್ಲಿ ಸಪ್ಲೈ ಜಾಸ್ತಿ ಆಗುತ್ತೆ, ಡಿಮ್ಯಾಂಡ್ ಕಡಿಮೆ ಇರುತ್ತೆ. ನಷ್ಟ ಆಗೋದು ಯಾರಿಗೆ? ರೈತರಿಗೆ. ಅದಕ್ಕಾಗಿ ವೈಜ್ಞಾನಿಕ ಬೆಳೆ ಪದ್ಧತಿ ಬರಬೇಕು. ವೈಜ್ಞಾನಿಕ ಬೆಳೆ ಪದ್ಧತಿ ಬಂದು ವೈಜ್ಞಾನಿಕ ಬೆಲೆ ಪದ್ಧತಿ ಇರಬೇಕು. ಇವತ್ತು 1,500 ರೂಪಾಯಿ ಖರ್ಚು ಮಾಡಿ ಮೆಕ್ಕೆಜೋಳ ಬೆಳೆದಿರುವಂಥವ್ರು 1,400 ರೂಪಾಯಿ 1,500 ರೂಪಾಯಿಗೆ ಮಾರ್ತಾ ಇದ್ದಾರೆ. ಖರ್ಚು ಅಷ್ಟಾಗಿದೆ. ಅವರ ಕೂಲಿ ಎಲ್ಲಿ ಹೋಯಿತು? ಅವರ ಮನೆಯ ದುಡಿಮೆ ಏನಾಯಿತು? ಅವರ ಜಮೀನಿನ ಬಾಡಿಗೆ ಏನಾಯಿತು? ಇವೆಲ್ಲ ಇಲ್ಲ. ಹಾಗಾಗಿ ವೈಜ್ಞಾನಿಕ ಬೆಳೆ ಮತ್ತು ಬೆಲೆ ಪದ್ಧತಿ ಜಾರಿ ಆಗಬೇಕು. ಈ ಥರಕ್ಕೆ ನಮ್ಮದು ಮ್ಯಾನಿಫೆಸ್ಟೋ ನಾವು ಭಾಳ ಸ್ಪಷ್ಟವಾಗಿ ರಾಜ್ಯದ ಜನರ ಹಿತವನ್ನು ಗಮನದಲ್ಲಿಟ್ಕೊಂಡು ಒಂದು ಜವಾಬ್ದಾರಿ ಸರ್ಕಾರ ಏನ್ ಮಾಡಬೇಕು ಅಂತ ಮಾಡಿದ್ವಿ. ಅದನ್ನೆಲ್ಲ ಮಾಡ್ತೀವಿ. ಮತ್ತೆ ನಿಷೇಧ ದಶಕಗಳಿಂದಲೂ ನೀವು ಪ್ರಯತ್ನ ಪಡ್ತಾ ಇದ್ದೀರಿ. ನನಗೆ ಒಂದ್ ಹೇಳಿ, ಜನ ಎಷ್ಟು ಪರ್ಸೆಂಟ್? 1% ನಿಮ್ಮನ್ನ ನಂಬಿಲ್ಲ. ಇಲ್ಲ, ಜನ ನಮ್ಮನ್ನ ನಂಬಿಲ್ಲ ಅಂತಿಲ್ಲ. 1% ವೋಟ್ ಹಾಕಿಲ್ಲ. ಸೋಷಿಯಲ್ ಮೀಡಿಯಾ 1% ವೋಟ್ ಹಾಕಿಲ್ಲ. ರವಿಕೃಷ್ಣ ರೆಡ್ಡಿ ಅವ್ರನ್ನ ಪಕ್ಕಕ್ಕಿಟ್ಟು ನಿಮ್ಮ ಅಭ್ಯರ್ಥಿಗಳನ್ನ ಗಮನಿಸಿದಾಗ ನಾನು ನಂಬರ್ಸ್ ನೋಡ್ತಾ ಇದ್ದೆ ಸರ್. ರವಿಕೃಷ್ಣ ರೆಡ್ಡಿ ಅವ್ರನ್ನ ಪಕ್ಕಕ್ಕಿಡೋಣ. ಎಷ್ಟು ಜನ ನಂಬಿದ್ದಾರೆ? ಯಾಕೆ ವೋಟ್ ಹಾಕ್ತಿಲ್ಲ? ನೀವು ನೇರವಾಗಿ ಹೇಳ್ತಾ ಇದ್ದೀರಿ, ನಾವು ಹಿಂಗೆ ಬರ್ತೀವಿ ಮಾಡ್ತೀವಿ ಅಂದ್ರು ಯಾಕೆ ನಂಬ್ತಾ ಇಲ್ಲ? ನಮ್ಮಲ್ಲಿ ಸಾಧ್ಯನೇ ಇಲ್ವಾ? ಪ್ರಾದೇಶಿಕ ಪಕ್ಷಗಳನ್ನ ನಾನು ಆರಂಭದಲ್ಲಿ ಹೇಳಿದೆ, ಹುಟ್ಟುತ್ತವೆ, ಬೆಳ್ಸಕ್ ಸಾಧ್ಯ ಇಲ್ವಾ? ಬೆಳೆಸೋದಿಕ್ಕೆ ಅಥವಾ ಬಿಡ್ತಾ ಇಲ್ವಾ? ಇಲ್ಲ, ನಮ್ಮ ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷಗಳು ಅಂತ ನಿಜಕ್ಕೂ ಬಹಳ ಪ್ರಾಮಾಣಿಕವಾಗಿ ಮತ್ತು ಬದ್ಧತೆಯಿಂದ ಕೆಲಸ ಮಾಡಿದ್ದು ಅಂದರೆ ಒಂದೇ ನನ್ನ ಪ್ರಕಾರ ರೈತ ಸಂಘದ ನಂಜುಂಡಸ್ವಾಮಿ ಇದ್ದ ಸಂದರ್ಭದಲ್ಲಿ ಕನ್ನಡ ನಾಡು ಪಕ್ಷ ಅವ್ರದ್ದು ಅಂತ. ಅದು ಬಿಟ್ಟರೆ ಎರಡನೇ ಆ ತರಹದ ಪ್ರಯತ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಮಾತ್ರ. ದೇವೇಗೌಡರು ಇನ್ಯಾರ್ದ ಮೇಲೆ ಕೋಪಕ್ಕೆ ಪಾರ್ಟಿ ಮಾಡಿದ್ರು. ಯಡಿಯೂರಪ್ಪನವರು ಅವರ ಮಾತೃಪಕ್ಷದ ಮೇಲೆ ಕೋಪಕ್ಕೆ ಪಾರ್ಟಿ ಮಾಡಿದ್ರು. ಬಿ ಶ್ರೀರಾಮುಲು ಅದೇ ಕೆಲಸ. ಮಲ್ಯ ಅದೇ ಕೆಲಸ. ಸಂಕೇಶ್ವರರು ಅದೇ ತರಹಕ್ಕೆ ಯಾರ್ದೋ ಮೇಲಿನ ಕೋಪಕ್ಕೆ ಅವರು ಕರ್ನಾಟಕದ ಹಿತವನ್ನು, ಕನ್ನಡಿಗರ ಹಿತವನ್ನು ಗಮನದಲ್ಲಿಟ್ಕೊಂಡು ಒಂದು ದೀರ್ಘಾವಧಿಯಾಗಿ ಮಾಡಲೇ ಇಲ್ಲ. ಮಾಡಿ ಯಡಿಯೂರಪ್ಪನವ್ರು ಇನ್ನೂ ಅವ್ರ ಪಕ್ಷನೂ ಇತ್ತು, ಅವ್ರು ಇದು ಆಗಿದ್ರು, ಹೋಗಿ BJP ಸೇರ್ಕೊಳ್ಳಿಲ್ವಾ?
ದೇವೇಗೌಡರು ಎಲ್ಲೋದ್ರು. ಹಾಗಾಗಿ ರಾಮಕೃಷ್ಣ ಹೆಗಡೆ ಮಾಡಿದ್ರು, ಯಾಕೆ JDU ಇಂದ ಹೊರಗೆ ಹಾಕಿದ್ರು ಅಂತೇಳಿ. ಅವ್ರು ಯಾರನ್ನು ಕರ್ನಾಟಕದ ಹಿತವನ್ನ ಗಮನದಲ್ಲಿಟ್ಕೊಂಡು ಅಥವಾ ನಾವು ದೀರ್ಘಕಾಲೀನ ರಾಜಕಾರಣ ಮಾಡೋಣ, ಈ ರಾಷ್ಟ್ರೀಯ ಪಕ್ಷಗಳು ಅಂತ ಏನಿದೆ JCB ಪಾರ್ಟಿಗಳು ಇಂಥವನ್ನು ಹೊರಗಿಟ್ಕೊಂಡು ನಾವೊಂದು ಕರ್ನಾಟಕಕ್ಕೆ ಪರ್ಯಾಯ ಕೊಡೋಣ ಅಂತ ಯಾವತ್ತೂ ಪ್ರಯತ್ನ ಮಾಡಿಲ್ಲ, ನಾವು ಮಾಡ್ತಾ ಇದೀವಿ. ಹಾಗಾಗಿ ಬೇರೆ ಪ್ರಾದೇಶಿಕ ಪಕ್ಷಗಳು ಕರ್ನಾಟಕದಲ್ಲಿ ಯಾವತ್ತೂ ಆ ಥರ ಚಿಂತನೆಯಲ್ಲಿ ಬರಲೇ ಇಲ್ಲ. ಈಗ ಬಂದಿದೆ, ಸಕ್ಸಸ್ ಆಗುತ್ತೆ, ಸ್ವಲ್ಪ ತಡ ಆಗುತ್ತೆ. ಯಾಕೆಂದ್ರೆ ನಮ್ಮದೊಂದು ಬಹಳ ದೊಡ್ಡ ಕಂಡೀಷನ್ ಇದೆ. ಈಗ ನನ್ನದು ನಮ್ಮ ಪಕ್ಷ ಯಾವತ್ತೂ ನಾವು ನಮ್ಮ ಗುರಿ ಎಷ್ಟು ಪ್ರಾಮಾಣಿಕವಾಗಿದೆಯೋ ಅಥವಾ ನ್ಯಾಯವಾಗಿದೆಯೋ ಅದೇ ರೀತಿ ನಮ್ಮ ನಡೆನೂ ಇರಬೇಕು. ನಾವು ಒಳ್ಳೆ ದಾರಿಲೇ ಹೋಗ್ಬೇಕು. ಯಾವ ಕಾರಣಕ್ಕೂ ಹಣ ಹಂಚಲ್ಲ, ಹೆಂಡ ಕುಡ್ಸಲ್ಲ. ರಾಜಕೀಯ ಮಾಡಕ್ ದುಡ್ಡು ಬೇಕಲ್ಲ ಸರ್, ಎಲ್ಲಿಂದ ತರ್ತೀರಿ? ಜನ ಕೊಡ್ತಾರೆ. ಈಗ ನಿಮ್ದು ಯಾವ ಮಲೆನಾಡು ಅಂತಿದೆ ನಿಮ್ಮ ಅಡ್ರೆಸರು? ಚಿಕ್ಕಮಗಳೂರಾ? ನಿಮ್ಮ ಪಕ್ಕದ ಕಾನ್ಸ್ಟಿಟ್ಯೂನ್ಸ್, ಪಕ್ಕದ ಜಿಲ್ಲೆನಲ್ಲಿ ಸಾಗರದಲ್ಲಿ ಮತ್ತು ತೀರ್ಥಹಳ್ಳಿಲಿ 1952-57ರಲ್ಲಿ ಶಾಂತವೇರಿ ಗೋಪಾಲಗೌಡರು, ಒಂದು ಓಟು ಒಂದು ನೋಟು. ರಾಜಕೀಯ ಪಕ್ಷಗಳು ಜನರ ಮಾಲೀಕತ್ವದಲ್ಲಿರಬೇಕು ಹೊರತು ಜನರು ರಾಜಕಾರಣಿಗಳ ಗುಲಾಮತ್ವದಲ್ಲಿ ಇರಬಾರದು. ಜನನೇ ದುಡ್ಡು ಕೊಡಬೇಕು ರಾಜಕೀಯ ಪಕ್ಷಗಳಿಗೆ, ಜನನೇ ದುಡ್ಡು ಕೊಟ್ಟು ಪ್ರಚಾರಕ್ಕೆ ದುಡ್ಡು ಕೊಡ್ಬೇಕು, ಎಲ್ಲರೂ ಅಲ್ಲ. ಅವರು ರಿಯಾಲಿಟಿಗಿಂದ ದೂರ ಇದ್ದಾರೆ, ಫೈನ್. ರವಿಕೃಷ್ಣ ರೆಡ್ಡಿ ಅವರೇನು ಜನನೇ ದುಡ್ಡು ಕೊಡಿ ಓಟ್ ಹಾಕಿ, ಯಾರು ಕೊಡ್ತಾರೆ? 2,000 ರೂಪಾಯಿ ಇಸ್ಕೊಂಡು ಓಟ್ ಹಾಕಿ ಗೆಲ್ಸೋ ಜನ ನಿಮಗೆ ದುಡ್ಡು ಕೊಟ್ಟು ಓಟ್ ಹಾಕ್ತಾರಾ? ತಮಿಳ್ನಾಡಲ್ಲಿ TVK ಗೆದ್ದಿಲ್ವಾ? 2015ರಲ್ಲಿ ಆಮ್ ಆದ್ಮಿ ಪಾರ್ಟಿ ಗೆಲ್ಲಿಲ್ವಾ? TVKನು ಸುಮ್ಮನೆ ಗೆಲ್ಲಿಲ್ಲ ಸರ್. ಏನಾದ್ರೂ ಇರ್ಲಿ, ಪ್ರಚಾರ ಇತ್ತು, ಅವ್ರಿಗೊಂದು ಇಮೇಜ್. ನೀವೇನ್ ಕೊಡ್ತೀರಾ ಹೇಳಿ? ಅವ್ರು 6 ಸಿಲಿಂಡರ್ ಕೊಡ್ತಾರಂತೆ, ನೀವೆಷ್ಟು ಕೊಡ್ತೀರಾ ಹೇಳಿ? ಅವ್ರು ಹುಟ್ಟಿದ ಮಗು ಉಂಗ್ರ ಕೊಡ್ತಾರಂತೆ, ನೀವೆಷ್ಟು ಕೊಡ್ತೀರಾ ಹೇಳಿ? ಅದನ್ನ ಪ್ರಣಾಳಿಕೆಯಲ್ಲಿ ಏನ್ ಕೊಡ್ತೀವಿ ಅಂತ ಹೇಳ್ತೀವಿ. ಸಾಮಾಜಿಕ ನ್ಯಾಯಕ್ಕೆ, ಬಡತನ ನಿವಾರಣೆಗೆ ಅಗತ್ಯ ಇರುವಂತ ಎಲ್ಲ ಜನಕಲ್ಯಾಣ ಯೋಜನೆಗಳನ್ನು ನಾವು ಕೊಡ್ತೀವಿ ಅಂತ ಹೇಳ್ತೀವಿ. ಆದ್ರೆ ನೀವ್ ಹೇಳ್ತಿರೋದು ಈಗ TVK ಅಂದಿದ್ದಕ್ಕೆ ನಾನು ಹೇಳಿ, ಈ ಕರ್ನಾಟಕದಲ್ಲಿ ಹೇಗೆ BJP, ಕಾಂಗ್ರೆಸ್, JDS ಅವರು ಎಲೆಕ್ಷನ್ ಟೈಮಲ್ಲಿ 2,000, 3,000 ರಾತ್ರಿ 12 ಗಂಟೆ 1 ಗಂಟೆಲಿ ಹೋಗಿ ಎಬ್ಬಿಸಿ ಜನಕ್ಕೆ ಕೊಡ್ತಾರೋ, ಅದೇ ತರಕ್ಕೆ ತಮಿಳ್ನಾಡಲ್ಲೂ ಕೊಟ್ಟರು. ನನ್ನ ತಾಯಿ ನಮ್ಮ ಬಾರ್ಡರ್ನ 3-4 ಕಿಲೋಮೀಟರ್ ದೂರದಲ್ಲಿ ಅವ್ರ ಊರು, ನನ್ನ ತಾಯಿ ತವ್ರ ಮನೆ. ನನ್ನ ಸೋದರ ಮಾವಂದ್ರು ಮಕ್ಕಳೆಲ್ಲನೂ ಮನೆ ಎಲೆಕ್ಷನಲ್ಲಿ ಓಟ್ ಹಾಕೋ ದಿವಸ ಅವ್ರಿಗೆಲ್ಲ ಅವ್ರ ಊರುಗಳಲ್ಲಿ ಜನ ದುಡ್ಡು ಹಂಚಿದ್ದಾರೆ. ಯಾರು? DMK, ADMK ಅವರು. ಓಟ್ ಹಾಕಿದ ಜನ ಯಾರಿಗೆ? TVKಗೆ. ಅದೇ ರೀತಿಲೇ ಕರ್ನಾಟಕದಲ್ಲೂ ಹಲವಾರು ಸಂದರ್ಭಗಳಲ್ಲಿ ಹಿಂದೆ ಆಗಿದೆ. ಈಗ ನೀವು ಉದಾಹರಣೆ ಶೋಭಾ ಕರಂದ್ಲಾಜೆ ಅವರು ಇವತ್ತಿನ ಹಾಲಿ ಶಾಸಕ ಸುರೇಶ್ ಕುಮಾರ್ ವಿರುದ್ಧ KJP ಪಾರ್ಟಿಯಿಂದ 2018-13ರಲ್ಲಿ ನಿಂತಾಗ ಯಾರು ಜಾಸ್ತಿ ಖರ್ಚು ಮಾಡಿದ್ರು ಅಂತ ಅವ್ರು ಹೇಳೋದಿಲ್ಲ. ಜನಾಭಿಪ್ರಾಯ ಏನು? ಸುರೇಶ್ ಕುಮಾರ್ಗಿಂತ ಜಾಸ್ತಿ ಯಾರು ಖರ್ಚು ಮಾಡಿದ್ರು? ಓಕೆ ಅಲ್ಲ ಸರ್, ಡೈವರ್ಟ್ ಆಗೋದು ಬೇಡ, ಇಲ್ಲಿ ವಿಷಯ ಇಷ್ಟೇ. ತಮಿಳ್ನಾಡಲ್ಲಿ TVK ಗೆದ್ದಿದ್ದಕ್ಕೆ ಇಲ್ಲೂ ಬರ್ಬೋದೇನೋ TVK ಅಂತ ಮಾತಾಡ್ತಾ ಇದ್ದಾರೆ. 10 ವರ್ಷದಿಂದ ನೀವು ಇಲ್ಲೇ ದುಡಿತಾ ಇದ್ದೀರಲ್ಲ, KRS ಪಕ್ಷದ ಮಾತಾಡಲ್ಲ ಯಾಕೆ ಜನ? ಯಾರು ಅಂತಿರೋದು? ಈಗ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನ ಮಾತಾಡ್ತಾ ಇಲ್ಲ? ಇದನ್ನ ಹೇಳ್ತೀನಿ. ಎಸ್, ನನ್ನನ್ನು ಬರ್ಲಿ ಅಂತ ಕಾಯ್ತಾ ಇದ್ದೆ, ನೀವು ಸೋಷಿಯಲ್ ಮೀಡಿಯಾ ಅಂತ ಪದ ತೆಗಿಲಿ ಅಂತ ಕಾಯ್ತಾ ಇದ್ದೆ. ಸೋಷಿಯಲ್ ಮೀಡಿಯಾದಲ್ಲಿ ನೀವು ಒಂದು ವಿಡಿಯೋ ಹಾಕಿದ್ರೆ ಮಿಲಿಯನ್ಸ್ ಗಟ್ಲೆ ಓಡುತ್ತೆ, ಅದು ಓಟಕ್ಕೆ ಕನ್ವರ್ಟ್ ಆಗ್ಬೇಕಲ್ಲ ಸರ್? ಯಾಕೆ ಆಗ್ತಾ ಇಲ್ಲ? ಯಾಕೆ ನಂಬ್ತಾ ಇಲ್ಲ ನಿಮ್ಮನ್ನ ಜನ? ಯಾಕೆ ನಂಬ್ತಾ ಇಲ್ಲ ಅಂದ್ರೆ ಒಂದು ಉದಾಹರಣೆ ಕೊಡ್ತೀನಿ ನಿಮ್ಗೆ. ನಾವು ಬರೀ ಇಷ್ಟ ಹೇಳೋದಷ್ಟೇ ಅಲ್ಲ, ನಾವು ಬೂತ್ ಮಟ್ಟದಲ್ಲೂ ಇರಬೇಕು. ಬೂತ್ ಮಟ್ಟದಲ್ಲಿ ಮತ್ತೆ ನಮ್ಮ ಅಭ್ಯರ್ಥಿ ಆದವ್ರನ್ನು ಸ್ಟ್ರಾಂಗ್ ಆಗಿರ್ಬೇಕು. 2018ರಲ್ಲಿ 2 ರಾಷ್ಟ್ರೀಯ ಪಕ್ಷಗಳು ಚಿಂತಾಮಣಿ ಚುನಾವಣೆಯಲ್ಲಿ, ಒಂದು ರಾಷ್ಟ್ರೀಯ ಪಕ್ಷಕ್ಕೆ 2,200 ಓಟು. ಆ ಹೆಣ್ಣು ಮಗಳು, ಆ ರಾಷ್ಟ್ರೀಯ ಪಕ್ಷದಿಂದ ನಿಂತಿದ್ದಂತ ಹೆಣ್ಣು ಮಗಳು, ಅವರ ಅಪ್ಪ ರಾಜ್ಯದ ಸಚಿವರಾಗಿದ್ದಂಥವ್ರು, ಬಹುಶಃ ಗೃಹ ಸಚಿವರಾಗಿದ್ದಂಥವ್ರು, ಯಾವುದೋ ಸಚಿವರಾಗಿದ್ದಂಥವ್ರು. ಇನ್ನೊಂದು ರಾಷ್ಟ್ರೀಯ ಪಕ್ಷ, ಇವತ್ತು ಪ್ರಪಂಚದಲ್ಲಿ ಅತಿ ದೊಡ್ಡ ರಾಜಕೀಯ ಪಕ್ಷ ಅಂತಾರಲ್ವಾ, ಆ ರಾಷ್ಟ್ರೀಯ ಪಕ್ಷಕ್ಕೆ ಬಂದಿದ್ದು 1,800 ಓಟು ಚಿಂತಾಮಣಿಲಿ. 2,200 ವಾಣಿ ಕೃಷ್ಣಾರೆಡ್ಡಿ ಅಂತ, ಅವ್ರಿಗೆ 2,200 ಕಾಂಗ್ರೆಸ್ ಪಕ್ಷದಿಂದ. BJP ಅಭ್ಯರ್ಥಿಗೆ 1,800 ಎಲ್ಲಿ? ಚಿಂತಾಮಣಿನಲ್ಲಿ 2018 ವಿಧಾನಸಭಾ ಚುನಾವಣೆಯಲ್ಲಿ. ಯಾಕೆ ಬರಲಿಲ್ಲ ಕಾಂಗ್ರೆಸ್ಗೆ BJPಗೆ ಓಟು? ಯಾಕಂದ್ರೆ ಅಲ್ಲಿ ಎಲೆಕ್ಷನ್ ಕ್ಯಾಂಡಿಡೇಟ್ ವೀಕ್ ಇದ್ರು, ಮತ್ತೆ ಅಲ್ಲಿ ಅವರು ಸರಿಯಾಗಿ ಬೂತ್ ಮಟ್ಟದಲ್ಲಿ ಅವರ ಇದಿರಲಿಲ್ಲ, ಪವರ್ ಇರಲಿಲ್ಲ. ಅದೆಲ್ಲವೂ JDSನ ಕೃಷ್ಣಾರೆಡ್ಡಿಗಿತ್ತು, ಕಾಂಗ್ರೆಸ್ನ ಆವತ್ತಿನ ಬಂಡಾಯ ಕಾಂಗ್ರೆಸ್ ಅವತ್ತು ಪಕ್ಷೇತರಾಗಿ ನಿಂತಿದ್ದು. ಇವತ್ತು ಸುಧಾಕರ್ ಅಂತ, MC ಸುಧಾಕರ್ ಅಂತ ಏನು ಮಿನಿಸ್ಟರ್ ಆಗಿದ್ದಾರೆ, ಅವರು 2ನೇ ಸ್ಥಾನಕ್ಕೆ ಬಂದರು. ಅವರಿಬ್ಬರಿಗೂ JDSಗೂ ಪಕ್ಷೇತರ ಅಭ್ಯರ್ಥಿ, ಬಂಡಾಯ ಅಭ್ಯರ್ಥಿಗೂ 2,000 ಚಿಲ್ಲರೆ ಓಟ್ ಡಿಫ್ರೆನ್ಸು. ಆದರೆ ಅವರು ಇದ್ರು ಬೂತ್ ಮಟ್ಟದಲ್ಲಿ. ಹಾಗಾಗಿ ಓಟ್ ಕನ್ವರ್ಟ್ ಆಗಬೇಕು ಅಂದರೆ ಎಲೆಕ್ಷನ್ ಹಿಂದಿನ 2-3 ದಿವಸಗಳಲ್ಲಿ ಏನು ನಡೆಯುತ್ತೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಆದರೆ ತಮಿಳ್ನಾಡಲ್ಲಿ ಅಲೆ ಬಂದಾಗ ಇವು ಯಾವ ಲೆಕ್ಕ ಬರೋದಿಲ್ಲ. ಅಲೆ ಬಂದಾಗ ಜನ ಸ್ವಯಂ ಪ್ರೇರಿತವಾಗಿ ತಾವೇ ಹೋಗಾಗ್ತಾರೆ. ಅಲೆ ಇಲ್ಲದಿರುವಂಥ ಸಂದರ್ಭದಲ್ಲಿ ನೀವು ಎಲೆಕ್ಷನ್ಗೆ ಅಂತ ಹೋದಾಗ ನಿಮ್ಮನ್ನು ಯಾರಲ್ಲಿ ಸಾರ್ ನಮ್ಗೆ ಓಟ್ ಹಾಕಿ ಸರ್ ಅಂತ ಯಾರು ಕೇಳ್ತಾರೋ ಅವ್ರ ಕಡೆಗೆ ಜನ ಒಲವು ಇರುತ್ತೆ. ಮತ್ತೆ ಹಿಂದಿನ ದಿವಸ ಹೋಗಿ ಯಾರು ಪಬ್ಲಿಕ್ ಮೆಮೊರಿ ಶಾರ್ಟ್ ಎಲ್ರಿಗೂ ಎಲ್ಲಾ ಕಡೆನೂ. ಆದರೆ ಎಲೆಕ್ಷನ್ ನಲ್ಲಿ ದೊಡ್ಡ ಅಲೆ ಇಲ್ಲದಿರೋ, ನೀವು ವರ್ಷ ಪೂರ್ತಿ ನಾನು ಭ್ರಷ್ಟಾಚಾರ ಕಂಟ್ರೋಲಿಗೆ ತಗೊಳ್ತೀನಿ, ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತೀನಿ ಅನ್ನೋದು ವರ್ಕೇ ಆಗಲ್ವಲ್ಲ. ಇದೊಂಥರ ಒಳ್ಳೆ ಹುಣ್ಸೆಂಡ್ ಕಲ್ಸ್ದಂಗೆ ಆಗ್ಬಿಡುತ್ತಲ್ಲ. ಮತ್ತೆ ಇಲ್ಲಿ ತನಕ ಆಗಿಲ್ಲ, ಮುಂದಕ್ಕೆ ಆಗೋದಿಲ್ಲ ಅಂತ ಏನಿದೆ, ಆಗ ನಾವು ಬಿಟ್ಬಿಡ್ಬೇಕಾ?
ನಾವು ಅದನ್ನ ಕೈ ಚೆಲ್ಲಿ ಬಿಡ್ಬೇಕಾ? ನಮ್ಮ ಕಾರಣದಿಂದಾಗಿ ಇವತ್ತು ಸರ್ಕಾರಿ ನಮ್ ಕಚೇರಿಗಳಲ್ಲಿ ಜನರ ಸಾಕಷ್ಟು ಪಲ್ಸ್ ರೇಟ್ ಅರ್ಥ ಮಾಡ್ಕಂತ ಇಲ್ಲ KRS ಮತ್ತು ಪ್ರಜಾಕೀಯ ಅಂತ ಅನ್ನಿಸ್ತಾ ಇಲ್ವಾ? ನಮಗೆ ಅರ್ಥ ಆಗಿದೆ. ಆದ್ರೆ ನಾವು ಹಾಗಂತೇಳಿ ಏನ್ ಮಾಡ್ಬೇಕು? ಈಗ ನಾವು ಹಣ ಕೊಟ್ಟು ಗೆಲ್ಬೇಕಾ? ನಾನು ಬೇಡ, ಕೇಳ್ತಾ ಇದ್ದೀನಿ. ಸಾಧ್ಯನೇ ಇಲ್ಲ. ಹೇಳ್ತಾ ಇದ್ದೀನಿ. ಈ ಮುಂದಕ್ಕೆ ಬರುತ್ತೆ. ನಾವೀಗ ಏನ್ ಹೇಳ್ತಾ ಇದ್ವಿ? ಕೈಯಲ್ಲಿ ಲಾಠಿ, ಬಾಯಲ್ಲಿ ಸೀಟಿ. ಚುನಾವಣಾ ಅಕ್ರಮಗಳನ್ನ ಯಾರು ನಿಲ್ಲಿಸಬೇಕು? ಚುನಾವಣಾಧಿಕಾರಿಗಳು ನಿಲ್ಲಿಸಬೇಕು, ಪೊಲೀಸರು ನಿಲ್ಲಿಸಬೇಕು. ಅವರೇ ಅಕ್ರಮದಲ್ಲಿ ಅವರೇ ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಪೊಲೀಸ್ ಗಾಡಿಗಳಲ್ಲಿ ದುಡ್ಡು ಸಪ್ಲೈ ಆಗುತ್ತೆ, ಆಂಬ್ಯುಲೆನ್ಸ್ಗಳಲ್ಲಿ ದುಡ್ಡು ಸಪ್ಲೈ ಆಗುತ್ತೆ, ಸರ್ಕಾರಿ ವಾಹನಗಳಲ್ಲಿ ದುಡ್ಡು ಸಪ್ಲೈ ಆಗುತ್ತೆ. ಹಳ್ಳಿಗಳು, ಯಾಕಂದ್ರೆ ಆಡಳಿತ ಪಕ್ಷದವರು ಅಥವಾ ಮುಂದಕ್ಕೆ ಯಾರು ಬರ್ತಾರೋ ಅವರ ಪರವಾಗಿರುವಂಥ ಅಧಿಕಾರಿಗಳೇ ಹಣವನ್ನು ಸರಬರಾಜು ಮಾಡ್ತಾರೆ. ಪ್ರೈವೇಟ್ ವೆಹಿಕಲ್ಗಳನ್ನ ಟೋಲಲ್ಲಿ ಹಿಡಿತಾರಲ್ವಾ, ಅವ್ರು ನಾಕಾಬಂದಿ ಮಾಡ್ತಾರಲ್ವಾ. ಈ ಗೌರ್ಮೆಂಟ್ ವೆಹಿಕಲ್ ಹಿಡಿತಾರೆ ಯಾವತ್ತಾರು ಪೊಲೀಸರನ್ನ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ? ನೀವು ತಪ್ಪಿಸ್ತಿಲ್ಲ ಚುನಾವಣಾ ಅಕ್ರಮವನ್ನು ಅಂದರೆ ನಾವು ಹಿಡಿತೀವಿ. ಈಗ ಯಾರು ಹೊಡೆದ್ರೆ ಬಡಿದ್ರೆ ಅದು ಹಿಂಸಾಚಾರ. ಆದರೆ ದುಡ್ಡು ತಗೊಂಬರ್ತಿರೋ ಗಾಡಿಯನ್ನು ನೀವು ತೆಗೆದು ಪಲ್ಟಿ ಹೊಡೆದ್ರೆ, ಅದನ್ನ ಉಲ್ಟಾ ಮಾಡಿದ್ರೆ ಎಲ್ಲ ಏನಾಗುತ್ತೆ? ಏನು ಕೇಸ್ ಬಿಡುತ್ತೆ? ಅದ್ರಲ್ಲಿ ದುಡ್ಡು ಸಿಕ್ಕಿದಾಗಂತೂ ಅವನು ನಂದೇ ಅಲ್ಲ ದುಡ್ಡು ಅಂತ ಓಡೋಗ್ಬಿಡ್ತಾನಲ್ಲ ಅಪರಾಧಿ. ಹಾಗಾಗಿ ಕೈಯಲ್ಲಿ ಲಾಠಿ, ಬಾಯಲ್ಲಿ ಸೀಟ್ ಹಿಡಿದು ನಾವು ಚುನಾವಣಾ ಅಕ್ರಮಗಳು ನಿಲ್ಲಿಸಿದ್ರೆ, ದುಡ್ಡು ಜನರು ಕೊಡಲಿಲ್ಲ ಅಂದರೆ ಜನ ಅವ್ರಿಗೆ ಇಷ್ಟ ಬಂದವರಿಗೆ ಪ್ರಾಮಾಣಿಕವಾಗಿರೋರು ಓಟ್ ಹಾಕ್ತಾರೆ. ಅಲೆ ಇಲ್ಲದೆ ಇದ್ರು ಅಲೆ ಬಂದಾಗ ದುಡ್ಡು ತಗೊಳ್ತಾರೆ, 3 ನಾಮ ಹೇಳಿತಾರೆ ಅವ್ರಿಗೆ. ಯಾರಿಗೆ? ಭ್ರಷ್ಟರಿಗೆ. ಟೈಮ್ ಬರಬೇಕು. ಟೈಮ್ ಬಂದಿಲ್ಲ ಅಂದಾಗ ನಾವೊಂದು ಹೋರಾಟ ಸಂಘರ್ಷ ಮಾಡ್ಬೇಕಲ್ಲ. ಅದಕ್ಕೇನು ಮಾಡಬೇಕು? ನಾವು ಎಲ್ಲೆಲ್ಲಿ ಬಲವಾಗಿದ್ದೀವೋ ಅಲ್ಲೆಲ್ಲಿ ಯಾವ ಅಧಮರು ನೀಚರು ಹಣ ಹಂಚೋದಿಕ್ಕೆ ಕುಕ್ಕರು, ಲಿಕ್ಕರು, ನಿಕ್ಕರು ಕೊಡೋದಕ್ಕೆ ಬರ್ತಾರೋ ಅವರ ಗಾಡಿಗಳನ್ನ ಪಂಚರ್ ಮಾಡ್ತೀವಿ, ಅವ್ರನ್ನ ಪಲ್ಟಿ ಹೊಡಿತೀವಿ, ಅದನ್ನ ನಾವೇ ಹಂಚ್ತೀವಿ. ಯಾರು ಬಂದು ತಡೀತಾರೋ ನೋಡೋಣ. ಈ ತರದೊಂದು ಹೋರಾಟಕ್ಕೆ ನಾವು ಸಿದ್ಧ ಆಗ್ತಿದ್ದೀವಿ ರಾಜ್ಯಾದ್ಯಂತ. ಆವಾಗ ಸರಿ ಏನಾಗ್ಬೋದು ನೋಡೋಣ. ರವಿಕೃಷ್ಣ ರೆಡ್ಡಿ ಅವ್ರು ಏನು ಓದಿದ್ದಾರೆ? ಎಜುಕೇಟೆಡ್ ಅಲ್ವಾ? ಯಾಕೆ ಈ ಪ್ರಶ್ನೆ ಕೇಳ್ತೀನಿ? ಸರ್ಕಾರಿ ಕಚೇರಿಗಳಿಗೆ ನುಗ್ತೀರಿ, ಕ್ಯಾಮ್ರಾ ಇಟ್ಕೊಂಡು, ಪೊಲೀಸರ ಹತ್ರನೂ ಕೂಡ ಬೇಕಾಬಿಟ್ಟಿ ಮಾತಾಡ್ತೀರಿ. ಅವ್ರುಗಳು ಕೇಳ್ತಾರೆ, ರೀ ನೀವೇನು ಓದಿಲ್ವೇನ್ರಿ ನೀವು? ನನ್ನೊಂದಷ್ಟು ವಿಡಿಯೋಗಳನ್ನು ಅಬ್ಸರ್ವ್ ಮಾಡಿದ್ದೀನಿ. ನೀವು ಇಲ್ಲ ಅನ್ನಂಗಿಲ್ಲ. ನಾನು ಯಾವುದೋ 1 hour 2 hour ಹೋಮ್ವರ್ಕ್ ಮಾಡ್ಕೊಬಂದು ಇಲ್ಲಿ ಕೂತಿಲ್ಲ ನಾನು ಇವತ್ತು. ನಿಮಗೆ ಯಾರ್ಯಾರು ಏನು ಅಂದಿದ್ದಾರೆ, ಆಫೀಸರ್ಸ್ಗಳು ಏನು ಮಾತಾಡಿದ್ದಾರೆ, ಓದಿದ್ದೀರೇನ್ರಿ ನೀವು ಅಂತನೂ ಕೇಳಿದ್ದಾರೆ. ಏನು ಓದಿದ್ದೀರಿ ಸರ್ ತಾವು? ನನಗೆ ಇಲ್ಲಿ ಎಜುಕೇಟೆಡ್ ಅಲ್ವಾ ನೀವು? ನನಗೆ ಇಲ್ಲಿ ತನಕ ಏನು ಓದಿದ್ದೀರಿ ಅಂತ ಕೇಳಿದ ಅಧಿಕಾರಿನೇ ಇಲ್ಲ. ಫೇಸ್ಬುಕ್ ಅಲ್ಲೋ ಎಜುಕೇಟೆಡ್ ಅಲ್ವೇನ್ರಿ ನೀವು ಅಂತ ಕೇಳಿಲ್ವಾ? ನನಗೆ ಕೇಳಿಲ್ಲ. ನಿಮ್ಮ ಪಕ್ಷದವ್ರಿಗೆ ಕೇಳಿಲ್ವಾ? ಪಕ್ಷದವ್ರಿಗೆ ಯಾರು ಕೇಳಿರ್ಬೋದೇನೋ. ಆದ್ರೆ ಗೌರ್ಮೆಂಟ್ ಕಚೇರಿಯೊಳಗೆ ಕ್ಯಾಮ್ರಾ ಇಟ್ಕೊಂಡು ಹೋಗ್ತೀರಿ, ಪೊಲೀಸ್ ಸ್ಟೇಷನ್ ಒಳಗೆ ಕ್ಯಾಮ್ರಾ ಇಟ್ಕೊಂಡು ಹೋಗ್ತೀರಿ. ಯಾಕೆ? ತಪ್ಪ? ಅಪರಾಧವಾ? ಹಕ್ಕಿಲ್ವಾ? ಯಾರು ಕೇಳೋರು? ಭ್ರಷ್ಟರಾಗಿರೋರು, ಭ್ರಷ್ಟಾಚಾರದಲ್ಲಿ ಮುಳುಗಿರೋರು. ಪ್ರತಿಯೊಂದು ಸಾರ್ವಜನಿಕ ಸಂಸ್ಥೆಯು, ಸರ್ಕಾರಿ ಕಚೇರಿಯು ಸಾರ್ವಜನಿಕ ಸ್ಥಳ. ಅಲ್ಲಿ ವಿಡಿಯೋ ಮಾಡಬಾರ್ದು, ಫೋಟೋ ತೆಗಿಬಾರ್ದು ಅಂತ ಯಾವ ರೂಲ್ಸು ಇಲ್ಲ. ಅದು ಮಾಡೋದಕ್ಕೆ ಸುಪ್ರೀಂ ಕೋರ್ಟ್ ಹೇಳಿದೆ, ಹೈಕೋರ್ಟ್ಗಳು ಹೇಳ್ತಾ ಇವೆ. ಪೊಲೀಸ್ ಸ್ಟೇಷನಲ್ಲಿ ವಿಡಿಯೋ ಮಾಡಬಾರ್ದು ಅಂತ ನಿಮ್ಗೆ ಯಾರು ಹೇಳಿದ್ದು? ಪೊಲೀಸ್ ಸ್ಟೇಷನಲ್ಲೂ ವಿಡಿಯೋ ಮಾಡೋದಕ್ಕೆ ಅವ್ರಿಗೆ ಹಕ್ಕಿದೆ ಅಂತ ಹೇಳಿದೆ. ಪೊಲೀಸ್ ಸ್ಟೇಷನಲ್ಲಿ ಮಾಡೋದಕ್ಕೆ ಹಕ್ಕಿದೆ ಅಂತ ಹೈಕೋರ್ಟ್ಗಳು ತಮ್ಮ ಆದೇಶಗಳಲ್ಲಿ ಹೇಳ್ತಾ ಇವೆ. ಹಾಗಾಗಿ ಯಾವುದೋ ತಪ್ಪು ಮಾಡ್ತಿರೋವಾಗ ತಾನೇ ಅವನು ವಿಡಿಯೋ ಮಾಡಬೇಡ ಅಂತ ಹೇಳೋದು. ವಿದ್ಯಾಭ್ಯಾಸದ ಪ್ರಶ್ನೆ ಅಲ್ಲ ಇದು ಹಕ್ಕಿನ ಪ್ರಶ್ನೆ. ಹಕ್ಕಿಗೂ ವಿದ್ಯಾಭ್ಯಾಸಕ್ಕೂ ಆ ಸಂಬಂಧವೇ ಇಲ್ಲ. ನಾನೇನು ಓದಿದ್ದೀನಿ ಅನ್ನೋದು ರಾಜ್ಯ ಜನರಿಗೆ ಗೊತ್ತಿದೆ, ನಾನು ಎಲ್ಲಿದ್ದೆ, ಎಲ್ಲಿಂದ ಬಂದೆ ಅನ್ನೋದು ಭಾಳ ಜನರಿಗೆ ಗೊತ್ತಿದೆ. ಹಾಗಾಗಿ ಈ ಥರ ಕೇಳ್ತಿದಾರಲ್ವಾ, ಭ್ರಷ್ಟಾಚಾರದಲ್ಲಿ ಪಾಲುದಾರರಾಗಿರೋರು, ಫಲಾನುಭವಿಗಳಾಗಿರೋರು ಹೇಳುವ ಮಾತೇ ಹೊರತು ಒಂದು ಪಾರದರ್ಶಕ ಆಡಳಿತ ಬರಬೇಕು, ಭ್ರಷ್ಟಾಚಾರರಹಿತವಾದ ಆಡಳಿತ ಬರಬೇಕು, ಜನಪರವಾದ ಆಡಳಿತ ಬರಬೇಕು, ಪಕ್ಷಪಾತರಹಿತವಾದ ಆಡಳಿತ ಬರಬೇಕು ಅಂತ ಕೇಳುವ ಯಾವ ಪ್ರಜ್ಞಾವಂತ ಜನರೂ ಈ ಪ್ರಶ್ನೆಯನ್ನು ಕೇಳೋದಿಲ್ಲ. ಅವನು ವಿದ್ಯಾವಂತ ಆಗಿರಲಿ ಆಗಿಲ್ಲದೆ ಇರಲಿ, ಅವನು ಹೇಳುವಂತಹ ಕೆಲಸ, ಮಾಡ್ತಿರುವಂತಹ ಕೆಲಸ ಸರಿ ಇದೆಯಾ, ನ್ಯಾಯಬದ್ಧವಾಗಿದೆಯಾ, ಕಾನೂನುಬದ್ಧವಾಗಿದೆಯಾ, ನೈತಿಕವಾಗಿದೆಯಾ, ಅದು ಪ್ರಶ್ನೆ. ಹಾಗಾಗಿ ನಿಮ್ಮ ಪ್ರಶ್ನೆಗೆ ಏನು ಓದಿದ್ದೀರಾ ಅಂತ, ನೀವು ಯಾರಿಗೆ ಎಲ್ಲಿ ಓದಿದಿರೋ ಗೊತ್ತಿಲ್ಲ. ನನಗಂತೂ ಇಲ್ಲಿ ತನಕ ಯಾವನ್ನೂ ಕೇಳಿಲ್ಲ. ಯಾಕಂದ್ರೆ ಅವ್ನು ಗೊತ್ತಿದೆ ನಾನೇನು ಓದಿದ್ದೀನಿ, ಎಲ್ಲಿಂದ ಬಂದಿದ್ದೀನಿ ಅಂತ. ಪ್ರಶ್ನೆ ಅದಲ್ಲ. ಕ್ಯಾಮ್ರಾ ಇಟ್ಕೊಂಡು ಹೋದಾಗ ಹೆಂಗ್ರಿ ಬರ್ತೀರಿ, ಕೆಲಸ ಮಾಡ್ಬೇಕಾದ್ರೆ ನುಗ್ತೀರಿ, ಎಜುಕೇಟೆಡ್ ಅಲ್ವೇನ್ರಿ ಅನ್ನೋ ವಿಡಿಯೋ ವೈರಲ್ ಆಗಿರೋದನ್ನ ನಾನೇ ಗಮನಿಸಿದೆ. ಹಂಗಾಗಿ ಇರಬಹುದು, ಆದ್ರೆ ನಾನು ನೋಡಿಲ್ಲ. ನಾನು ದಯವಿಟ್ಟು ತೋರಿಸಿ, ಅವ್ನು ಯಾವನ್ ಅಧಿಕಾರಿ ಇದ್ದಾನೆ ಅವನ ಹತ್ರನೇ ಹೋಗಿ ನಾನೇ ಮಾಡ್ತೀನಿ. ಏನಕ್ಕಪ್ಪ ಎಜುಕೇಟೆಡ್ ಆಗಿರೋರು ಮಾಡಬಾರ್ದು ಅಂತ ಏನಾರು ಇದೆಯಾ ಅಂತ ಕೇಳ್ತೀನಿ. ಎಜುಕೇಟೆಡ್ ಮಾತ್ರ ಈ ದೇಶದಲ್ಲಿ, ಈ ರಾಜ್ಯದಲ್ಲಿ ಹಕ್ಕುಗಳಿದೆಯಾ? ವಿಡಿಯೋ ಮಾಡ್ತೀರಿ, ವೈರಲ್ ಮಾಡ್ತೀರಿ, ರಿಸಲ್ಟ್ ಏನು? ನೇಮ್ ದೇಮ್ ಅಂಡ್ ಶೇಮ್ ದೇಮ್. ಇವತ್ತು ಭ್ರಷ್ಟ ಲೋಕಾಯುಕ್ತ, ಭ್ರಷ್ಟ ನ್ಯಾಯಾಂಗ ವ್ಯವಸ್ಥೆ, ಭ್ರಷ್ಟ ಅಧಿಕಾರಿಗಳಿಗೆ ಶಿಕ್ಷೆ ಕೊಡೋದಕ್ಕೆ ಸೋಲ್ತಿರುವಂಥ ಸಂದರ್ಭದಲ್ಲಿ ನಾವೇನು ಮಾಡಬೇಕು? ಲಂಚ, ರಾಜಾರೋಷವಾಗಿ ಲಂಚ ತೆಗೆದುಕೊಳ್ಳುವಂತಹ, ಭ್ರಷ್ಟಾಚಾರ ಮಾಡುವಂತಹ ಜನದ್ರೋಹಿಗಳನ್ನು, ದೇಶದ್ರೋಹಿಗಳನ್ನು ಹಾಗೆ ಬಿಡಬೇಕಾ? ಅವನ ಹೆಸರಿಡಿದು ಕರೆದು ಇವನು ಅಯೋಗ್ಯ, ಇವನು ಭ್ರಷ್ಟ, ಇವನು ನೀತಿ ಭ್ರಷ್ಟ, ಇವನು ದೇಶದ್ರೋಹಿ, ಇವನು ಲಂಚ ತಗೊಂಡಿದ್ದಾನೆ ಅಂತೇಳಿ ಅವ್ರಿಗೆ ಅವಮಾನ ಮಾಡಬೇಕು. ನೇಮ್ ದೆಮ್ ಅಂಡ್ ಶೇಮ್ ದೆಮ್. ದಟ್ಸ್ ವಾಟ್ ವಿ ಆರ್ ಡೂಯಿಂಗ್. It's a tactical thing. It's not that we are simply going there and shaming them. We are shaming them because they should not repeat that same offense again. ಯಾರಿಗೂ ಮಾನ ಮರ್ಯಾದೆ ಇರುವಂಥ, ಇಲ್ಲದಿರುವಂಥ ವ್ಯವಸ್ಥೆಗೆ ಬಂದಿದ್ದೀವಿ ನಾವು. ನಿಮ್ಗೆ ಕನಿಷ್ಠ ಮಾನ ಮರ್ಯಾದೆ ಇಟ್ಕೊಳ್ಳಿ.
ಪ್ರಕೃತಿ ಇದು ನಮ್ಮ ಕೈಯಲ್ಲಿ ಮಾಡಿಸ್ತಾ ಇದೆ. ಕಾನೂನಿಂದ ನೀವು ಬಚಾವಾಗಿರಬಹುದು. ಯಾವ ಕಾರಣಕ್ಕಾಗಿ ನನ್ನನ್ನು ಪ್ರಕೃತಿ ಇವತ್ತು ನಿಮ್ಮ ಮುಂದೆ ತಂದು ನಿಲ್ಲಿಸಿದೆ? ನೀವೆಷ್ಟು ಕೊಬ್ಬಿದ್ರೆ, ಎಷ್ಟು ದುರಹಂಕಾರ ಮಾಡಿದರೆ, ಎಷ್ಟು ದುರಾಡಳಿತ ಮಾಡಿದರೆ, ಎಷ್ಟು ಲಂಚ ತಿಂದಿದ್ರೆ, ಯಾವುದೋ ಎಲ್ಲೋ ಇದ್ದಂತಹ ನನ್ನನ್ನು ತಂದು ಇವತ್ತು ನಿಮ್ಮ ಮುಂದೆ ನಿಲ್ಲಿಸಿ ನಿಮ್ಮ ಮುಖಾರವಿಂದವನ್ನು ರಾಜ್ಯದ ಜನರಿಗೆ ತೋರಿಸ್ತಾ ಇದೆ ಅಂದರೆ ಯಾವ ಶಕ್ತಿ ನನ್ನನ್ನು ಇಲ್ಲಿ ನಿಮ್ಮ ಹತ್ರ ಕರ್ಕೊಂಡು ಬಂದಿದೆ ಅಂತ ಅವ್ರಿಗೆ ಹೇಳೋದಕ್ಕೆ ನಾವು ಮಾಡ್ತಿರೋದು. ಅರ್ಥ ಮಾಡ್ಕೊಂಡವರು ಬದಲಾಗ್ತಾರೆ, ಅರ್ಥ ಮಾಡ್ಕೊಳ್ದಿದ್ದವ್ರಿಗೆ ಯಾವುದೋ ಪ್ರಕೃತಿ ಯಾವುದೋ ರೀತಿಯಲ್ಲಿ ಪಾಠ ಕಲಿಸ್ತಾಳೆ. ಫೈನ್. ಅಗೇನ್ ಎಲೆಕ್ಷನ್ ವಿಚಾರಕ್ಕೆ ಬರೋಣ. ಪೊಲಿಟಿಕ್ ಅಂದರೆ ಒಂದು ರಾಜಕೀಯ ಹೆಂಗೆ ವರ್ಕ್ ಆಗುತ್ತೆ ಅಂತ ರವಿಕೃಷ್ಣ ರೆಡ್ಡಿ ಅವರಿಗೆ ಐಡಿಯಾ ಇದೆಯಾ ಅಂತ ಪ್ರಶ್ನೆ ಬರುತ್ತೆ. ಒಂದ್ಸಲ ಸುರೇಶ್ ಅವ್ರ ವಿರುದ್ಧ MP ಎಲೆಕ್ಷನಿಗೆ ನಿಂತ್ಕೊಂತೀರಿ, ಇನ್ನೊಂದು ಕಡೆ MLA ಎಲೆಕ್ಷನಿಗೆ ನಿಂತ್ಕೊಳ್ತೀರಿ, ಕಾನ್ಸ್ಟಿಟ್ಯೂನ್ಸಿ ಪದೇ 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 ಚೇಂಜ್ ಮಾಡ್ತೀರಿ. ಯಾಕೆ? ನೀವು ಕೇಂದ್ರಕ್ಕೆ ಹೋಗ್ಬೇಕಾ, ರಾಜ್ಯದಲ್ಲಿ ಇರಬೇಕಾ? ಎಲೆಕ್ಷನ್ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದ್ರ ಐಡಿಯಾ ಇಲ್ಲ ಅಂತನೋ, ಅಥವಾ ನೀವು ಒಂದು ರೀತಿ ಒಂದು ಕಡೆ ಸರಿಯಾಗಿ ನಿಂತ್ಕೊಳ್ಳೋಕೆ ಆಗ್ತಿಲ್ಲ ಅಂತನೋ? ಯಾಕೆ? ರವಿಕೃಷ್ಣ ರೆಡ್ಡಿ MLA ಆಗಬೇಕು, ಮಿನಿಸ್ಟರ್ ಆಗಬೇಕು ಅನ್ನೋದೇ ಅವ್ನ ಗುರಿ ಆಗಿದ್ದಿದ್ರೆ ಇಷ್ಟೊತ್ತಿಗೆ ಅವ್ನು MLA ಆಗ್ತಾ ಇದ್ದ, ಮಿನಿಸ್ಟರ್ ಆಗ್ತಾ ಇದ್ದ. ಮತ್ತೆ ಏನಾಗಬೇಕು ನೀವು? ನಾವು ಕರ್ನಾಟಕದಲ್ಲಿ ಒಂದು ಭದ್ರವಾದಂತಹ, ಒಂದು ಮಾದರಿಯಾದಂತಹ ರಾಜಕೀಯ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಬೇಕು, ಆದರ್ಶವಾದಂತಹ ಒಂದು ವ್ಯವಸ್ಥೆಯನ್ನು ಕಟ್ಟಬೇಕು ಅಂತ ಮಾಡ್ತಿರೋದು. ಒಂದು ಯಾವುದೇ ಕುಟುಂಬದ ಹಿನ್ನೆಲೆ ಇಲ್ಲದೆ, ಅಂದರೆ ದೊಡ್ಡ ರಾಜಕೀಯ ಕುಟುಂಬದ ಹಿನ್ನೆಲೆ ಇಲ್ಲದೆ, ಯಾವುದೇ ಶ್ರೀಮಂತಿಕೆ ಹಿನ್ನೆಲೆ ಇಲ್ಲದೆ, ಸಾಮಾನ್ಯ ಜನರೂ ಸಹ ಚುನಾವಣಾ ರಾಜಕಾರಣದಲ್ಲಿ ಹಿಂದೆ 50, 60, 70ರ ದಶಕದಲ್ಲಿ ಹೇಗೆ ಸಾಮಾನ್ಯ ಹಿನ್ನೆಲೆಯಿಂದನೂ ಜನ ಬಂದು ರಾಜ್ಯವನ್ನು ಪ್ರತಿನಿಧಿಸಿರೋ ಆ ತರಹದ ಒಂದು ವ್ಯವಸ್ಥೆ ನಮ್ಮಲ್ಲಿ ಸೃಷ್ಟಿಯಾಗಬೇಕು. ರವಿಕೃಷ್ಣ ರೆಡ್ಡಿ ಅಂತಹ ಮಾದರಿಯನ್ನು ಕಟ್ಟಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಾನೆ ಹೊರತು ಅವನು ಆಗಬೇಕು ಅಂತಲ್ಲ. ಅದಕ್ಕಾಗಿ ನಾವು ಸಾಮಾನ್ಯ ಜನರು ಕಷ್ಟಪಟ್ಟು, ವಿದ್ಯಾವಂತರಾಗಿದ್ದು ಅವ್ರು ಕಷ್ಟಪಟ್ಟು ಜನರ ಪರವಾಗಿ ಹೋರಾಟ ಮಾಡಿದ್ರೆ ಜನರೇ ಅವರನ್ನು ಗೆಲ್ಲಿಸ್ಕೊಳ್ಳುವಂತಹ ವಾತಾವರಣವನ್ನು ಇಲ್ಲಿ ನಿರ್ಮಾಣ ಮಾಡಬೇಕು. ಬೇರೆ ಬೇರೆ ಜನರಿಗೂ ಅದು ಮಾದರಿ ಆಗಬೇಕು ಅಂತ ಮಾಡ್ತಿರುವಂತಹ ಹೋರಾಟ ಇದು. ಹಾಗಾಗಿ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಲ್ಲಿ ಅಂತಹ ತತ್ವ, ಸಿದ್ಧಾಂತ, ಮಾದರಿಗಳನ್ನ ಇಟ್ಕೊಂಡೇ ಮಾಡ್ತಾ ಇದ್ವಿ. ನಾನು ಮೊದಲ ಸಲ ಚುನಾವಣೆಗೆ ನಿಂತಿದ್ದೆ 2008ರಲ್ಲಿ. ನಾನಾಗ ಅಮೇರಿಕದಲ್ಲಿದ್ದೆ. ನೀವು ಜ್ಞಾಪಿಸ್ಕೊಳ್ಳಿ, 2008ರಿಂದ 2013 ತನಕ ನಮ್ಮ ರಾಜ್ಯದಲ್ಲಿ ಯಾವೆಲ್ಲ MLAಗಳಾಗಿದ್ದು ಅವರಷ್ಟು ದುಷ್ಟರು, ಅಧಮರು, ಕದೀಮರು, ಅಪರಾಧಿಗಳು ಯಾವ ಬ್ಯಾಚಲ್ಲೂ ಇಲ್ಲ. ಇವಾಗ ಹೆಂಗಿದ್ದಾರೆ? ಇವಾಗ ಎಷ್ಟೋ ವಾಸಿ. 2008 ಹೋಲಿಸಿದ್ರೆ ಇವಾಗ ಎಷ್ಟೋ ವಾಸಿ. ವಿಧಾನಸೌಧದಲ್ಲಿ ಬಟ್ಟೆ ಬಿಚ್ಚ ಹೊಡೆದಾಡ್ಕೊಂಡಿದ್ರು. DGPನೇ ವಿಧಾನಸೌಧ ಏನೇನೋ ಆಗಿತ್ತು 2008-13 ಮಧ್ಯದಲ್ಲಿ. ಅದಕ್ಕೆ ಯಾರು ಜನಾರ್ದನ್ ರೆಡ್ಡಿ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, 5 ಜನ ಇನ್ಕ್ಲೂಡಿಂಗ್ ಆವತ್ತಿನ ಮುಖ್ಯಮಂತ್ರಿ ಆಗಿದ್ದ ಯಡಿಯೂರಪ್ಪ, ಜನಾರ್ದನ್ ರೆಡ್ಡಿ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಅರತಾಳು ಹಾಲಪ್ಪ, ಕೃಷ್ಣ ಶೆಟ್ಟಿ, 5 ಜನ ಒಂದೇ ಅವಧಿಯಲ್ಲಿ ಒಂದೇ ಸಂದರ್ಭದಲ್ಲಿ ಪರಪ್ಪನಗ್ರಹಾರ ಜೈಲಲ್ಲಿದ್ದರು. ನಿಮಗೆ ಗೊತ್ತಿರಲಿ, 2008ರಲ್ಲಿ ಗೆದ್ದು ಬಂದಂಥವ್ರು ಇವರು. ಹಾಗಾಗಿನೇ ನಾನು ಅಮೇರಿಕದಿಂದ ಬಂದು ಮೌಲ್ಯಾಗ್ರಹ, ಸಾರ್ವಜನಿಕ ಜೀವನದಲ್ಲಿ ಮೌಲ್ಯಗಳನ್ನು ಆಗ್ರಹಿಸಿ ಅಂತ ಮಹಾತ್ಮ ಗಾಂಧೀಜಿ, ಆವಾಗ MG ರೋಡಲ್ಲಿ ಮಹಾತ್ಮ ಗಾಂಧೀಜಿ ಪ್ರತಿಮೆ ಹತ್ರ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಕೊಡ್ತಾಯಿದ್ರು. ಅಲ್ಲಿ ಟೆಂಟ್ ಹಾಕೊಂಡು 3 ದಿವಸ ಉಪವಾಸ ಸತ್ಯಾಗ್ರಹ ಮಾಡಿದ್ದೆ. ಆವಾಗ ಚುನಾವಣೆಗೆ ನಿಂತೆ. ಅದಾದ್ಮೇಲೆ ಇಂಡಿಯಾಗೆ ವಾಪಸ್ ಬಂದೆ ಅಮೇರಿಕದಿಂದ. 2013ರಲ್ಲಿ ನಾನು ಲೋಕಸತ್ತಾ ಅನ್ನುವಂಥ ಪಕ್ಷದಿಂದ ಒಬ್ಬ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ್ ಅಂತ, ಯಾರು ಆಂಧ್ರದವರು, MLA ಆಗಿದ್ರು. ಈ ವಾಸ್ ಎ ವಾಲಂಟ್ರಿ ರಿಟೈರ್ಮೆಂಟ್ ತೆಗೆದುಕೊಂಡಂಥ IAS ಆಫೀಸರು, MBBS ಡಾಕ್ಟರ್. ಅವರು ಒಂದು ಒಳ್ಳೆ ಇದೇ ಥರ ಕ್ಲೀನ್ ಆ್ಯಂಡ್ ಆನೆಸ್ಟ್ ಪಾಲಿಟಿಕ್ಸ್ ಅಂತ ಆ ಪಕ್ಷದಿಂದ BTM ಲೇಔಟಿಂದ ನಿಂತಿದ್ದೆ. 2014ರಲ್ಲಿ ಆಮ್ ಆದ್ಮಿ ಪಕ್ಷದಿಂದ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಕ್ಕೆ ನಿಂತ್ಕೊಂಡೆ. 2018ರಲ್ಲಿ ಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಪಕ್ಷೇತರನಾಗಿ ನಿಂತ್ಕೊಂಡೆ. 2024ರಲ್ಲಿ ಶಿಗ್ಗಾವಿಯಿಂದ KRS ಪಕ್ಷದ ಅಭ್ಯರ್ಥಿಯಾಗಿ ನಿಂತ್ಕೊಂಡೆ. ನಾವು ಹಲವಾರು ಚುನಾವಣೆಗಳನ್ನ ಎಲ್ಲ ಸಂದರ್ಭದಲ್ಲೂ ನಾವು ಒಂದು ಓಟು ಒಂದು ನೋಟು ಅಭಿಯಾನದಲ್ಲಿಯೇ ಮಾಡಬೇಕು, ಜನರ ಪಾಲುದಾರಿಕೆಯಲ್ಲೇ ಮಾಡಬೇಕು. ಹಾಗಾಗಿ ಇನ್ನೊಂದ್ ಕಡೆ MP ಆಗಿ ನಿಂತ್ಕೊಳ್ತೀರಿ. ನೀವ್ಯಾರು ಬೇಡ ಅನ್ನೋದಕ್ಕೆ ರಾಜ್ಯದಲ್ಲ, ವಾರಣಾಸಿಯಿಂದ ನಿಂತ್ಕೊಂಡ್ರು ನಾನು ಸಪೋರ್ಟ್ ಮಾಡ್ತೀನಿ. ಕರ್ನಾಟಕದಲ್ಲೇ ತಾನೇ ನಿಂತ್ಕೊಳ್ತಿರೋದು. ನಾವು MLA ಆಗಾದ್ರೂ ನಿಂತ್ಕೊಳ್ತೀವಿ. ಗ್ರಾಮ ಪಂಚಾಯಿತಿ ಆದ್ರೂ ಗೆದ್ದು ತೋರಿಸ್ಬೇಕಲ್ಲ ಅಂತ ಕೇಳ್ತಾರೆ. ಅವಾಗ ಏನಂತೀರಿ? ಯಾರು ಕೇಳೋದು? ಮತ್ತೆ ಇನ್ನು ಹೆಂಗ್ ನಿಂತ್ಕೊಳ್ತೀರಿ ನೀವು? MLA MP ಬಿಟ್ಟಾಕ್ಬಿಡ್ರಿ, ಒಂದು ಗ್ರಾಮ ಪಂಚಾಯಿತಿನಾದ್ರೂ ಗೆಲ್ಲಿಸ್ರಿ. ಅವರು ಗೆಲ್ಲಿಸ್ರಿ. ಮೊನ್ನೆ ತಾನೇ ಒಬ್ಬ ಹೆಣ್ಣು ಮಗಳು ನಮ್ಮ ಪಕ್ಷದಿಂದ ಗ್ರಾಮ ಪಂಚಾಯತಿ, ಪಕ್ಷ ಇಲ್ಲ ಯಾವ್ದ್ರಲ್ಲಿ, ಗ್ರಾಮ ಪಂಚಾಯತಿಲಿ ಅಭ್ಯರ್ಥಿಗಳು ಮಾತ್ರ ಇರೋದು. ಮೊನ್ನೆ ಚಡ್ಚಣ ಅಂತ ಮಹಾರಾಷ್ಟ್ರದ ಬಾರ್ಡ್ನ ಒಂದು ಹಳ್ಳಿಯಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಯಾರಿಗೂ ಹಣ ಹೆಂಡ ಹಂಚಿದ ನಮ್ಮವ್ರು ಪ್ರಚಾರ ಮಾಡಿ ಗೆಲ್ಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ನಾವು ಆಮ್ ಆದ್ಮಿನ ಯಾಕೆ ಬಿಟ್ರಿ ನೀವು? ಆಮ್ ಆದ್ಮಿಯನ್ನ ಈಗ ವಿಚಾರ ಪಕ್ಷಗಳನ್ನು ಚೇಂಜ್ ಮಾಡ್ಕೊಂಡ್ ಬರ್ತೀರಿ, ಎರಡೇ ಪಕ್ಷ ಕ್ಷೇತ್ರಗಳನ್ನು ಚೇಂಜ್ ಮಾಡ್ಕೊಂಡ್ ಬರ್ತೀರಿ. ಏನ್ ಈಸಿಯಾಗಿ ಎರಡೇ ಪಕ್ಷ ಚೇಂಜ್ ಮಾಡಿರೋದು. ನೋಡಿ, ಕರ್ನಾಟಕದಲ್ಲಿ ನಾನು ಆಗ್ಲೇ ಹೇಳಿದೆ ನಿಮಗೆ ಬಹಳ ಸ್ಪಷ್ಟವಾಗಿ. ಈಗ ನಿಮ್ಗೆ ಕ್ಲಾರಿಟಿ ಇದೆಯಾ ಸರ್? KRS ಬಿಟ್ಟು ನಾನು ಮುಗಿಸೋದಕ್ಕೆ ಅವಕಾಶ ಕೊಡಿ. ಅಲ್ಲ, ಕೊಡ್ತೀನಿ. ಇದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ, ನಿಮಗೆ ಕ್ಲಾರಿಟಿ ಇದೆಯಾ? KRS ನಲ್ಲೇ ಉಳ್ಕೊಂತೀರಾ? ಈಗ ನಾಳೆ BJP ಅವ್ರು ಫೋನ್ ಮಾಡ್ತಾರೆ, ಕಾಂಗ್ರೆಸ್ನವ್ರು ಬರ್ರಿ
ಟಿಕೆಟ್ ಕೊಡ್ತೀವಿ ಬರ್ರಿ ಅಂತಾರೆ, ಹೋಗ್ತೀರಾ? ನೀವು ನೋಡಿ, ನಾನು ಇಲ್ಲಿ ತನಕ 5 ಚುನಾವಣೆಗಳನ್ನ ಸ್ಪರ್ಧೆ ಮಾಡಿದ್ದೀನಿ. ಹೌದು. ಇಲ್ಲೊಂದು ಮಾದರಿಯನ್ನ ನಿರ್ಮಾಣ ಮಾಡೋದಕ್ಕೆ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ, ಜನರಿಗೆ ತಿಳಿಸೋದಕ್ಕೆ ಸ್ಪರ್ಧೆ ಮಾಡ್ತಾ ಇದ್ದೀವಿ. ನಾವು ಗೆಲ್ಲೋದಿಲ್ಲ, ಜನ ನಮ್ಮನ್ನು ಗೆಲ್ಲಿಸ್ಬೇಕು. ಹಾಗಾಗಿ ಈಗ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಅನ್ನೋದರ ಸಂಸ್ಥಾಪಕ ಅಧ್ಯಕ್ಷ ನಾನು. ಈ ಪಕ್ಷದಲ್ಲಿ ನಾನು 7 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈಗ ಬೇರೆ ಯಾವುದೇ ಪಕ್ಷಕ್ಕೆ ಹೋಗುವಂಥ ಅವಕಾಶಗಳು ಎಷ್ಟೋ ಇದ್ರೂ, ನಾನು ಲೋಕಸತ್ತಾ ಅನ್ನುವಂಥ ಪಕ್ಷದಿಂದ ಹೋಗೋದಕ್ಕೆ ಮೊದಲು ನನಗೆ ಬೇರೆ ಬೇರೆ ಕಡೆ ಇದ್ರೂ ನಾನು ಯಾಕೆ ಲೋಕಸತ್ತಾ ಹೋದೆ? ಯಾಕೆಂದರೆ ಅದು ಕ್ಲೀನ್ ಆ್ಯಂಡ್ ಆನೆಸ್ಟ್ ಪಾಲಿಟಿಕ್ಸ್, ಒಂದು ಒಳ್ಳೆಯ ರಾಜಕಾರಣವನ್ನು ಅದು ಪ್ರತಿಪಾದಿಸ್ತಾ ಇದೆ. ಆಮ್ ಆದ್ಮಿ ಪಕ್ಷಕ್ಕೆ ಯಾಕೆ ಹೋದ್ವಿ? ಅವತ್ತೊಂದು ಆದರ್ಶದ ರಾಜಕಾರಣ ಇತ್ತು. ಅದು ಆವತ್ತಿಗೆ ನಮಗೆ JCB ಪಾರ್ಟಿಯಿಂದ ಬಂದಿದ್ರು, ಯಾಕೆ ಹೋಗಲಿಲ್ಲ? ನಿಮಗೆ ಗೊತ್ತಿರಲಿ, ನನ್ನ ಹಳ್ಳಿಯಲ್ಲಿ ನಾವು ಹಣ ಹಂಚಿ ಎಂಡ ಕುಡಿಸಿ ರಾಜಕಾರಣ ಮಾಡಿರೋದನ್ನು ನೋಡಿರುವಂಥವನು. ಅದನ್ನು ನಾನು 17 ವರ್ಷಕ್ಕೆ ನನಗೆ ವೋಟಿಂಗ್ 18 ತುಂಬೋದಕ್ಕೆ ಮೊದಲೇ ನನಗೆ ವೋಟಿಂಗ್ ಇದ್ದಾಗ ಆವತ್ತಿಗೆ ಮೊದಲ ಚುನಾವಣೆಯಲ್ಲೇ BJPಗೆ ಬೂತ್ ಏಜೆಂಟ್ ಆಗಿದ್ದವನು. ನನಗೆ 22 ವರ್ಷ ವಯಸ್ಸಿಗೆ ಮೈಕ್ ಹಾಕ್ಕೊಂಡು ಗಾಡಿ ಮಾಡಿಕೊಂಡು ಚುನಾವಣಾ ಪ್ರಚಾರ ಮಾಡಿರುವಂಥವನು. ನನಗೆ ಇವತ್ತಿನ ರಾಜಕಾರಣದ ಎಲ್ಲ ಆಯಾಮಗಳು ಗೊತ್ತು. ಆದರೆ ಅವು ಅನೈತಿಕ, ಕಾನೂನು ಬಾಹಿರ, ಅವು ಒಳ್ಳೆಯದನ್ನು ಮಾಡೋದಿಲ್ಲ ಅಂತ ಬಿಟ್ಟು ಇದೇ ಮಾಡಬೇಕು ಅಂತ, ಹೀಗೇ ಮಾಡಬೇಕು ಅಂತ ಹೊರಟಿರೋದು ನಾವು. ಹಾಗಾಗಿ ನಮ್ಮನ್ನು ವಿರೋಧಿಸುವಂಥವ್ರು ಅವನಲ್ಲಿ ನಿಂತ, ಇಲ್ಲಿ ನಿಂತ, ಎಲ್ಲಿ ನಿಂತ, ನಾವು ಏನು ಮಾಡ್ತಿದ್ದೀವಿ ಅನ್ನೋದನ್ನು ಕ್ಷುಲ್ಲಕವಾಗಿ ಗಣಿಸುವಂಥವ್ರು. ಯಾಕೆ ಹೇಳಿ? ಇವರು ಹಣ ಹಂಚಿ ಎಂಡ ಕುಡಿಸಿ ಗಂಡಸರಿಗೆ ಲಿಕ್ಕರು, ಹೆಂಗಸರಿಗೆ ಕುಕ್ಕರು, ಎರಡು ಬೆಳೆದಿರೋ ನಿಕ್ಕರ್ ಹಂಚಿ ಚುನಾವಣಾ ರಾಜಕಾರಣ ಮಾಡ್ತಿರುವಂಥ ಪರಮ ನೀಚರು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ನಮ್ಮ ಇತಿಹಾಸವನ್ನು, ನಮ್ಮ ಹೋರಾಟವನ್ನು ಗಮನಿಸಿರುವಂಥವ್ರು ಇವತ್ತು ನೀವು ಇಲ್ಲಿ ನನ್ನ ಯಾಕೆ ಕುರಿಸಿ ಮಾತಾಡ್ತಾ ಇದ್ದೀರಾ? ಅವ್ಯಾವ ಇಲ್ಲ ಅಂದಿದ್ರೆ ಈ ವ್ಯಕ್ತಿ ಒಂದು ಸಿದ್ಧಾಂತವನ್ನು ನಂಬ್ಕೊಂಡು ಬಂದಿದ್ದಾರೆ. ಅವ್ರ ಹಿಂದೆ 100,000 ಜನನೂ ಅವ್ರು ಹೇಳಿದ್ದನ್ನು ಪರಿಪಾಲಿಸುವಂಥವ್ರು ಮಾಡುವಂಥವ್ರು ಇದ್ದಾರೆ. ಇವ್ರಿಗೊಂದು ಶಕ್ತಿ ಇದೆ ಅಂತ ಕೂರಿಸಿದ್ದೀರಾ. ಬೇರೆ ಯಾರಿಗೂ ನಾನೇನು ನಿಮ್ಗೆ ದುಡ್ಡು ಕೊಟ್ಟು ಇಂಟರ್ವ್ಯೂ ಮಾಡಿ ಅಂತ ಹೇಳಿದ್ನ? ಇವತ್ತೆಷ್ಟೋ ಕಡೆಗಳಲ್ಲಿ ದುಡ್ಡು ಕೊಟ್ಟು ಪೇಯ್ಡ್ ಜರ್ನಲಿಸಮ್ ಮಾಡ್ತಾರಲ್ವ, ಪೇಯ್ಡ್ ಅಡ್ವರ್ಟೈಸ್ಮೆಂಟ್ ಮಾಡ್ತಾರಲ್ಲ ರಾಜಕಾರಣಿಗಳು. ನಾವು ಆ ಥರದ್ದು ಏನಾದ್ರು ಮಾಡಿದ್ವಿ? ಇಲ್ವಲ್ಲ. ಹಾಗಾಗಿ ನಮ್ಮ ಹಿಂದೆ ಒಂದು ಶಕ್ತಿ ಇದೆ. ಆ ಶಕ್ತಿ ಎಲ್ಲಿಂದ ಬಂದಿದೆ? ನಮ್ಮ ಆದರ್ಶದಿಂದ, ನಮ್ಮ ಮೌಲ್ಯಗಳಿಂದ. ಪೇಯ್ಡ್ ಜರ್ನಲಿಸಮ್ ಅಂದ್ರೆ ಪೇಯ್ಡ್ ಜರ್ನಲಿಸಮ್. ಈಗ BJP ಭ್ರಷ್ಟಾಚಾರ ಅಂತೀರಾ, JDS ಭ್ರಷ್ಟಾಚಾರ ಅಂತೀರಾ, ಕಾಂಗ್ರೆಸ್ ಭ್ರಷ್ಟಾಚಾರ ಅಂತೀರಾ. KRS ಭ್ರಷ್ಟಾಚಾರ ಅಲ್ವಾ? ಅಲ್ಲ ಅನ್ನೋದಾದ್ರೆ ಹಂಗೆ ಮಾಧ್ಯಮಗಳಲ್ಲೂ ಕೆಲವೊಬ್ರು ಆ ಕೆಲಸಗಳನ್ನು ಮಾಡಿರ್ಬೋದು. ನೀವೆಷ್ಟು ಲಕ್ಷ ಕೊಟ್ಟು ಬಂದ್ರಿ ನಮ್ಗೆ? ನಾನು ನಿಮ್ಮನ್ನು ಕೇಳಿದ್ದಲ್ಲ. ಅಲ್ಲಲ್ಲ, ನಾನು ಕೇಳ್ತಿರೋದು ಮಾಧ್ಯಮಗಳಲ್ಲಿ ನಮ್ದು ಇಷ್ಟೆಲ್ಲ ಇಂಟರ್ವ್ಯೂ ಮಾಡ್ತಿದಾರಲ್ವ, ನೀವು ಮಾಡ್ತಿದ್ದೀರಲ್ವಾ, ನಾನು ನಿಮ್ಗೇನಾದ್ರು ಕೊಟ್ಟನಾ? ಇಲ್ವಲ್ಲ. ಅದೇ ರೀತಿಲೇ ಏನು ಬೇರೆ ನಾವೇನು ವಿಚಾರ ಕೇಳಿದೆ, ಇದನ್ನ ನಾವು ಯಾವುದೋ ರೀತಿಯಲ್ಲಿ ಬೆಳೆದು ಬಂದಿದ್ದಲ್ಲ. ನೀವು ನನಗೆ ಯಾಕೆ ಗೌರವ ಕೊಟ್ಟಿಲ್ಲ, ಕರೆದಿದ್ದೀರಾ ಅಂತ ಕೇಳಿದ್ ನಾನು. ನಮ್ಗೊಂದು ಶಕ್ತಿ ಇರೋದ್ರಿಂದ ತಾನೇ, ನಮ್ದೇನೋ ಒಂದು ಮೌಲ್ಯ ಇದೆ ಅಂತ ತಾನೇ. ಅದೇ ರೀತಿಯಲ್ಲೇ ಜನರಲ್ಲೂ ಆ ಮೌಲ್ಯವನ್ನ ಗುರುತಿಸ್ತಿದ್ದಾರೆ ಜನ. ಹಾಗಾಗಿ JDS, ಕಾಂಗ್ರೆಸ್, BJP ತರದ ರಾಜಕಾರಣ ಅದೇ ಸರಿ ಅನ್ನುವಂಥವ್ರು, ಅದೇ ನೀಚ ರಾಜಕಾರಣ ಸರಿ ಅನ್ನುವಂಥವ್ರಿಗೆ ಯಾವ್ದು ತಪ್ಪು ಅನ್ಸುತ್ತೆ ಹೇಳಿ? ನಮ್ಮ ರಾಜಕಾರಣ ತಪ್ಪು ಅನ್ಸುತ್ತೆ ಅಲ್ವಾ? ಅಷ್ಟೇ. ಧರ್ಮ, ಜಾತಿ, ಹಣ ಬಿಟ್ಟು ರಾಜಕೀಯ ಮಾಡಕ್ಕೆ ಕರ್ನಾಟಕದಲ್ಲಿ ಆಗತ್ತಾ? ನಿಜ ಹೇಳ್ಬಿಡಿ. ಕರ್ನಾಟಕ ನೀವು ಹಣವಂತರ? ಭೂಮಿ ಮೇಲೆ ಇದೆಯಾ? ನಾನು ಹಣವಂತ. ಭೂಮಿ ಮೇಲೆ ಇದೆ. ನಾನು ಹಣವಂತ. ಆದ್ರೆ ಎಲೆಕ್ಷನ್ ದುಡ್ಡು ಖರ್ಚು ಮಾಡಲ್ಲ. ನಮ್ಮ ಮನೆ ಕಡೆ ನಾವು ಚೆನ್ನಾಗಿದ್ದೀವಿ. ನಾನು ಅಮೆರಿಕದಲ್ಲಿ ದುಡಿದು ಬಂದಿದ್ದೀನಿ. ನೀವೇನು ಓದಿದಿರಿ? ನಿಮ್ಮ ಹಿನ್ನೆಲೆ ಏನು ತಿಳ್ಕೊಳ್ದೆ ಬಂದಿಲ್ಲ ಸರ್. ನಾನು ಅದಕ್ಕೆ ಕೇಳಿದ್ವಿ, ಏನು ಓದಿದಿರಿ ಅಂತ ಹೊರಗೆ ಗೊತ್ತಾಗಲ್ವಾ? ಖರ್ಚು ಮಾಡಲ್ಲ ನಾವು. ಹಣ ಕುಕ್ಕರ್ಗೆ ನಿಕ್ಕರ್ ಹಂಚಿ ಓಟ್. ಸರಿ, ನಿಮ್ KRS ಪಕ್ಷಕ್ಕೆ ನಾನು ಅಥವಾ ನನ್ನ ರೀತಿಯಲ್ಲಿ ಯುವಕರು ಬರಬೇಕು ಅಂದ್ರೆ ನಾನು ಯಾವ ಜಾತಿಯವಳಾಗಿರ್ಬೇಕು? ಯಾವ ಧರ್ಮದವರಾಗಿರ್ಬೇಕು? ನನ್ನ ಬ್ಯಾಕ್ಗ್ರೌಂಡ್ ಎಷ್ಟಿರ್ಬೇಕು? ನನ್ನ ಬ್ಯಾಕ್ಗ್ರೌಂಡ್ ಏನಿರ್ಬೇಕು? ಭಾರತದ ಪ್ರಜೆಯಾ? ಡೆಫಿನೆಟ್ಲಿ ಅಷ್ಟೇ. ಲಿಂಗ ಇಲ್ಲ, ಜಾತಿ ಇಲ್ಲ. ನಿಮ್ಮ ಜಾತಿ, ಹಣ ಅದ್ಯಾವುದು ನಾವು ಲೆಕ್ಕ ನೋಡೋದಿಲ್ಲ. ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಿ, ಹಿಂದಿನ ಇತಿಹಾಸನೂ ಚೆಕ್ ಮಾಡೋದಿಲ್ಲ ನಾವು. ಯಾಕಂದರೆ ಎಷ್ಟೋ ನಮ್ಮ ಪಕ್ಷಕ್ಕೆ ಬಂದಿರೋರು ಹಿಂದೆ BJP ಜೊತೆನೋ, ನಮ್ಮ ಪಕ್ಷ ಇಲ್ದಿದ್ದಾಗ ಯಾವ ಪಕ್ಷಕ್ಕೆ ಸಪೋರ್ಟ್ ಮಾಡ್ತಾಯಿದ್ರು? BJPಗೋ, ಕಾಂಗ್ರೆಸ್ಗೋ, JDSಗೋ ಮಾಡ್ತಾಯಿದ್ರು. ಅಲ್ಲಿ ಹಣನೂ ತಗೊಳ್ತಾ ಇದ್ರು ಅಥವಾ ಇವರೇ ಹಂಚ್ತಾ ಇದ್ರು. ನಾವು ಅದಕ್ಕೆ ಹೇಳ್ತೀವಿ, ನೀವು ನಮ್ಮ ಪಕ್ಷಕ್ಕೆ ಸೇರೋದಕ್ಕೆ ಮೊದಲು ಏನು ಮಾಡಿದ್ರಿ ಅನ್ನೋದು ಲೆಕ್ಕ ಬರಲ್ಲ. ನಮ್ಮ ಜೊತೆ ಇರೋ ತನಕ ನೀವು ನಮ್ಮ ಥರ ಇರಬೇಕು. ಆಮೇಲೆ ನಮ್ಮನ್ನು ಬಿಟ್ಟು ನೀವು ಹೋಗ್ತೀರಾ, ಬೇರೆ ಪಕ್ಷ ಸೇರ್ತೀರಾ, ಅದು ನಿಮ್ಮ ಕರ್ಮ. ನೀವು ಮುಂದೆ ಹೋಗಿ ಮಾಡೋ ತಪ್ಪುಗಳಿಗೂ ನಾವು ಹೊಣೆ ಅಲ್ಲ, ನೀವು ಹಿಂದೆ ಮಾಡಿರೋ ತಪ್ಪುಗಳಿಗೂ ನಾವು ಹೊಣೆ ಅಲ್ಲ. ನಮ್ಮ ಜೊತೆ ಇರೋವಾಗ ನೀವು ನಮ್ಮ ಚೌಕಟ್ಟಿನಲ್ಲಿ ಕೆಲಸ ಮಾಡಲಿಲ್ಲ ಅಂದ್ರೆ ನಮ್ಮ ತಪ್ಪು, ಅಷ್ಟೇ ನಮ್ಮ ತಪ್ಪು. ಹಾಗಾಗಿ ನಿಮ್ಮ ಕುಲ, ಜಾತಿ, ಮತ, ಪ್ರಾಂತ ಯಾವುದೂ ಕೇಳೋದಿಲ್ಲ ನಾವು. ಯಾರು ಬೇಕಾದರೂ ಬರ್ಬೋದು, ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು. ಪಕ್ಷದ ತತ್ವ ಸಿದ್ಧಾಂತ ಟಿಕೆಟ್ ಕೊಡ್ತೀರಾ? 290 ವಿಧಾನಸಭಾ ಕ್ಷೇತ್ರಗಳಿಗೆ ನಾವು ನಾಮಿನೇಷನ್ ಹಾಕಿದ್ವಿ. 2019
23ರಲ್ಲಿ 4 ಸೀಟು ಅಲ್ಲಿ 4 ಇದರಲ್ಲಿ ಬೇರೆ ಬೇರೆ ಕಾರಣಗಳಿಂದಾಗಿ ನಾಮಪತ್ರ ತಿರಸ್ಕೃತವಾಯಿತು. 196 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಹಾಕಿದ್ವಿ ನಾವು 2023ರಲ್ಲಿ. 2024ರಲ್ಲಿ 28 ಲೋಕಸಭಾ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳು ಹಾಕಿದ್ವಿ. ತೀರಾ ಸಾಮಾನ್ಯ ಹಿನ್ನೆಲೆಯ ಮಹಿಳೆಯರು ಸೇರಿದಂತೆ ಸಾಮಾನ್ಯ ಹಿನ್ನೆಲೆಯ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಾರೆ ಅಂತ ಹೇಳುವಂತಹ ಕಡೆಗಳಲ್ಲೂ ಜನರಲ್ ಕಾನ್ಸ್ಟಿಟ್ಯೂನ್ಸಿಲಿ ಇವಾಗೇನೋ ತಮಿಳುನಾಡಲ್ಲಿ ಹೇಳ್ತಾ ಇದಾರಲ್ವಾ, ಏನು SC ಜನರಲ್ ಕಾನ್ಸ್ಟಿಟ್ಯೂನ್ಸಿಗಳಲ್ಲಿ ಎಸ್ಸಿಗಳು ಗೆದ್ದು ಬಂದಿದ್ದಾರೆ ಅಂತ. ನಮ್ಮ ಪಕ್ಷದಲ್ಲಿ ಇವತ್ತಿಗೆಲ್ಲ 2023ರಲ್ಲಿಯೇ ಬಹುಶಃ ಕನಿಷ್ಠ ಒಂದು 20 ವಿಧಾನಸಭಾ ಕ್ಷೇತ್ರಗಳಲ್ಲಿ ಜನರಲ್ ಸಾಮಾನ್ಯ ಕ್ಷೇತ್ರಗಳಲ್ಲಿ ನಾವು SC ST ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟಿದ್ವಿ. ನಾವೊಂದು ಒಳ್ಳೆಯ ಪ್ರೋಸೆಸ್ಸು, ಬಹಳ ಅದ್ಭುತವಾದ, ಪ್ರತಿ ತಿಂಗಳು ಒಂದು ಉದಾಹರಣೆ ಹೇಳ್ತೀನಿ. ಪ್ರತಿ ತಿಂಗಳು ನೀವು KRS ಪಾರ್ಟಿ ಬ್ಯಾಲೆನ್ಸ್ ಶೀಟ್ ಅಂತ ಇವತ್ತು ಫೇಸ್ಬುಕ್ಕಲ್ಲಿ ಸರ್ಚ್ ಮಾಡಿ, ಹ್ಯಾಶ್ಟ್ಯಾಗ್ ಹಾಕಿ. 4 ವರ್ಷದಿಂದ ಪ್ರತಿ ತಿಂಗಳು ನಮ್ಮ ಪಕ್ಷಕ್ಕೆ ಏನು ದೇಣಿಗೆ ಶುಲ್ಕ, ಸದಸ್ಯತ್ವ ಶುಲ್ಕ ಇಟ್ಟಿದ್ವಿ ಬರುತ್ತೆ, ನಾವು ಆ ತಿಂಗಳಲ್ಲಿ ಎಷ್ಟು ಖರ್ಚು ಮಾಡಿದ್ವಿ ಅಂತ ಲೆಕ್ಕ ಕೊಡ್ತಾ ಇದ್ದೀವಿ. ಇಡೀ ದೇಶದಲ್ಲೇ ಯಾವ ರಾಜಕೀಯ ಪಕ್ಷವೂ ಮಾಡ್ತಾ ಇಲ್ಲ. ಅದೇ ರೀತಿಯಲ್ಲಿ ಅಭ್ಯರ್ಥಿಗಳ ಆಯ್ಕೆ ಮಾಡುವಾಗಲೂ ಸಹ 5 ಜನರ ಪ್ಯಾನಲ್ ಇಂಟರ್ವ್ಯೂ ಮಾಡುತ್ತೆ. ಇಂಟರ್ವ್ಯೂ ಮಾಡಿ ಅದನ್ನು 20-25 ಜನ ಇರುವಂಥ ನಮ್ಮ ರಾಜ್ಯ ಸಮಿತಿಯಲ್ಲಿ ಇವರ ರೆಫರೆನ್ಸ್ ಏನಿದೆ, ಇವರೇನು ರೆಫರ್ ಮಾಡಿರ್ತಾರೆ, ಅದು ಪ್ರಪೋಸಲ್ ಏನಿದೆ ಅವ್ರದ್ದು 5 ಜನರ ಪ್ಯಾನಲ್ದು, ಅದನ್ನೆಲ್ಲ ಇಟ್ಟು ಚರ್ಚೆ ಮಾಡಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡ್ತೀವಿ. ರವಿ ಕೃಷ್ಣಾರೆಡ್ಡಿ ಅಲ್ಲಿ ಅಧ್ಯಕ್ಷನಾಗಿದ್ದಾಗಲೂ ಸಹ ಅದು ಕಲೆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇತ್ತು. ಇವಾಗ ನಾನು ಅಧ್ಯಕ್ಷ ಅಲ್ಲ, ನಾನು ಗೌರವಾಧ್ಯಕ್ಷ. ಯಾಕಂದ್ರೆ ನಮ್ಮ ಪಕ್ಷದಲ್ಲಿ ಈ ವಂಶ ಪರಂಪರೆ ರಾಜಕಾರಣ ಯಾಕಿದೆ ಅಂದರೆ ನಮ್ಮಲ್ಲಿ ಟರ್ಮ್ ಲಿಮಿಟ್ಸ್ ಇಲ್ಲ. ನಾನು 2 ಸಂಸ್ಥೆಗಳ ಒಂದು ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆ ಮತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವೆರಡರ ಸಂಸ್ಥಾಪಕ ಅಧ್ಯಕ್ಷ. ಲಂಚಮುಕ್ತ ಕರ್ನಾಟಕ ನಿರ್ಮಾಣ ವೇದಿಕೆಯಲ್ಲಿ ಪ್ರತಿ ವರ್ಷ ಕಮಿಟಿ ಬದಲಾಗುತ್ತೆ. ಒಂದೇ ಕಮಿಟಿಯಲ್ಲಿ ಅಂದರೆ ಒಬ್ಬ ವ್ಯಕ್ತಿ 2 ಅವಧಿಗಿಂತ ಜಾಸ್ತಿ ಇರಬಾರ್ದು. ನಾನು 2 ವರ್ಷ ಅಲ್ಲಿ ಸತತವಾಗಿ ಅಧ್ಯಕ್ಷನಾಗಿದ್ದೆ. ಅದಾದ ಮೇಲೆ 7 ವರ್ಷ ಆಯ್ತು. ಈಗ ನಾನು ಅಧ್ಯಕ್ಷ ಅಲ್ಲ, ಅಲ್ಲಿ 4ನೇ ಅಧ್ಯಕ್ಷರು ಇವತ್ತು ಬಂದಿರುವಂಥವ್ರು, ಅಲ್ಲಿ ಹೊಸ ಅಧ್ಯಕ್ಷರು. ಇವತ್ತು ನನ್ನ 3 ವರ್ಷ ಒಂದು ಟರ್ಮ್ಗೆ ನಮ್ಮ ಪಕ್ಷದ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿ ಈ ಥರದವ್ರಿಗೆ. ಅದರಲ್ಲಿ ನಾನು 2 ಟರ್ಮ್ಗೆ ಆದೆ. 2019ರಿಂದ 2022 ತನಕ, 22ರಿಂದ 25 ತನಕ. 25ರಲ್ಲಿ ತೀರಾ ಯಾವುದೋ ಒಂದು ಸಣ್ಣ ಸಮುದಾಯದಿಂದ, ಹಿಂದುಳಿದ ಸಮುದಾಯದಿಂದ ಬಂದಿರುವಂತಹ ಹಾಸನ ಜಿಲ್ಲೆಯ ಹೊಳೆನರಸೀಪುರದ ಒಬ್ಬ ಸಾಮಾಜಿಕ ಕಾರ್ಯಕರ್ತರಾಗಿ ರಾಜ್ಯದಲ್ಲಿ ಅವ್ರದೇ ಆದಂತಹ ರೀತಿಯಲ್ಲಿ ಅನ್ಯಾಯ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಾ ಬಂದಿರುವಂಥ ದೀಪಕ್ CN ಅನ್ನುವಂಥವ್ರು ಇವತ್ತು ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರು. ನಾನು ಅದರ ಸಂಸ್ಥಾಪಕ ಅಧ್ಯಕ್ಷನಾಗಿರೋ ಹಾಗಾಗಿ ನಾನು ಹೇಳ್ತಿರೋ ನಮ್ಮ ಪಕ್ಷದ ತತ್ವ ಸಿದ್ಧಾಂತಗಳು ಹೇಗಿದೆ, ನಾವು ಯಾರಿಗೆಲ್ಲ ಧರ್ಮ ಇಲ್ಲ, ಹಣ ಇಲ್ಲ, ಜಾತಿ, ಇನ್ನು ಕುಲ ಗೋತ್ರ ಏನು ಕೇಳಲ್ಲ. KRS ಬಂದ್ರೆ ಕುಲ ಗೋತ್ರ ಜಾತಿ ಆಗಿ ಏನಕ್ಕೆ ಬೇಕು? ಈಗ ಇವ್ರುಗಳಲ್ಲಿ ಚುನಾವಣೆ ನಿಲ್ಲೋದಿಕ್ ಬೇಕು. ಯಾಕೆ ಕೆಲವೊಂದು ಅಲ್ಲಿ ಬೇರೆ ಅದು ಬಿಟ್ಟರೆ ಪಕ್ಷದಲ್ಲಿ ಅವಕಾಶ ಕೊಡೋದಿಕ್ಕೆ, ಪಕ್ಷದಲ್ಲಿ ಕೆಲಸ ಮಾಡೋದಿಕ್ಕೆ ಯಾವ ಕುಲ ಗೋತ್ರ ಜಾತಿ ಅಂತರ ಯಾವುದೂ ಇಲ್ಲ ನಮ್ಮಲ್ಲಿ. ಅಷ್ಟೇ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ನಾವು ಮಾಡ್ತಾ ಬಂದ್ವಿ. ಈಗ ನಿನ್ನೆಯಿಂದ ಎಲ್ಲ ಕಾಕ್ರೋಚ್ ಜನತಾ ಪಾರ್ಟಿ, ಹಿಟ್ ಜನತಾ ಪಾರ್ಟಿ ಏನಂತೀರಾ? ಅದು ಈಗ ಜನರ ಒಂದು ಅಭಿವ್ಯಕ್ತಿ, ಯಾವುದೋ ಇಲ್ಲಿ ತನಕದ ಅವ್ರ ಹದುಮಿಟ್ಟ ಆಕ್ರೋಶದ ಅಭಿವ್ಯಕ್ತಿ, ವಿಶೇಷವಾಗಿ ಯುವ ಜನರದ್ದು. ಈ 30 ವರ್ಷದ ಕೆಳಗಡೆ ಇರುವಂಥ ಯುವ ಜನರು ಅವರು ರಾಜಕೀಯ ಪ್ರಜ್ಞೆ ಬೆಳೆಸ್ಕೊಂಡಾಗ್ಲಿಂದ ಯಾರನ್ನು ನೋಡ್ತಾ ಇದ್ದಾರೆ? ದೇಶದ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರನ್ನೇ. ಬೇರೆ ಬೇರೆ ಪಕ್ಷಗಳನ್ನ ನೋಡ್ಕೊಂಡ್ ಬಂದಿದ್ದಾರೆ. 10 ವರ್ಷ ಕೊಡಿ ನಮಗೆ, ಒಂದ್ಸಲ ಅವಕಾಶ ಕೊಡಿ ಅಂದವ್ರು ಏನ್ ಮಾಡಿದ್ರು? 13 ವರ್ಷಕ್ಕೆ 3ನೇ ಟರ್ಮ್ ತಗೊಂಡಿದ್ದಾರೆ. ಈಗಲೂ ನೆಹರೂನ್ ಬೈತಾ ಇದ್ದಾರೆ. ಹಾಗಾಗಿ ಇವತ್ತು ದೇಶದ ಯುವ ಜನತೆ, ಇವರಿಗೆ ಉದ್ಯೋಗಗಳಿಲ್ಲ. ಒಂದು ಯೂಸ್ಲೆಸ್ ಕ್ಲಾಸ್ ಬರುತ್ತೆ ಅಂತ ಯುವಾಲ್ ನೋಹಾ ಹರಾರಿ ಅನ್ನುವಂಥ ಒಬ್ಬ ಚಿಂತಕ ತನ್ನ ಪುಸ್ತಕದಲ್ಲಿ ಬರೀತಾನೆ. ಯೂಸ್ಲೆಸ್ ಕ್ಲಾಸ್ ಅನ್ನೋದು ಬರುತ್ತೆ ಅಂತ. ಯಾಕೆಂದರೆ ಇವತ್ತು ಆಟೋಮೇಷನ್ ಆಗ್ತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ, ಮೆಕನೈಸೇಷನ್ ಆಗ್ತಾ ಇದೆ ಪ್ರೊಡಕ್ಷನಲ್ಲಿ. ಇವೆಲ್ಲದರಿಂದ ಏನಾಗುತ್ತೆ, ಹೆಚ್ಚು ಉದ್ಯೋಗಗಳು ಸೃಷ್ಟಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಈಗ ಒಂದು JCB 100 ಜನ ಮಾಡ್ತಿದ್ದ ಕೆಲಸನ ಒಂದು JCB 1 ಗಂಟೆಲಿ ಮಾಡುತ್ತೆ ಇವಾಗ. ಹಾಗಾಗಿ ಉದ್ಯೋಗ ಕೊಡದೇನೆ ಜನರಿಗೆ ಬೇಕಾದಂಥ ಅಗತ್ಯಗಳನ್ನ ಪೂರೈಸುವಂತಹ ದಿನಗಳು ಬರುತ್ತೆ. ಯಾವುದೇ ಅರಾಜಕತೆ ಮಾಡಬೇಡಿ ಅಂತ. ಅಂತಹ ದಿನಗಳನ್ನು ನಾವು ಕಾಲಿಡ್ತಿರುವಂಥ ಸಂದರ್ಭದಲ್ಲಿ, ದೇಶದ ಯುವ ಜನತೆಗೆ ಉದ್ಯೋಗಗಳು ಮತ್ತು ಅವಕಾಶಗಳು ಇಲ್ಲದಂಥ ಸಂದರ್ಭದಲ್ಲಿ, ರಾಜಕಾರಣಿಗಳ ಮೋಸ ವಂಚನೆಗಳು ಅವ್ರಿಗೆ ಗೊತ್ತಾಗ್ತಿರುವಂಥ ಸಂದರ್ಭದಲ್ಲಿ ಈ ಥರ ಕಾಕ್ರೋಚ್ ಜನತಾ ಪಾರ್ಟಿ ಅನ್ನುವಂಥದ್ದು ಉಟ್ಕೊಳ್ಳುತ್ತೆ. ಇದೊಂದು ಅಭಿವ್ಯಕ್ತಿ, ಅದೊಂದು ರಾಜಕೀಯ ಪಕ್ಷ ಅಲ್ಲ, ಅದೊಂದು ಫೇಸ್ಬುಕ್ ಪೇಜ್ ಅಥವಾ ಒಂದು ಸೋಷಿಯಲ್ ಮೀಡಿಯಾ ಅಷ್ಟೇ. ಅದನ್ನ ರಿಜಿಸ್ಟ್ರೇಷನ್ ಆಗಬೇಕು. ಚುನಾವಣೆ ನಿಲ್ಲಬೇಕು ಅಂದರೆ ಪಾರ್ಟಿಯಿಂದ, ಪಕ್ಷೇತರಾಗಿ ಯಾರು ಬೇಕಾದ್ರೂ ನಿಲ್ಬಹುದು. ಪಾರ್ಟಿಯಿಂದ ನಿಲ್ಲಬೇಕು ಅಂದರೆ ಚುನಾವಣಾ ಆಯೋಗದಿಂದ ರಿಜಿಸ್ಟ್ರೇಷನ್ ಪಡ್ಕೊಂಡಿರ್ಬೇಕು. ಅದ್ರ ಮಧ್ಯದಲ್ಲಿ ಇವರು ಆದರೆ ಒಂದು ಹೋರಾಟವಾಗಿ ಚಳವಳಿಯಾಗಿ ಯಶಸ್ವಿ ಆಗಬಹುದು. ಯಾಕಂದ್ರೆ ಬಂದಿದ್ದು ಹೋಗಿ ಬಂದು ಬ್ಲಾಕ್ ಮಾಡ್ತಾರೆ. BJP ಅವರು ನಿಜಕ್ಕೂ ಅವ್ರು ಪ್ರಜಾಪ್ರಭುತ್ವವಾದಿಗಳಲ್ಲ. BJP ಬಹಳ ಇಡೀ ಪ್ರಪಂಚದಲ್ಲಿಯೇ ಇವತ್ತು ಅತ್ಯಂತ ಕೆಟ್ಟ ಪ್ರಜಾಪ್ರಭುತ್ವ ದೇಶಗಳಲ್ಲಿ, ಕೆಟ್ಟ ಪತ್ರಿಕಾ ಸ್ವಾತಂತ್ರ್ಯ ಇರುವಂಥ ದೇಶಗಳಲ್ಲಿ ನಮ್ಮ ದೇಶವೂ ಒಂದು. ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಡಿಮೆ ಇರುವಂಥ ದೇಶಗಳಲ್ಲಿ ನಮ್ಮ ದೇಶವೂ ಒಂದು. ಹಿಂದೆ ಕಾಂಗ್ರೆಸ್ಸು ಇದೇ ತರಕ್ಕೆ ಸಂವಿಧಾನವನ್ನೇ ಸಸ್ಪೆಂಡ್ ಮಾಡಿ ಎಮರ್ಜೆನ್ಸಿ ತಂದಿದ್ರು ಇಂದಿರಾ ಗಾಂಧಿ. ಅದೇ ತರಹದ ಇದೊಂದು ಅಘೋಷಿತ ತುರ್ತು ಪರಿಸ್ಥಿತಿ BJP ಸಂದರ್ಭದಲ್ಲಿ ಇರುವಂತಹದ್ದು, ಮುಕ್ತವಾದಂತಹ. ಆಮೇಲೆ ಜೈ ಶ್ರೀರಾಮ್ ಅಂದರೆ ನೀವು ಧರ್ಮ ರಕ್ಷಕ, ಬೋಲೋ ಭಾರತ್ ಮಾತಾ ಕಿ ಜೈ ಅಂದರೆ
ದೇಶಭಕ್ತ. ನೀವು ಏನಾದರೂ ಮಾಡಿರಿ, ಅತ್ಯಾಚಾರಿಗಳಾಗಿರಿ, ಕೊಲೆಗಡುಕರಾಗಿರಿ, ದೇಶದ್ರೋಹಿಗಳಾಗಿರಿ, ಏನನ್ಬೇಕು ಹೇಳಿ? ಜೈ ಶ್ರೀರಾಮ್, ಹಿಂದೂ ಧರ್ಮ ರಕ್ಷಕ, ಬೋಲೋ ಭಾರತ್ ಮಾತಾ ಕಿ ಜೈ, ದೇಶಭಕ್ತ. ಆಮೇಲೆ ನೀವೆಂಥದ್ದೇ ಇರಲಿ, ನರೇಂದ್ರ ಮೋದಿ ಅವ್ರ ಕೈಲಿ ಟ್ರೋಲ್ ಮಾಡಿಸ್ಕೊಂಡಿರಿ 10 ವರ್ಷದಿಂದ, ಈ ಸಲ CM ಮಾಡ್ತಾರೆ ನಿಮ್ಮನ್ನ ಬಂಗಾಲಲ್ಲಿ. ಹಾಗಾಗಿ ಕೇಳ್ಪಟ್ಟಿದ್ದೀನಿ ನಿಮ್ಗೆ. ಬಿಜೆಪಿಯಲ್ಲಿ ಒಂದು ತುಂಬಾ ಅದ್ಭುತವಾದ ವಾಷಿಂಗ್ ಮಷಿನ್ ಇದೆ, ಒಳಗೆ ಹೋಗಿ ಬರ್ತಿದ್ದಂಗೆ ಅದೇ ನೀನು ಶುಭ್ರ, ಅದೇ ನೀನು ಶುಭ್ರ. ನಿಮ್ KRS ಪಾರ್ಟಿಗೆ ಹಂಗೆ ಬಂದವರು? ನಮ್ಮ ಪಾರ್ಟಿಗೆ ಆಗಲೇ ಹೇಳಿದೆ, ನಮ್ಮ ಎಲ್ಲಾ ತರದ ಜನರು ಬರ್ತಾರೆ, ಕುಲ ಜಾತಿ ಯಾವುದು ಇಲ್ಲದೆ. ಅಪರಾಧಿಗಳು ಬರ್ತಾರೆ, ಆರೋಪಿತರು ಬರ್ತಾರೆ. ನನ್ನ ಮೇಲೆ 13-14 ಕೇಸ್ ಇದೆ. ಯಾವ ವಿಚಾರಕ್ಕೆ ನಾವು ಆರೋಪಿ ಅನ್ನೋದ್ರಿಂದ ಹಿಡ್ಕೊಂಡು ಅಪರಾಧಿ ಮನೋಭಾವ ಇರೋರು ಇಲ್ಲೇನಾದ್ರು ಮಾಡ್ಕೊಳ್ಬೋದಾ ಅಂತ ಬರ್ತಾರೆ. ಆದರೆ ನಾವು ಅವ್ರನ್ನ ಸಹಿಸ್ತಿದ್ದೀವ? ಯಾರಾದರೂ ಸರಿ ನಮ್ಮಲ್ಲಿ ಅವ್ರಿಗೆ ಅವಕಾಶ ಇಲ್ಲ, ಬರೋದಿಲ್ಲ ಅಂತ ಯಾರಾದ್ರು ಅಂದರೆ ಅದು ದುರಹಂಕಾರ. ನಾವು ಸ್ಪಷ್ಟವಾಗಿದ್ದೀವಿ, ದುರಹಂಕಾರದ ಮಾತಲ್ಲ, ಸ್ಪಷ್ಟವಾಗಿ ಮಾತಾಡೋದಕ್ಕೂ ದುರಹಂಕಾರಕ್ಕೂ ಒಂದು ತೆಳುವಾದ ಗೆರೆ ಇರುತ್ತೆ. ಜನ ಅದನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಪಕ್ಷದಲ್ಲೂ ತಪ್ಪುಗಳಾಗಿದೆ, ಮುಂದಕ್ಕೂ ತಪ್ಪುಗಳಾಗುತ್ತೆ. ಆದ್ರೆ ತಪ್ಪು ಆಗಿದೆ ಅಂತ ಗೊತ್ತಾದಾಗ ನೀವೇನು ನಡ್ಕೊಳ್ತೀರಿ ಅನ್ನೋದು ನಿಮ್ಮ ವ್ಯಕ್ತಿತ್ವವನ್ನ ನಿರ್ಧರಿಸುತ್ತೆ. ಹಾಗಾಗಿ ನಾವು ಆ ವಿಚಾರದಲ್ಲಿ ಪ್ರಾಮಾಣಿಕವಾಗಿದ್ದೀವಿ, ಪಾರದರ್ಶಕವಾಗಿದ್ದೀವಿ. ಆಗ ಹೇಳಿದಾಗ ನಮ್ಗೆ ಎಷ್ಟು ದುಡ್ಡು ಬರುತ್ತೆ, ಏನು ಕಾರ್ಯಕ್ರಮ ಮಾಡ್ತೀವಿ, ಪ್ರತಿಯೊಂದನ್ನು ನಾವು ಪ್ರತಿ ವರ್ಷ ಜನರಲ್ ಬಾಡಿ ಮೀಟಿಂಗ್ ತರಕ್ಕೆ ನಮ್ಮ ಪಕ್ಷದ ಸಂಸ್ಥಾಪನಾ ದಿನಾಚರಣೆ ಮಾಡಿ ಆ ವರ್ಷದಲ್ಲಿ ಆದಂಥ ಎಲ್ಲ ವಿಚಾರಗಳನ್ನು ಜನರ ಮುಂದೆ ಇಡ್ತಾವೆ. ಪಬ್ಲಿಕ್ ಲೈವ್ ಮಾಡ್ತೀವಿ ಎಲ್ಲ ಪ್ರತಿಯೊಂದನ್ನು. ನಮ್ಮ ಪಕ್ಷದ ಆಂತರಿಕ ಸಭೆಗಳನ್ನ ಬಿಟ್ಟು ಎಲ್ಲವೂ ಲೈವೇ. ಅಧಿಕಾರಕ್ಕೆ ಬರೋ ತನಕ ನಾವು ಟ್ರಾನ್ಸ್ಪರೆಂಟ್ ಆಗಿರ್ತೀವಿ ಅನ್ನೋದು, ಅಧಿಕಾರ ಇನ್ ಕೇಸ್ ಸಿಕ್ಕಿದ್ರೆ ಹಿಂಗೆ ಇರ್ತೀರಾ ನೀವು? ಅದನ್ನ ಜನ ಕೆಲವೊಂದ್ಸಲಕ್ಕೆ ನಂಬ್ತಾರೆ. ಕಾದ್ ನೋಡ್ಬೇಕು. ಯಾರಿಗೆ ಆಗಲಿ, ನೀವು ಯಾರು ನಂಬೇಡಿ. ಆದರೆ ಆಯ್ಕೆಗಳಿಲ್ಲ, ಒಳ್ಳೆ ಆಯ್ಕೆ ಇದೆ, ನಾನು ಏನು ತಗೊಳ್ತೀರಾ? ಇವನು ಹಂಗೆ ಆಗ್ತಾನೆ ಅಂದ್ಕೊಂಡು ಬಿಟ್ಬಿಡ್ತೀರಾ? ನಿಮಗೆ ಯಾರೋ ಒಬ್ಬ ಲಾಯರ್ ಮೋಸ ಮಾಡ್ದ, ಹಾಗಂದ್ರೆ ಲಾಯರ್ ಹತ್ರ ಹೋಗ್ದೇನೆ ನೀವು ಕೋರ್ಟಲ್ಲಿ ಗೆಲ್ಲೋದಕ್ಕಾಗುತ್ತಾ? ಯಾರ ಹತ್ರ ಹೋಗ್ಬೇಕಲ್ವಾ? ಅವ್ನು ಒಳ್ಳೆ ಲಾಯರ್ ಅಂತ ಹೇಳ್ತಾನೆ, ಒಳ್ಳೆ ಲಾಯರ್ ಅಂತ ಅವನು ಮೋಸ ಮಾಡ್ಬೋದಲ್ವಾ? ನಂಬೇಕಲ್ವಾ? ವಿಶ್ವಾಸ ಬೇಕಲ್ವಾ? ಹಾಗಾಗಿ ನಮ್ಮನ್ನು ಅಷ್ಟೇ ಆದರೆ ನಾವೊಂದು ಹೇಳ್ತಾ ಇದ್ದೀವಿ ನೋಡಿ. ಅಂಬೇಡ್ಕರ್ ಅವರೊಂದು ವಿಚಾರ ಹೇಳ್ತಾರೆ, ದೇಶಕ್ಕೆ ಸಂವಿಧಾನವನ್ನು ಅರ್ಪಣೆ ಮಾಡಿ. ಈ ಸಂವಿಧಾನ ಉತ್ಕೃಷ್ಟವಾದ ಸಂವಿಧಾನ ಅಂತ ನಾನು ಭಾವಿಸ್ತೀನಿ. ಆದರೆ ಒಂದು ಸಂವಿಧಾನ ಎಷ್ಟೇ ಉತ್ಕೃಷ್ಟವಾಗಿದ್ರೂ ಅದನ್ನು ನಿಭಾಯಿಸುವಂಥವ್ರು ಕೆಟ್ಟವರಾಗಿದ್ದರೆ ಆ ಸಂವಿಧಾನವು ಕೆಟ್ಟ ಸಂವಿಧಾನವಾಗುತ್ತೆ. ಒಂದು ಸಂವಿಧಾನ ಎಷ್ಟೇ ಕೆಟ್ಟದಾಗಿದ್ರೂ ಆವತ್ತಿನ ಸಂದರ್ಭದಲ್ಲಿ ನಿರ್ವಹಿಸುವಂಥವ್ರು ಉತ್ತಮರಾಗಿದ್ದರೆ ಆ ಕೆಟ್ಟ ಸಂವಿಧಾನವು ಉತ್ತಮ ಸಂವಿಧಾನವಾಗುತ್ತೆ. ಅಂದರೆ ಆವತ್ತಿನ ಸಂದರ್ಭದ ನೈತಿಕತೆ ಮೇಲೆ, ವ್ಯಕ್ತಿತ್ವಗಳ ಮೇಲೆ ಆವತ್ತಿನ ನ್ಯಾಯ ನೀತಿಗಳು ತೀರ್ಮಾನಗಳಾಗುತ್ತೆ ಅನ್ನುವಂಥದ್ದು. ಎರಡನೇದು, ಎಂತಹ ಕಳ್ಳರೇ ಇರಲಿ, ಕಳ್ಳತನ ಮಾಡೋದಕ್ಕೆ ಅವಕಾಶ ಇಲ್ಲದಂಥ ಒಂದು ವ್ಯವಸ್ಥೆಯನ್ನು ಕಟ್ಕೊಂಡಾಗ ಹೆಂಗೆ ಕಳ್ಳತನ ಆಗುತ್ತೆ ಅಲ್ವಾ? ನಾವು ಇವೆರಡನ್ನೂ ಗಮನಿಸ್ಕೊಳ್ಬೇಕು. ಒಂದು ಕಡೆ ಚಾರಿತ್ರ್ಯ ವೃದ್ಧಿ ಆಗಬೇಕು, ವ್ಯಕ್ತಿತ್ವಗಳನ್ನು ಕಟ್ಟಬೇಕು. ಇನ್ನೊಂದು ಕಡೆ ಚೆಕ್ಸ್ ಆ್ಯಂಡ್ ಬ್ಯಾಲೆನ್ಸಸ್ ಇರಬೇಕು. ನಮ್ಮ ಪೂರ್ವಿಕರು ಎಷ್ಟು ಆದರ್ಶದಲ್ಲಿದ್ದರು ಅಂದರೆ, ಸುಪ್ರೀಂ ಕೋರ್ಟ್ನ ಜಡ್ಜ್ ಆದವನು ಅಥವಾ ಯಾವುದೇ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಆದವನು ಮಾತ್ರ ಲೋಕಾಯುಕ್ತ ಆಗಬಹುದು ಅಂತೇಳಿ 85ನೇ ಇಸ್ವಿಯಲ್ಲಿ ಕರ್ನಾಟಕ ಲೋಕಾಯುಕ್ತ ಕಾಯ್ದೆಯಲ್ಲಿ ತಂದರು. ಮತ್ತು ಯಾವುದೇ ಕಾರಣಕ್ಕೂ ಈ ಥರ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದ ಜಸ್ಟಿಸ್ ಆಗಿದ್ದವನು, ಯಾವುದೋ ಒಂದು ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿದ್ದವನು ತಪ್ಪು ಮಾಡೋದೇ ಇಲ್ಲ. ಹಾಗಾಗಿ ಲೋಕಾಯುಕ್ತ ಹುದ್ದೆಯಿಂದ ತೆಗೆಯುವಂಥದ್ದು ನಾವು ಹಾಕಬಾರ್ದು, ಅದು ಅವ್ರು ಮಾಡೋ ಅವಮಾನ ಅಂತ ಭಾವಿಸಿದ್ರು ರಾಮಕೃಷ್ಣ ಹೆಗಡೆ ಅವರ ಸಂದರ್ಭದಲ್ಲಿ. ಆದರೆ ಒಬ್ಬ ಪರಮನೀಚ ನರಾಧಮ ನಮ್ಮ ಕರ್ನಾಟಕ ಹೈಕೋರ್ಟ್ನ ಚೀಫ್ ಜಸ್ಟಿಸ್ ಆಗಿದ್ದಂಥ ಭಾಸ್ಕರ್ ರಾವ್ 10 ವರ್ಷ ಅವನಲ್ಲೆಲ್ಲೋ ಬಿದ್ದಿದ್ದ ಆಂಧ್ರದಲ್ಲಿ, ಅವನನ್ನು ತಂದು ಇಲ್ಲಿ ಜಗದೀಶ್ ಶೆಟ್ಟರ್ ಲೋಕಾಯುಕ್ತ ಮಾಡಿದ್ರು. ಅವನೇನು ಮಾಡ್ದ? ವ್ಯವಹಾರಕ್ಕೆ ಕೂತ್ಕೊಂಡ್ಬಿಟ್ಟ ಅವನ ಮಗ ಇಬ್ರು ಎಲ್ಲಿ ಲೋಕಾಯುಕ್ತ ಕಚೇರಿಲಿ. ನ್ಯಾಯವನ್ನ ಹೇಳಬೇಕಾದವರ ಮನೆ ಒಳಗೆ ಸಿಗೋದು ಡಾಕ್ಯುಮೆಂಟ್ಸ್ ಅಲ್ಲ, ಬದಲಿಗೆ ಬಾತ್ರೂಮ್ ಅಲ್ಲಿ ದುಡ್ಡು ಸಿಗುತ್ತೆ, ಮಂಚದಲ್ಲಿ ದುಡ್ಡು ಸಿಗುತ್ತೆ. ಅದಕ್ಕೆ ನಾವು ಹೇಳಿದ್ದು ಇದು ಹಾಗಾಗಿನೇ ಲೋಕಾಯುಕ್ತಕ್ಕೆ ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ತರಬೇಕು ಅಂತೇಳಿ ಲೋಕಾಯುಕ್ತನ ಇಳಿಸುವಂಥ ಕಾಯ್ದೆಗೆ ತಿದ್ದುಪಡಿ ಮಾಡಿದ್ರು. ಅಂದರೆ ನಾನು ಹೇಳ್ತಿರೋದು, ಒಂದು ಫ್ರೇಮ್ ವರ್ಕ್ ನಾವು ಹೇಗೆ ಕಟ್ಟಬೇಕು ಅಂದರೆ, ತಪ್ಪು ಮಾಡುವ ಮನೋಭಾವ ಇರೋವನು ಸಹ ಅಲ್ಲಿ ತಪ್ಪು ಮಾಡೋದಕ್ಕೆ ಅವಕಾಶ ಇರಬಾರ್ದು ಅಂತ. ಅದನ್ನು ನಿರಂತರ ಪ್ರಯತ್ನದಿಂದ ಮಾತ್ರ ಸಾಧ್ಯ ಆಗುತ್ತೆ. ನೀವು ಹಾಕಿದ ತಕ್ಷಣಕ್ಕೆ ಮೊದಲು ನಾವೇನು ಮಾಡ್ತೀವಿ, ಚಾಪೆ ಕೆಳಗಡೆ ತೂರೋದನ್ನ ನಿರ್ಬಂಧ ಮಾಡ್ತೀವಿ. ಆಮೇಲೆ ಯಾರು ಉಟ್ಕೊಳ್ತಾರೆ? ರಂಗೋಲಿ ಕೆಳಗಡೆ ತೂರೋರು. ಅವಾಗ ಏನು ಮಾಡಬೇಕು? ಅಯ್ಯೋ ಏನು ಮಾಡಿದ್ರು ಇದು ಮುಗಿಯಲ್ಲ ಅಂತ ಬಿಡೋದಕ್ಕಾಗುತ್ತಾ? ರಂಗೋಲಿ ಕೆಳಗಡೆನೂ ತೂರೋಕ್ಕಾಗದೆ ಇರೋ ಹಂಗೆ ಬೋರ್ವೆಲ್ ಕೊರ್ಸೋರ್ಬೇಕಾ, ಏನಾದರೂ ಬೇಕು ಮಾಡಬೇಕು. ಆವತ್ತಿನ ಇದು ಮಾಡಬೇಕು ನಾವು. ಅದಾದ್ಮೇಲೆ ಮುಂದಕ್ಕೆ ಇನ್ನೂ ಬರುತ್ತೆ. ವ್ಯವಸ್ಥೆಯಲ್ಲಿ ಯಾವತ್ತಿಗೂ ಒಂದೇ ತರಕ್ಕಿರೋದಿಲ್ಲ. ಕುವ್ಯವಸ್ಥೆ ಶಾಶ್ವತ ಅಲ್ಲ, ಸುವ್ಯವಸ್ಥೆನೂ ಶಾಶ್ವತ ಅಲ್ಲ. ಕುವ್ಯವಸ್ಥೆ ಸರಿ ಹೋಗ್ತಾ ಸುವ್ಯವಸ್ಥೆಗೆ ಬರುತ್ತೆ. ಸುವ್ಯವಸ್ಥೆ ಒಂದಷ್ಟು ದಿವಸ ಆದ್ಮೇಲೆ ಅದು ಕೆಡ್ತಾ ಕುವ್ಯವಸ್ಥೆ ಕಡೆಗೆ ಬರುತ್ತೆ. ನಿರಂತರ ಇದು ಜಂಗಮ ಬದುಕು. ಹಾಗಾಗಿ ಈ ಒಂದು ವಿನಯ ನಮಗಿರಬೇಕು. ನಾವು ಹೇಳ್ತಿರೋದು ನಮ್ಮ ಇತಿಹಾಸವನ್ನು ನೋಡಿ ಅದೇ ರೀತಿಯಲ್ಲೇ ನೀವು ವ್ಯವಸ್ಥೆಯಲ್ಲಿ ಈಗ ನಾನು ಹೇಳ್ತಾ ಇದ್ದೀನಿ, ವಂಶ ಪಾರಂಪರ್ಯ ರಾಜಕಾರಣ ನಮ್ಮ ದೇಶದ ಪ್ರಜಾಪ್ರಭುತ್ವದ ಅತಿ ದೊಡ್ಡ ಶತ್ರು. ಏನು ಮಾಡಬೇಕು? ನೀವು ಇಂಟರ್ನಲ್ ಡೆಮಾಕ್ರಸಿ ತರಬೇಕು, ಟರ್ಮ್ ಲಿಮಿಟ್ಸ್ ತರಬೇಕು.
ಇನ್ಕ್ಲೂಡಿಂಗ್ CM PM ಸೇರಿದಂತೆ ಟರ್ಮ್ ಲಿಮಿಟ್ಸ್ ತರಬೇಕು. ಸಿದ್ದರಾಮಯ್ಯ ಯಾಕೆ JDS ಬಿಟ್ಟಿದ್ದು? ಯಾಕೆ ಅಂದರೆ ದೇವೇಗೌಡರು ಅವರ ಅಪ್ರಾಣೆ ನನಗೆ ಮುಖ್ಯಮಂತ್ರಿ ಮಾಡೋದಿಲ್ಲ, ಅವರಾದ್ಮೇಲೆ ಅವಕಾಶ ಸಿಕ್ಕ ತಕ್ಷಣ ಅವ್ರ ಮಕ್ಕಳನ್ನ ಪ್ರತಿಷ್ಠಾಪಿಸ್ತಾರೆ ಅಂತ ಗೊತ್ತಾಗಿದ್ದಕ್ಕೆ ಅದೇ ಪಕ್ಷ ಇವರೆಲ್ಲ ಸೇರಿ ಕಟ್ಟಿದ್ದಲ್ವಾ. ದೇವೇಗೌಡರು ಏನು ಅವ್ರ ಮನೆಯಿಂದ ತಂದು ಎಲ್ಲ ಕಟ್ಟಿದ್ರಾ? ಜನತಾದಳದಲ್ಲಿ ಎಷ್ಟೆಲ್ಲ ಜನ ಇದ್ರು, ಎಲ್ಲರೂ ಸೇರಿ ಕಟ್ಟಿದ ಪಕ್ಷ. ಯಾಕೆ ಒಂದು ಕುಟುಂಬದ ಪಕ್ಷ ಆಯಿತು? ಯಾಕಂದ್ರೆ ಒಂದು ಒಬ್ಬರ ಕಿಡಿತಕ್ಕೆ ಬರುತ್ತೆ ಅಂದಾಗ. ಅದ್ರ ಬದಲು ಇಂಟರ್ನಿಗೆ ನಾನು ಹೇಳ್ದಂಗೆ, ನಾನು ಮಾಡಿದಾಗೆ ನಾವು ಮಾಡಿದ್ದೀವಲ್ಲ, ಟರ್ಮ್ ಲಿಮಿಟ್ಸ್ ಹಾಕೊಂಡು ನೀವು ಫಾಲೋ ಮಾಡಬೇಕಲ್ಲ. ಅಮೆರಿಕದಲ್ಲಿ ಇಲ್ವಾ ಇವತ್ತು? ಕಾನೂನಾಗಿದೆ. ಮೊದಲು ಕಾನೂನು ಇರಲಿಲ್ಲ. ರೂಸ್ವೆಲ್ಟ್ 3ನೇ ಅವಧಿಗೆ ಪ್ರೆಸಿಡೆಂಟ್ ಆದದಕ್ಕೆ ಅಲ್ಲಿನ ಸೆನೆಟರ್ಸ್ ಎಲ್ಲ ಸೇರಿ ಕಾನೂನು ಮಾಡಿದ್ರು 2 ಅವಧಿಗೆ ಮಾತ್ರ ಅಂತ. ಅದೇ ರೀತಿಯಲ್ಲಿ ಇಂಟರ್ನಲ್ ಡೆಮಾಕ್ರಸಿ ಅಮೆರಿಕ ನಾವು ಈ ಸಲಕ್ಕೆ ಮಾಡ್ತೀವಿ. ನಮ್ಮ ಪಕ್ಷದಲ್ಲಿ 1000ಕ್ಕಿಂತ ಹೆಚ್ಚು ಸದಸ್ಯರಾಗಿರುವಂತಹ ವಿಧಾನಸಭಾ ಕ್ಷೇತ್ರಗಳು ಎಲ್ಲೆಲ್ಲಿದೆಯೋ ಅಲ್ಲೆಲ್ಲ ಪ್ರೈಮರಿ ಎಲೆಕ್ಷನ್ಸ್ ಮಾಡ್ತೀವಿ. ನಮ್ಮ ಪಕ್ಷದ ಸದಸ್ಯರುಗಳೇ ಅಭ್ಯರ್ಥಿಯನ್ನು ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದು. ಅಮೆರಿಕದಲ್ಲಿ ಕಾಕಸ್ ಅಂತ ಮಾಡ್ತಾರೆ, ಪ್ರೈಮರಿ ಎಲೆಕ್ಷನ್ಸ್ ಅಂತ ಮಾಡ್ತಾರೆ. ಒಂದೇ ಪಕ್ಷದಲ್ಲಿ ಡಿಸೆಂಟ್ಗೆ ಹಿಲರಿ ಕ್ಲಿಂಟನ್ನು ಬರಾಕ್ ಒಬಾಮ, ನಾನಿದ್ದೆ ಅಮೆರಿಕದಲ್ಲಿ ಆ ಟೈಮಲ್ಲಿ, ಒಬಾಮ ಪ್ರೆಸಿಡೆಂಟ್ ಆದಾಗ. ಹಿಲರಿ ಕ್ಲಿಂಟನ್ನು ಬರಾಕ್ ಒಬಾಮ ಇಬ್ಬರೂ ಮತ್ತೊಬ್ಬರ ದೌರ್ಬಲ್ಯಗಳನ್ನ ಜನರ ಮುಂದೆ ಹೇಳಿದ್ರು. ಏನಾಯ್ತು ಕೊನೆಗೆ? ಹಿಲರಿಗೆ ಪ್ರೈಮರಿಯಲ್ಲಿ ಸೋತರು, ಬರಾಕ್ ಒಬಾಮ ಪ್ರೈಮರಿಯಲ್ಲಿ ಗೆದ್ದರು. ಬರಾಕ್ ಒಬಾಮ ಹಿಲರಿನೇನು ತಗೊಳ್ಳಿಲ್ಲ ವೈಸ್ ಪ್ರೆಸಿಡೆಂಟ್ಗೆ, ಜೋ ಬೈಡನ್ನ ತೆಗೆದುಕೊಂಡ್ರು. ಆದರೆ ಹಿಲರಿ ತಮ್ಮದೇ ಪಕ್ಷದವರು ಮತ್ತು ಅವ್ರಿಗೊಂದು ಇದಿದೆ ಅನ್ನೋ ಕಾರಣಕ್ಕಾಗಿ ವಿದೇಶಾಂಗ ವ್ಯವಹಾರಗಳ ಸಚಿವೆ ಮಾಡಿದ್ರು, ಸೆಕ್ರೆಟರಿ ಆಫ್ ಸ್ಟೇಟ್ ಮಾಡಿದ್ರು. ಯಾರಿಗೆ? ಹಿಲರಿ ಕ್ಲಿಂಟನ್ಗೆ. ಹಾಗಾಗಿ ಒಂದೇ ಪಕ್ಷದಲ್ಲಿ ಇಂಟರ್ನಲ್ ಡೆಮಾಕ್ರಸಿ ಇದ್ದಿದ್ರಿಂದ ಅಲ್ಲಿ ಅವ್ರು ಕಿತ್ತಾಡ್ಕೊಳ್ತಾ ಇದ್ದಾರಾ? ಏನು ನಾನು ಅವ್ರಿಗಿಂತ ಯೋಗ್ಯ ಅಂತ ಪ್ರತಿಪಾದಿಸ್ತಿದ್ದಾರೆ ಹೊರತು ಅವ್ರ ಪಕ್ಷ ಬಿಟ್ಟು ಇನ್ನೊಂದು ಬೇರೆ ಪಕ್ಷ ಮಾಡ್ತಾ ಇದ್ದಾರಾ? ಆ ಥರದ ಇಂಟರ್ನಲ್ ಡೆಮಾಕ್ರಸಿ ಮತ್ತೆ ಪ್ರೈಮರಿ ಎಲೆಕ್ಷನ್ಸ್ನ ಚುನಾವಣಾ ಆಯೋಗವೇ ಕಂಡಕ್ಟ್ ಮಾಡಬೇಕು, ಕಾನೂನು ತರಬೇಕು. ಕಾನೂನು ತರದಿರೋ ಇದು ಏನಾಗುತ್ತೆ? ವಂಶ ಪಾರಂಪರ್ಯ ರಾಜಕಾರಣ, ಕುಟುಂಬ ರಾಜಕಾರಣ ಅಥವಾ ವ್ಯಕ್ತಿ ಕೇಂದ್ರಿತ ರಾಜಕಾರಣ ಶುರುವಾಗುತ್ತೆ. ಅದು ಪ್ರಜಾಪ್ರಭುತ್ವಕ್ಕೆ ಮಾರಕ. ಅಂಥದ್ದು ಕಾನೂನುಗಳು ತರೋದಕ್ಕೆ ನಾವು ಫೈಟ್ ಮಾಡ್ತೀವಿ. ಎನಿವೆ, ಈ ಜಾಗದಲ್ಲಿ ಕುಳಿತ ಮೇಲೆ ಅಧಿಕಾರದಲ್ಲಿರೋರ್ನ ಆ್ಯಂಡ್ ಅಧಿಕಾರಕ್ಕೆ ಬರಬೇಕು ಅನ್ನೋರ್ನ ಯಾಕೆ ಅಂತ ಪ್ರಶ್ನೆ ಮಾಡೋದೇ ನಮ್ಮ ಮೊದಲ ಕರ್ತವ್ಯ. ಹಾಗಾಗಿ ನಾನು ಹಲವಾರು ಪ್ರಶ್ನೆಗಳನ್ನ ಇವತ್ತಿನ ಬಹುತೇಕ ಮಾಧ್ಯಮಗಳು ಅದನ್ನ ಮಾಡ್ತಾ ಇಲ್ಲ. ಎದುರು ಕೂತ್ಕೊಂಡು ಯಾವ ಮಾವಿನ ಹಣ್ಣು ತಿಂತೀರಾ ಸರ್ ನೀವು ಅಂತ ಕೇಳ್ತಾರೆ. ಆ ಕೆಲಸ ಮಾಡಬಾರ್ದು ಅಂತಲೇ ನಾವು ನಿಮ್ಮನ್ನ ಕರೆಸಿ ಮಾತಾಡಿದ್ದು. ಹಾಗಾಗಿ ಕೆಲವೊಂದು ಪ್ರಶ್ನೆಗಳು ನಿಮಗೆ ರೂಢ ಅನ್ಸಿದ್ರೆ ದಯವಿಟ್ಟು ಕ್ಷಮಿಸಿ. ಇಲ್ಲ ನಂಗೆ ತುಂಬಾ ಸಂತೋಷ ಆಯ್ತು ವಿದ್ಯಾ, ನೀವು ಒಳ್ಳೆ ಪ್ರಶ್ನೆಗಳನ್ನ ಕೇಳಿದ್ರೆ. ಯಾಕಂದ್ರೆ ಇಂಥ ಪ್ರಶ್ನೆಗಳನ್ನ ಕೇಳಿದಾಗ ಮಾತ್ರ ಕೆಲವೊಂದು ಸತ್ಯಗಳು ಮತ್ತೆ ಅದರ ಮಹತ್ವಗಳು ಜನಕ್ಕೆ ಅರ್ಥ ಆಗುತ್ತೆ. ವೆರಿ ಟ್ರೂ. ನಾನು ಇದನ್ನ ಮುಂದುವರಿಸಬೇಕು. ನಿಮ್ಮಂತ ಯಂಗ್ಸ್ಟರ್ಸ್ ಜನರು ಇವತ್ತಿನ ಕಾಲದ ಏನು ನೀವು ಜನ್ಜಿ ಇದರ ಜರ್ನಲಿಸ್ಟ್ಗಳು ಈ ಜರ್ನಲಿಸಮ್ನ ತತ್ವಗಳನ್ನು ಅಳವಡಿಸ್ಕೊಳ್ಬೇಕು. ಡೆಫಿನೆಟ್ಲಿ ಯು ಶುಡ್ ಸ್ಪೀಕ್ ಟ್ರೂತ್ ಟು ದ ಪವರ್. ಬಹಳ ಜನರಿಗೆ ಇವತ್ತಿಲ್ಲ ಅದು. ಅಧಿಕಾರ ಅಂದ ತಕ್ಷಣ ಅಧಿಕಾರ. ಇವತ್ತು ನಾನು ಒಬ್ಬ ಪತ್ರಕರ್ತರ ಜೊತೆ ಮಾತಾಡ್ತಿದ್ದೆ. ಇವತ್ತು ಕರ್ನಾಟಕದ ಅತಿ ದೊಡ್ಡ ಪತ್ರಕರ್ತರ ಎಂಪ್ಲಾಯರ್ ಯಾರು ಗೊತ್ತಾ? ಕರ್ನಾಟಕ ರಾಜ್ಯ ಸರ್ಕಾರ. ಒಬ್ಬೊಬ್ಬ ಮಂತ್ರಿ, ಮುಖ್ಯಮಂತ್ರಿಗಳ ಹತ್ರ ಎಷ್ಟು ಪತ್ರಕರ್ತರು ಕೆಲಸ ಮಾಡ್ತಾ ಇದಾರೆ, MLAಗಳ ಹತ್ರ ಎಷ್ಟು ಪತ್ರಕರ್ತರು ಕೆಲಸ ಮಾಡ್ತಿದ್ದಾರೆ ಗೊತ್ತಾ? ನಾನು ಅದಕ್ಕೆ ಹೇಳಿದ್ದು ಸರ್, ಎಲ್ಲರನ್ನೂ ಒಂದೇ ತಕಡಿಯಲ್ಲಿ ಹಾಕಬೇಡಿ ಅಂತ. ನಾವು ತೂಗೋದಿದ್ರೆ ಇವತ್ತು ನಾವು ರವಿಕೃಷ್ಣ ರೆಡ್ಡಿ ಅವ್ರನ್ನ ಬನ್ನಿ ಅಂತ ಕರೀತಾ ಇರಲಿಲ್ಲ, ಈ ಪ್ರಶ್ನೆಗಳನ್ನು ನಾನು ಕೇಳ್ತಾ ಇರಲಿಲ್ಲ. ಅಂಡ್ ನಾನು ನಿಮ್ಗೆ ನಿಮ್ಗೆ ಯಾರಿಗಾದ್ರು ಪ್ರಾಮಾಣಿಕ ಪತ್ರಕರ್ತರಿಗೂ ಕೆಲವೊಂದ್ಸಲ ನೋವಾಗುತ್ತೆ ನಾವು ಹೇಳುವಂತ ವಿಚಾರಗಳು. ಅದಕ್ಕಾಗಿ ನನ್ನ ವಿಷಾದ ಇದೆ. ಆದ್ರೆ ಇವತ್ತು ಇಡೀ ವ್ಯವಸ್ಥೆಗೆ ಕಾರ್ಯಾಂಗ, ನ್ಯಾಯಾಂಗ, ಕರ್ಮ ಈಗ ಹೆಂಗಾಗ್ಬಿಡುತ್ತೆ. ಯಾವ್ದೋ ಒಂದು ಡಿಬೇಟ್ ಮಾಡ್ತಾ ಇರ್ತೀನಿ, ಯಾವ್ದೋ ಒಂದು ಪರವಾಗಿ ಮಾತಾಡ್ಬಿಟ್ನಾ, ತಗಳಿ ಕಾಂಗ್ರೆಸ್ ಅವ್ರು ಚೀಲ ಕಳ್ಸಿದ್ರು, BJP ದಿನೇನೋ ಮಾತಾಡೋದನ್ನ ಕಾಂಗ್ರೆಸ್ನವ್ರು ಇವಳಿಗೆ ಕಳಿಸ್ಬಿಟ್ಟಿದ್ದಾರೆ. ನನಗೆ ಒಂದೊಂದ್ಸಲ ಅನ್ಸ್ಬಿಡುತ್ತೆ, ನನ್ನ ಬ್ಯಾಂಕ್ ಸ್ಟೇಟ್ಮೆಂಟ್ ಕೊಟ್ಬಿಡೋಣ, ಅದು ಎಲ್ಲಿಂದ ಬರ್ತಾ ಇದೆ ದುಡ್ಡು, ಚೀಲದಿಂದ ಎಲ್ಲಿ ಬರ್ತಾ ಇದೆ, ನನಗೆ ಇಸ್ಕೊಳಕ್ ಆಗ್ತಾ ಇಲ್ವಾ? ನಾನು ಎಷ್ಟೋ ಸಲ ಕಂಪ್ಲೇಂಟ್ಗಳನ್ನ ಮತಿಹೀನರು ಮತ್ತೆ ಅವ್ರಿಗೆ ತಮ್ಮ ಏನು ತಾವು ಯಾರನ್ನ ದೇವ್ರು ಅಂದ್ಕೊಂಡಿರ್ತಾರೋ ಅವ್ರಿಗಿಂತ ಶ್ರೇಷ್ಠ ಸಾಧ್ಯನೇ ಇಲ್ಲ. ನನ್ ಕೆಲಸ ಮಾಡಕ್ ಬಿಡಲ್ಲ ಸರ್. ಇಲ್ಲ ಅಂದ್ರೆ ಅವರು ನಮ್ಮ ದೇಶದಲ್ಲಿ ನಿಮ್ ಮೂಗಿನರಕ್ ಮಾತಾಡಿದ್ರೆ ಮಾತ್ರ ನಾನು ಸರಿ, ಅದು ಇಲ್ಲ ಅಂದ್ರೆ ನನಗೆ ಗೇಟ್ ಒಳಗಿಂದ ಚೀಲದಲ್ಲಿ ದುಡ್ಡು ಬರುತ್ತೆ. ವಿವೇಚನೆ ಇಲ್ಲದ ಒಂದು ಜನರೇಷನ್ ಸೃಷ್ಟಿಯಾಗಿದೆ. ವಿವೇಚನೆ ಇಲ್ಲ ಅವ್ರಿಗೆ. ಇದರ ನಡುವೆ ಫೈಟ್ ಮಾಡೋದಿದೆಯಲ್ಲ, ನಿಜವಾದ ಪತ್ರಿಕೋದ್ಯಮ ಮಾಡೋದಿದೆಲ್ಲ ಬಾರಿ ಕಷ್ಟ. ಒಂದೇ ನಿಮಿಷ ಸಮಯ ತಗೊಳ್ತೀನಿ. ನಮ್ಮ ರಾಜ್ಯದಲ್ಲಿ ಒಂದು 30ರಿಂದ 60 ತನಕ ಇರುವಂಥ ವ್ಯಕ್ತಿಗಳಲ್ಲಿ ಜಾತಿವಾದ ಹೇಗಿದೆ ಅಂದರೆ, ನೀವು ಅವರ ಜಾತಿಯ ಲೀಡರ್ನ ಪ್ರಶ್ನೆ ಮಾಡ್ಬಿಡಿ, ಇವ್ರು ಮಾತ್ರ ಮಾಡಿರೋದು ಅವ್ರು ಮಾಡಿಲ್ವಾ, ಮತ್ತೆ ಅವ್ರು ಮಾಡಿದಾಗ ಒಳ್ಳೆ ಕೆಲಸ ಅಂತಾರೆ, ಮತ್ತೆ ಆ ಜಾತಿಯವನು ಅವ್ನು ಎದ್ದು ನಿಂತ್ಕೊಳ್ತಾರೆ, ಇವ್ರು ಮಾತ್ರನ ಅವ್ನು ಮಾಡಿಲ್ವಾ ಅಂತ. ತಮ್ಮ ಜಾತಿ ಅಂದರೆ ಈ ತರಹದ ಒಂದು ಕುತ್ಸಿತ ಜಾತಿ ಮನೋಭಾವ ನಮ್ಮಲ್ಲಿದೆ. ಇದು ಈ ಜನ್ಜಿ, ನಾನು ಇವತ್ತೆಲ್ಲ ಮೊದಲಿಂದ ಹೇಳ್ತಾ ಅಮೆರಿಕದಲ್ಲಿದ್ದಾಗಲೇ ಹೇಳ್ತಾ ಇದ್ದೆ ನಾನು, ಈ ಜನ್ಜಿಗಳು ಅಥವಾ ಮಿಲೇನಿಯಲ್ಸ್ ಮುಂದಿನ ತಲೆಮಾರುಗಳು ಅಂತರ್ಜಾತಿ ವಿವಾಹಗಳು ಜಾಸ್ತಿ ಆಗುತ್ತೆ. ಮತ್ತು ಇವರಿಗೆ ಹಿಂದೆ ಇದ್ದಂತಹ ಪರಮಭ್ರಷ್ಟರನ್ನ ಸಹಿಸ್ಕೊಳ್ಬೇಕು, ಜಾತಿ ಕಾರಣಕ್ಕಾಗಿ ಇನ್ನೊಂದು ಕಾರಣಕ್ಕಾಗಿ ಸಹಿಸ್ಕೊಳ್ಬೇಕು ಅನ್ನೋದು ಇರೋದಿಲ್ಲ. ಅವರು ಸ್ವತಂತ್ರವಾಗಿ ಆಲೋಚನೆ ಮಾಡುವಂಥ ಶಕ್ತಿ ಪಡ್ಕೊಳ್ತಾರೆ ಅಂತ ಇವತ್ತಿಗೆ ಅದು ಆಗ್ತಾ ಇದೆ. ಆದರೆ ಅದು ಒಳ್ಳೆಯ ದಿಕ್ಕಿನಲ್ಲಿ ಚಾನಲೈಸ್ ಆಗಬೇಕು. ಇಲ್ಲ ಅಂದ್ರೆ ನೇಪಾಳಲ್ಲಿ ಆದಾಗೆ
ರಾಜಕೀಯದಲ್ಲೂ ಬರಬೇಕು, ಪತ್ರಿಕೋದ್ಯಮದಲ್ಲಿ ಬರಬೇಕು, ಎಲ್ಲೆಲ್ಲಿ ವ್ಯವಸ್ಥೆಯನ್ನ ಸರಿಪಡಿಸಬಹುದು ಅಂತ ಅನ್ಸುತ್ತೋ ಅಲ್ಲೆಲ್ಲ ಯುವಕರು ಬಂದ್ರೆ ನಿಜವಾಗಿಯೂ ಸರಿಯಾಗುತ್ತೆ. ಬಟ್ ಆ ಯುವಕರು ರಾಜಕಾರಣಿ ಮನೆ ಮಕ್ಕಳಾಗಿರ್ಬಾರ್ದು. ನಮ್ಮಂತ ನಿಮ್ಮಂತ ಮಧ್ಯಮ ವರ್ಗದವ್ರು ಬಂದ್ರೆ ನೋಡ್ತಾ ಇರಿ ಏನೋ ಒಂದು ಬದಲಾವಣೆ ಆಗುತ್ತೆ. ಅತ್ಯುತ್ತಮ ಉದಾಹರಣೆ, ಸಾಮಾನ್ಯ ಹಿನ್ನೆಲೆಯಿಂದ ಬಂದು ದೇಶದ ಪ್ರಧಾನಿ ತನಕ ಆಗಿದ್ದು. ಮುಂದುವರೆದೆ ಅಂತ ಅವ್ರ ಲೆಗಸಿ ಏನಿದೆ, ಅವರು ಇವತ್ತು ಅವರ ಸ್ವಯಂಕೃತ ಅಪರಾಧಗಳಿಂದನೇ ಇವತ್ತು ದೇಶಕ್ಕೆ ಒಂದು ಐಕಾನ್ ಆಗುವುದನ್ನು ದೇವೇಗೌಡರು ಕಳ್ಕೊಂಡ್ರು. ಅವರ ಕುಟುಂಬದವರಿಗೇನೆ, ದೇವೇಗೌಡರ ಕುಟುಂಬದವರಿಗೇನೆ ದೇವೇಗೌಡರ ಲೆಗಸಿ ಬಗ್ಗೆ ಗೌರವ ಇಲ್ಲ. ಹಾಗಾಗಿ ಇವತ್ತು ನನ್ನ ತಾತನಿಂದ, ನನ್ನ ಮಾವನಿಂದ, ನನ್ನ ಅಪ್ಪನಿಂದ ನಾನೇನು ಪಡ್ಕೋಬಹುದು? ಇದು ಏನು ದೇವೇಗೌಡರು ಹಾಗೆ ಪುರು ಮತ್ತು ಯಯಾತಿಲಿ ಇರುತ್ತಲ್ಲ, ಮಗನ ಯೌವನವನ್ನು ಅಪ್ಪ ಪಡಿತಾನಲ್ಲ, ಆ ಥರದ ಒಂದು ಸ್ವಭಾವ ದೇವೇಗೌಡರಲ್ಲೂ ಇದೆ. ಆದರೆ ದೇವೇಗೌಡರ ಒಳನರಸೀಪುರಕ್ಕೆ ಹೋಗಿ ನಾನು ಹೇಳಿದ್ದೀನಿ, ದೇವೇಗೌಡರ ಕಡೆಯವರು ನಮ್ಗೆ ಕಲ್ಲು ಹೊಡೆದಾಗ ಗಾಯಗಳಾದಾಗಲೂ ನಾನು ಹೇಳಿದ್ದೀನಿ, ದೇವೇಗೌಡರು ಈ ದೇಶದ ಅತ್ಯುತ್ತಮವಾದಂಥ ಒಂದು ಮಾದರಿ ಪ್ರಧಾನಿ. ಒಬ್ಬ ಸಾಮಾನ್ಯ ಹಿನ್ನೆಲೆಯ ವ್ಯಕ್ತಿ, ತಾಲೂಕ್ ಪಂಚಾಯತಿ ತಾಲೂಕ್ ಬೋರ್ಡ್ ಮೆಂಬರ್ ಆಗಿ ಇಂಡಿಪೆಂಡೆಂಟ್ ಆಗಿ ಗೆದ್ದು ಬಂದು ಶಾಸಕರಾಗಿ, ವಿರೋಧ ಪಕ್ಷದ ನಾಯಕರಾಗಿ, ಸಚಿವರಾಗಿ, ಮುಖ್ಯಮಂತ್ರಿ ಆಗಿ, ಪ್ರಧಾನಮಂತ್ರಿ ಆದಂತಹ ಉದಾಹರಣೆ ದೇಶದಲ್ಲಿ ಯಾವ ವ್ಯಕ್ತಿಯಲ್ಲೂ ಇಲ್ಲ. ಏಕೈಕ ವ್ಯಕ್ತಿ. ಅವ್ರ ಬಗ್ಗೆ ನಾವು ಹೆಮ್ಮೆ ಪಡಬೇಕೋ ಬೇಡವೋ? ಆದರೆ ನಮ್ಗೆ ಆ ಹೆಮ್ಮೆ ಇಲ್ಲ, ನನಗಿಲ್ಲ. ನನಗೆ ದೇವೇಗೌಡರು ಪ್ರಧಾನಮಂತ್ರಿ ಆಗೋ ತನಕದ ಅವರ ದಾರಿ ಏನಿದೆ ಅದ್ರ ಬಗ್ಗೆ ಹೆಮ್ಮೆ ಇದೆ. ತದನಂತರದಲ್ಲಿ ಅವ್ರ ಬಗ್ಗೆ ಯಾವ ಹೆಮ್ಮೆಯನ್ನು ಇಟ್ಕೊಳ್ಬಾರ್ದು. ಅವ್ರು ಮಾಡಿರೋದೆಲ್ಲ ಅದಾದ ಮೇಲೆ ದುಷ್ಟ ರಾಜಕಾರಣ, ಭ್ರಷ್ಟ ರಾಜಕಾರಣ. ಹಾಗಾಗಿ ಈ ಜಾತಿ ಅನ್ನುವಂಥದ್ದು ಏನಿದೆ, ಆಗಲೇ ಹೇಳಿದಾಗೆ, ಈ ಜಾತಿಯನ್ನು ಹೇಗೆ ಜನ ಅವ್ರನ್ನ ಇವ್ರು ಪ್ರಶ್ನೆ ಮಾಡ್ತಾರೋ, ನಿಮಗೂ ಅದೇ. ನೀವು ಯಾವ್ದಾದ್ರು BJP ಪರವಾಗಿ ಮಾತಾಡಿದ್ರಾ ಅಥವಾ BJP ಪರವಾಗಿರೋದು ಹೇಳಿದ್ರಾ, ನೀವು BJP ಗುಲಾಮರು ಅಂತಾರೆ. ಕಾಂಗ್ರೆಸ್ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತು, ಅದನ್ನ ಅಥವಾ ಕಾಂಗ್ರೆಸ್ನ ಟೀಕ್ಸಿದ್ರಾ, ನೀವು BJP ಅಂಧಭಕ್ತರು ಅಂತಾರೆ. ಕಾಂಗ್ರೆಸ್ ಗುಲಾಮರು ಅಂತ. BJP ವಿಚಾರದಲ್ಲಿ ಏನೋ ಮಾತಾಡಿದ್ರೆ ಅಂಧಭಕ್ತರು, ಕಾಂಗ್ರೆಸ್ ಮಾಡಿದ್ರೆ ಗುಲಾಮರು. ಒಟ್ಟು ಆದ್ರೆ ಇಬ್ರು ಇದ್ದಾರೆ, ಜ್ಞಾಪಕ ಇಟ್ಕೊಳ್ಳಿ. ಅಂಧಭಕ್ತರು ಇದ್ದಾರೆ, ಗುಲಾಮರು ಇದ್ದಾರೆ. ಒಂದೇ ತಗಡಿಲಿ ಹಾಕಬಾರ್ದು ಅಂತ. ಎನಿವೆ, ಬಹಳ ಅತ್ಯದ್ಭುತ ಕಾನ್ವರ್ಸೇಷನ್ ಸರ್ ನಿಮ್ಮ ಜೊತೆಗೆ. ಬಹಳ ಖುಷಿ ಆಯಿತು. ನಿಮ್ಮ ಈ ಜೋಶ್, ಸ್ಪಿರಿಟ್, ನಿಮ್ಮ ಇಡೀ ಪಾರ್ಟಿಯಲ್ಲಿ ಹಿಂಗೆ ನಿಮ್ಮ ರೀತಿಯಲ್ಲೇ ಮಾತಾಡೋರು, ನಿಮ್ಮ ರೀತಿಯಲ್ಲೇ ಕೆಲಸ ಮಾಡುವಂಥವ್ರು ಆಗಲಿ ಅನ್ನೋದು ನಮ್ಮ ಆಶಯ. ಒಳ್ಳೊಳ್ಳೆಯವರಿಗೆ ಟಿಕೆಟ್ ಕೊಡಿ. ಜನ ಬದಲಾವಣೆಯನ್ನು ಬಯಸಿದ್ದಾರೆ. ಖಂಡಿತ ಸೋಲಿಗೆ ಅವಮಾನ, ಯುವಕರು ಬರಬೇಕು. ಅಣ್ಣಾ ಹಜಾರೆ ಅವರು ಒಂದು ಮಾತು ಹೇಳಿದ್ರೆ ನಾನು ಯಾವಾಗಲೂ ಜ್ಞಾಪಕ ಇಟ್ಕೊಳ್ತೀನಿ. ಅವ್ರನ್ನ ತುಂಬಾ ದೊಡ್ಡ ಇದಂತಲ್ಲ, ಅಪಮಾನ ಪೀನೆ ಕಾ ತಾಕತ್ತು. ಸಾರ್ವಜನಿಕ ಜೀವನಕ್ಕೆ ಬಂದಿರೋನಿಗೆ ಅಪಮಾನ ಪೀನೆ ಕಾ ತಾಕತ್ತೇನು, ಅವಮಾನವನ್ನ, ಸೋಲನ್ನ ಜೀರ್ಣಿಸಿಕೊಳ್ಳುವಂಥ ಶಕ್ತಿ ಇರಬೇಕು. ನಾವು ಅದನ್ನ ಐಮ್ ಕೈಂಡ್ ಆಫ್ ಅನ್ ಎಂಬಾಡಿಮೆಂಟ್ ಆಫ್ ದಟ್ ವ್ಯಾಲ್ಯೂ. ನಾನು ಧೈರ್ಯವಾಗಿ ಹೇಳ್ತೀನಿ ಆ ಥರ. ಯಾಕಂದ್ರೆ ನೀವು 5 ಸಲ ಒಂದು ಪಕ್ಷದಲ್ಲಿ ನಿಂತ್ರೇನ್ರಿ, ನೀವು ಒಂದು ಕ್ಷೇತ್ರದಲ್ಲಿ ನಿಂತ್ರೇನ್ರಿ ಅಂತ ನೀವೇನೇ ನಿಮ್ಮ ಥರಕ್ಕೆ ಹಲವಾರು ನೀವು ಕೇಳಿದಲ್ಲ, ಬೇರೆಯವ್ರು ಕೇಳೋದನ್ನ ನೀವು ಅಭಿವ್ಯಕ್ತಿಸಿದ್ರಿ. ಈ ಥರ ಕೇಳೋತಿದ್ರು ನಾವು ಯಾಕೆ ಮಾಡ್ತಿದ್ದೀವಿ ಅನ್ನುವಂಥ ಒಂದು ಸ್ಪಷ್ಟತೆ ನಮಗಿದೆಯಲ್ವಾ. ಇಂತಹ ಅವಮಾನಗಳನ್ನು, ಸೋಲುಗಳನ್ನು ಇಲ್ಲಿ ತನಕ ನಾನು ಡಿಪಾಸಿಟ್ ತಗೊಂಡಿಲ್ಲ. ಆದರೆ ರಾಜ್ಯದ ಜನತೆಯಲ್ಲಿ ನಾನು ಒಟ್ಟಾರೆಯಾಗಿ ಡಿಪಾಸಿಟ್ ತಗೊಂಡಿದ್ದೀನಿ. ಒಂದು ಕ್ಷೇತ್ರದಲ್ಲಿ ಡಿಪಾಸಿಟ್ ತಗೊಳ್ದೇ ಇರ್ಬೋದು. ಎಲ್ರಿಗಿಂತ ದೊಡ್ಡದು ಯಾವುದು ಗೊತ್ತಾ? ನನ್ನ ಆತ್ಮಸಾಕ್ಷಿಲಿ ನಾನು ಗೆದ್ದಿದ್ದೀನಿ. ಇದಕ್ಕಿಂತ ಏನು ಬೇಕು? ಬದಲಾವಣೆಯನ್ನ ಬಯಸಿದ್ದಾರೆ. ಬಟ್ ಅವ್ರು ಬಯಸಿರುವಂತಹ ಬದಲಾವಣೆಯನ್ನ ನಾವು ತರ್ತೀವಿ ಅಂತ ನಂಬಿಸಬೇಕಾಗಿರೋದು ನಿಮ್ಮ ಕರ್ತವ್ಯ, ಅದು ನಿಮ್ಮ ಶಕ್ತಿ, ನಿಮ್ಮ ಸವಾಲು. ಆ ಕೆಲಸವನ್ನ ನೀವು ಮಾಡ್ತಾ ಹೋಗಿ ಅಂತ ಹೇಳ್ತಾ, ನಿಮ್ಮಂತವರ ಬೆಂಬಲವೂ ಸಹಕಾರವೂ ಇರಲಿ. ಯಾಕಂದ್ರೆ ಇವತ್ತು ಮಾಧ್ಯಮಗಳು ಮತ್ತೆ ಹೇಳೋದಕ್ಕೆ ಹೋಗೋದಿಲ್ಲ, ಎಲ್ಲವೂ ಸರಿಯಲ್ಲ. ಹಾಗಾಗಿ ಮಾಧ್ಯಮಗಳು ಸಹ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮಾಡ್ತಿರುವಂಥ ಕೆಲಸವನ್ನು ಟೀಕಿಸ್ಲಿ, ವಿಮರ್ಶಿಸ್ಲಿ. ನೀವು ಬೆಂಬಲಿಸ್ತಿದ್ರು ಪರವಾಗಿಲ್ಲ. ಯಾಕಂದ್ರೆ ಅದನ್ನು ಪ್ರಚಾರನೇ. ನಾವು ಸರಿನೂ ಮಾಡ್ಕೊಳ್ತೀವಿ, ಬಲವನ್ನು ಪಡ್ಕೊಳ್ತೀವಿ. ಅದು ರಾಜ್ಯದ ಜನರ ಹಿತದಲ್ಲಿ. ಕರೆಕ್ಟ್. 31 ಜಿಲ್ಲೆಯಲ್ಲಿ 100 ತಾಲೂಕುಗಳಲ್ಲಿ ಏನು ಸಮಸ್ಯೆ ಆಗ್ತಿದೆ, ಯಾವ ಡಿಬೇಟ್ ತಗೊಳ್ಬೇಕು, ಈ ಚರ್ಚೆಯಲ್ಲಿ ನಾವು ಬ್ಯುಸಿ ಆಗಿರ್ತೀವಿ. ಅದರ ನಡುವೆ ಕೆಲವೊಂದ್ಸಲ ನಿಮಗೆ ಕರೆ ಮಾಡಿದಾಗ ನಿಮಗೆ ಕನೆಕ್ಟ್ ಆಗಿರಲ್ಲ, ಅಥವಾ ನಿಮ್ಮವ್ರು ಕಳಿಸ್ಕೊಡೋಕೆ ಹಿಂದೆ ಮುಂದೆ ನೋಡಿರ್ತಾರೆ, ಅದು ಕೆಲವೊಂದ್ಸಲ ಆಗಿದೆ. ಬೇರೆ ಯಾರೋ ಏನೋ ಗೊತ್ತಿಲ್ಲ, ನನ್ನ ಡಿಬೇಟ್ ಅಂತ ಬಂದಾಗ ನಾನು ಎಲ್ಲರೂ ಕರ್ಸಕ್ಕೆ, ಅದರಲ್ಲೂ ತಿಳಿದಂಥವ್ರು ಬಂದ್ಬಿಟ್ರೆ ನನಗೆ ಇನ್ನೂ ಅನುಕೂಲ. ನನಗೆ ಯಾರನ್ನೋ ಕರ್ಸಿ, ನಾನು ಅದಕ್ಕೆ ಪ್ರೋತ್ಸಾಹ ಕೊಡ್ತೀನಿ. ಇನ್ನು ಮುಂದಕ್ಕೆ ಹೀಗೆ ಮುಂದುವರಿಲಿ ನಿಮ್ಮ ಪ್ರಯತ್ನ. ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರಿ PNS ವಿಸ್ತಾರ. ಇದು ನಿಖರ ಮತ್ತು ಜನಪರ. ಥ್ಯಾಂಕ್ ಯು.